ಕೊಂಡ್ಬಿಟ್ಟು ಇದು ಮಾವಿನ ಹಣ್ಣು, ಇದು ನಿಂಬೆ ಹಣ್ಣು, ಇದು ಕಂಬ, ಇದು ಗೋಡೆ, ಇದು ಮನುಷ್ಯ ಅಂತ ಇದೆ. ಅಲ್ಲಿ ಮತ್ತೆ ಬಿಡಿಸಿ ಪ್ರಶ್ನೆ ಮಾಡಿದ್ರೆ ಯಾವುದಪ್ಪ ಆ ವಸ್ತು ಅಂತ ಕೇಳಿದ್ರೆ ಆ ಗುಣವ ಆ ವಸ್ತು, ಗುಣಕ್ಕಿಂತ ಬೇರೆಯಾದ ವಸ್ತುವ, ಗುಣಕ್ಕಿಂತ ಬೇರೆಯಾದರೆ ಅದನ್ನು ಕಂಡದ್ದು ಯಾವ ಪ್ರಮಾಣದಿಂದ, ಅದು ಇದೇನಕ್ಕೆ ಏನು ಅನುಭವ ಏನು ಇತ್ಯಾದಿ ಪ್ರಶ್ನೆಗಳನ್ನು ಹಾಕ್ತಾ ಹೋದರೆ ಬುದ್ಧಿಯ ಬಗ್ಗೆ ಯಾವ ನಿಶ್ಚಯ ಕೊಡೋದಿಲ್ಲ ಅಂತ. ಆದ್ದರಿಂದ ಕೊನೆಗೆ ಏನು ತೀರ್ಮಾನವಾಗುತ್ತೆ, ವಸ್ತು ಅನ್ನೋದು ಕೇವಲ ಕಲ್ಪಿತವಾದದ್ದು. ವಸ್ತುವಿಗೆ ನಿಜವಾದ ಸ್ವರೂಪವಿಲ್ಲ ಅನ್ನೋದಕ್ಕೆ ಇನ್ನೂ ಒಂದು ಯುಕ್ತಿಯನ್ನು ಕೊಡ್ತಾರೆ. ಏನು ಅಂತಂದ್ರೆ, ಯಾವ ವಸ್ತುವೇ ಆಗಲಿ ತಾನು ಇದ್ದಾಗಿರೋದಿಲ್ಲ, ಪ್ರತಿ ಕ್ಷಣಕ್ಕೂ ಮಾರ್ಪಾಡಾಗ್ತಾನೇ ಇರುತ್ತೆ. ಮಾರ್ಪಾಡಾಗ್ತಾ ಇರುವಾಗ ಹಿಂದಿನ ಸ್ಥಿತಿಯಲ್ಲಿದ್ದ ವಸ್ತುವೋ ಮುಂದಿನ ಸ್ಥಿತಿಯಲ್ಲಿದ್ದದ್ದು ಆ ವಸ್ತುವಾಗಿ ಕೇಳಿದರೆ, ಉದಾಹರಣೆಗೆ ಈ ಕಂಬ ಅಂತ ನಾವು ಅಂದರೆ 10 ವರ್ಷದ ಹಿಂದೆ ಯಾವುದೋ ಒಂದು ರೀತಿ ಇತ್ತಲ್ಲ, ಅದು ಕಂಬನೋ, ಇವತ್ತು ಹೇಗೋ ಕಾಣ್ತಾ ಇದೆಯಲ್ಲ ಇದು ಕಂಬನೋ, ಇನ್ನು 10 ವರ್ಷಕ್ಕೆ ಹೇಗೋ ಕಾಣುತ್ತಲ್ಲ ಅದು ಕಂಬನೋ ಅಂತ ಕೇಳಿದ್ರೆ ಎಲ್ಲವೂ ಕಂಬವೇ ಅಂತ ಅನ್ನತ್ತೆ. ಎಷ್ಟೇ ಅದನ್ನು ಮಾರ್ಪಾಡಾಗಿದ್ರು ಕೂಡ ಅದು ಯಾವುದನ್ನು ಲೆಕ್ಕ ತೆಗೆದುಕೊಳ್ಳದೇನೆ ಕಂಬ ಅಂತ ಇದೆಯಾ ಹೊರತು ನಿಜವಾಗಿ ಅಲ್ಲಿ ಕಂಬ ಅನ್ನುವ ಪದಕ್ಕೆ ವಾಚ್ಯವಾದ ವಸ್ತು ಅಲ್ಲಿ ಯಾವುದು ಇಲ್ವೇ ಇಲ್ಲ. ಒಂದು. ಇನ್ನೊಂದು, ತನ್ನ ಕಾರಣಕ್ಕಿಂತ ಯಾವುದು ಬೇರೆಯಾಗಿ ಇಲ್ವೇ ಇಲ್ಲ. ಯಾವುದನ್ನೇ ನಾವು ನೋಡಿದ್ರು ಕೂಡ ಕಾರಣ ವಸ್ತುವನ್ನೇ ಕಾರ್ಯಾಕಾರದಿಂದ ಹೆಸರು ಆಕಾರ ಕೊಟ್ಟು ಕಾರ್ಯಾಕಾರದಿಂದ ಅದನ್ನು ಬೇರೆ ವಸ್ತುವನ್ನು ಕಲ್ಪಿಸ್ಕೊಳ್ತಾ ಇದ್ದೀವಿ. ನಿಜವಾಗಿ ಯಾವ ವಸ್ತುವು ಕೂಡ ತನ್ನ ಗಡಿಗೆ ಅಂತಂದ್ರೆ ಅದು ಮಣ್ಣಿಗಿಂತ ಬೇರೆ ಇಲ್ವೇ ಇಲ್ಲ. ಉಂಗುರ ಸರ ಅಂತಂದ್ರೆ ಬಂಗಾರಕ್ಕಿಂತ ಬೇರೆ ಇಲ್ವೇ ಇಲ್ಲ. ಆದರೂ ಕೂಡ ನಾವು ಉಂಗುರ ಬೇರೆ, ಬಳೆ ಬೇರೆ, ಸರ ಬೇರೆ, ಜುಮ್ಕಿ ಬೇರೆ, ಓಲೆ ಬೇರೆ ಅಂತ ಎಲ್ಲಕ್ಕೂ ಹೆಸರು ಆಕಾರ ಬೇರೆ ಇದೆ 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 ಅಂತ ಅಂದ್ಕೊಂಡು ಹೋಗ್ತೀವಿ. ಆದರೆ ಇದು ಯಾವುದು ತರ್ಕಕ್ಕೆ ವಿಚಾರಕ್ಕೆ ನಿಲ್ಲೋದಿಲ್ಲ. ಇಲ್ಲಿ ನಾವು ಅನುಭವವನ್ನು ಕುರಿತು ವಿಚಾರ ಮಾಡೋಕ್ಕೆ ಹೊರಟವರಾದಾಗ ಕೇವಲ ನಾವು ಒಪ್ಕೊಂಡದ್ದು, ನಾವೆಲ್ಲ ವ್ಯವಹಾರ ಮಾಡ್ತಾ ಇರೋದು ಅದು ಅಷ್ಟೇ ವಸ್ತುವಿನ ತತ್ವಕ್ಕೆ, ವಸ್ತುವಿನ ಸ್ವರೂಪಕ್ಕೆ ಅದು ಪ್ರಮಾಣವಾಗೋದಿಲ್ಲ, ಸಾಕಾಗೋದಿಲ್ಲ. ಯಾಕಂದರೆ ಅನುಭವ ಯಾವಾಗಲೂ ಏಕರೂಪವಾಗಿರೋದನ್ನ ಹೇಳುತ್ತೆ ಹೊರತು ಬದಲಾವಣೆ ಆಗ್ತಾ ಇರೋದು ಅನುಭವ ಅಂತಂದರೆ ಅದಕ್ಕೆ ನಿಶ್ಚಿತವಾದಂತಹ ಇದೇ ಇಲ್ಲ ಅಂತ ಆಗ್ಬಿಡುತ್ತೆ. ಯಾವುದು ಅನುಭವ ಅಂತ ಕೇಳಿದ್ರೆ ಅನುಭವವು ಒಂದು ಪ್ರವಾಹ ಅಂತ ಅಂದರೆ ಪ್ರವಾಹ ರೂಪವಾದ ಅನುಭವಕ್ಕೆ ಇನ್ನೊಂದು ಪ್ರವಾಹ ಇಲ್ಲದೇ ಇರೋ ಅನುಭವ ಮತ್ತು ಆಧಾರ ಬೇಕೇ ಬೇಕಾಗತ್ತೆ. ಹಾಗಾಗಿ ನಿಶ್ಚಿತವಾದ ಬದಲಾವಣೆ ಇಲ್ಲದ ಏಕರೂಪವಾದ ಒಂದು ಅನುಭವವನ್ನು ಗುರುತಿಸಿಕೊಳ್ಳೋಕ್ಕೋಸ್ಕರವಾಗಿ ಈ ವಿಚಾರವನ್ನು ಬೆಳೆಸ್ಕೊಂಡ್ಬಂದಿದ್ದಾರೆ. ಇಲ್ಲಿಂದ ಮುಂದಕ್ಕೆ ಇವಾಗ ಪ್ರಮಾಣಗಳ ಸ್ವರೂಪ, ಆಮೇಲೆ ಪ್ರಮಾತೃವಿನ ಸ್ವರೂಪ, ಆಮೇಲೆ ಪ್ರಮಾತ ಪ್ರಮೇಯನ್ನು ಒಳಗೊಂಡ ಪ್ರಪಂಚದ ಸ್ವರೂಪ, ಆಮೇಲೆ ಈ ಪ್ರಪಂಚಕ್ಕಾಧಾರವಾದಂತಹ ಅವಸ್ಥೆಯ ಸ್ವರೂಪ, ಆಮೇಲೆ ಅವಸ್ಥೆಗೆ ಸಾಕ್ಷಿಯಾಗಿರುವ ಆತ್ಮನ ವಿಚಾರ. ಇಷ್ಟು ವಿಚಾರವನ್ನು ತೆಗೆದುಕೊಂಡು ಅನುಭವದಲ್ಲಿ ಪರ್ಯವಸಾನವಾಯಿತು, ಕೊನೆಗಾಣಿತು ಅಂತ ಆದರೆ ಆಗ ಈ ವಿಚಾರ ಪೂರ್ತಿ ಆಯಿತು ಅಂತಾಗತ್ತೆ. ಅಂದರೆ ನಿಮಗೆ ಯಾವಾಗ ಸಮಸ್ತ ಕಲ್ಪನೆಗೂ ತೋರಿಕೆಗೂ ಆಧಾರವಾದ ಸತ್ಯವಾದ ತತ್ವ ನಿಮ್ಮ ಮನಸ್ಸಿಗೆ ಇಂಥದ್ದೇ ಅಂತ ನಿಶ್ಚಯವಾಯಿತು, ಗೊತ್ತಾಯಿತು ಅಂತ ಆದರೆ ಅಲ್ಲಿಗೆ ವಿಚಾರದ ಪರಿಪೂರ್ಣತೆ, ಸಾರ್ಥಕ್ಯತೆ ಆಗತ್ತೆ. ಅಂಥ ಒಂದು ಸಾಕ್ಷಿಯಾದ ಸರ್ವಾನುಭವ ಸಿದ್ಧವಾದ ಸರ್ವಾನುಭವ ಸ್ವರೂಪವಾದ ಪರಮಾರ್ಥ ತತ್ವವನ್ನು ಮನಗಾಣಿಸಿಕೊಡ್ತಾರೆ. ಸಾವಧಾನ ಚಿತ್ತರಾಗಿ ನಾವು ಇನ್ನು ಮುಂದಿನ ಪ್ರವಚನವನ್ನು ಅವರ ಇದರಿಂದಲೇ ಆಲೈಸೋಣ. ಓಂ ಯೋ ವಿಶ್ವಾತ್ಮ ವಿವಿಧ ವಿಷಯಾನ್ ಪ್ರಾಶ್ಯ ಭೋಗಾನ್ ಸ್ಥವಿಷ್ಠಾನ್ ಪಶ್ಚಾಚ್ಚಾನ್ಯಾನ್ ಸ್ವಮತಿ ವಿಭವಾನ್ ಜ್ಯೋತಿಷಾ ಸ್ವೇನ ಸೂಕ್ಷ್ಮಾನ್ ಸರ್ವಾನೇತಾನ್ ಪುನರಪಿ ಶನೈಃ ಸ್ವಾತ್ಮನಿ ಸ್ಥಾಪಯಿತ್ವಾ ಹಿತ್ವಾ ಸರ್ವಾನ್ ವಿಶೇಷಾನ್ ಜಗತಗುಣಕರಃ ಪಾತ್ವಸೌನಸ್ತುರೀಯಃ. ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಭ್ಯೋ ನಮಃ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲಿ ಇರುವಿನ ಪರಮಾರ್ಥ ಅಂತ ತಗೊಂಡಿರೋ ವಿಷಯ ಯಾವುದನ್ನು ಇರಬೇಕು ಅಂತ, ಅದರಲ್ಲಿ ಪ್ರಮೇಯ ಪರೀಕ್ಷೆಯನ್ನು ಒಂದ್ಸಲ ಮಾಡಿದ್ವಿ. ಆ ಪ್ರಮೇಯ ಪರೀಕ್ಷೆಯಲ್ಲಿ ಏನಾಯಿತು ಅಂದರೆ ನಿರ್ಣಯ ಬರೋಲ್ಲ ಅನ್ನೋದು ಆಗ್ಬಿಡ್ತು. ಆದರೆ ಒಂದು ವಿಶೇಷ ಏನು ಅಂದರೆ ತೋರ್ತಾ ಇರೋದು ಬೇರೆ, ಇರೋದು ಬೇರೆ ಅಂತ ನಮಗೊಂದು ಗೊತ್ತಾಗ್ಬಿಟ್ಟಿದೆ. ಅದು ಅನುಭವ ಹೇಳ್ತಾ ಇದೆ. ತೋರೋದೇನೋ ಅದು ಒಂದು ರೀತಿ ತೋರುತ್ತೆ, ಇರೋದೇನೋ ಇನ್ನೊಂದು. ಆ ಇರೋದು ಸಿಗ್ತಾ ಇಲ್ಲ, ತೋರೋದು ಕಲ್ಪಿತ ಅಂತ ಗೊತ್ತಾಗ್ತಾ ಇದೆ. ತೋರೋ ಕಲ್ಪನೆಗೆ ಆಧಾರ ಇರೋದು ಗೊತ್ತಾಗ್ತಾ ಇಲ್ಲ. ಇದು ಹೇಗಾಗಿದೆ ಅಂದರೆ ನೀರಿನ ಮೇಲಿರುವ ನೊರೆಗುಳ್ಳೆಗಳು ತೋರಿಕೆ,
ಎಲ್ಲ ನೀರು ಪೂರ್ತಿ ಅದು ಎಲ್ಲ ಕಡೆಯಲ್ಲೂ ತುಂಬ್ಕೊಂಡ್ಬಿಟ್ಟಿದೆ, ಅದು ತೋರಿಕೆ. ಆದರೆ ಇರುವಿಕೆ ನೀರು ಅಂತ ನಾವು ಬಿಡಿಸಿ ತಿಳಿದಾಗ ಗೊತ್ತಾಗತ್ತೆ. ನೀರು ಕಂಡೇ ಇಲ್ಲ, ಬರೀ ತೋರಿಕೆ ಕಾಣಿಸ್ತಾ ಇದೆ. ಆ ತೋರಿಕೆಗೆ ಆಧಾರವಾದ ಇರುವಿಕೆಯನ್ನು ಕಂಡುಹಿಡಿಯಬೇಕು. ಅದಕ್ಕೋಸ್ಕರ ಇರುವಿನ ಪರಮಾರ್ಥ ಅಂತ ಹೊರಟ್ವಿ. ಈ ಜಾಗದಲ್ಲಿ ಒಂದು ತೋರುವಿಕೆಗೆ ಹೆಸರು ಕೊಡ್ತಾರೆ ಅಂತ ನಾನು ಹೇಳಿದೆ, ಮಾಯಾ ಅಂತ. ಈ ಪ್ರಪಂಚದ ತೋರಿಕೆ ಇದೆಯಲ್ಲ, ಇದಕ್ಕೆ ಹೆಸರೇನೋ ಮಾಯಾ ಅಂತ. ಆ ಮಾಯಾ ಅನ್ನೋ ಹೆಸರನ್ನ ಈ ಲೋಕದ ವಸ್ತುಗಳಿಗೆ ಕೊಡುವಾಗ ತೋರಿಕೆ ಇರುವಿಕೆ ಎರಡು ಇಟ್ಕೊಂಡಿದೀವಲ್ಲ, ಅದರ ಪ್ರತಿಯೊಂದು ಜಾಗದಲ್ಲೂ ಅದು ತೋರಿಕೆ ಇರುವಿಕೆ ಅನ್ನೋದು ಇದ್ದೇ ಇದೆ. ಬಟ್ಟೆ ಅಂತ ತೋರುವಿಕೆ, ಹತ್ತಿ ಅಂತ ಇರುವಿಕೆ, ಕಂಬ ಅಂತ ತೋರುವಿಕೆ, ಕಬ್ಬಿಣ ಅಂತ ಇರುವಿಕೆ, ಹೀಗೆ ಯಾವ ಯಾವ ಕಾರ್ಯ ಪದಾರ್ಥ ಇದೆಯೋ ಎಲ್ಲ ಕಾರ್ಯ ಪದಾರ್ಥಗಳಲ್ಲೂ ಹುಟ್ಟಿದ ತೋರಿಕೆ ಒಂದು, ಇರುವಿಕೆ ಒಂದು ಇದೆ. ಈ ಜಾಗದಲ್ಲಿ ಒಂದು ಪದವನ್ನು ಬಳಸ್ತಾರೆ ವೇದಾಂತಿಗಳು, ಅನಿರ್ವಚನೀಯ ಅಂತ. ಈ ಅನಿರ್ವಚನೀಯ ಅನ್ನೋ ಪದವನ್ನು ನಿಮ್ಗೆ ಅರ್ಥ ಮಾಡಿಸ್ಕೊಟ್ಟು ಮುಂದಕ್ಕೆ ಹೋಗ್ತೀನಿ ನಾನು. ಯಾಕೆಂದ್ರೆ ಬಹಳ ಜನಕ್ಕೆ ಈ ಅನಿರ್ವಚನೀಯ ಅನ್ನೋ ಪದ ಮನಸ್ಸಿಗೆ ಸಿಗೋದಿಲ್ಲ. ಅದು ಸುಲಭವಾಗಿ ಹೇಳೋಕೆ ಹೇಗೆ ಸಾಧ್ಯವೋ ನಮ್ಮ ಗುರುಗಳು ಎಷ್ಟು ಸರಳವಾಗಿ ಹೇಳಿದಾರೋ ಅಷ್ಟು ತಿಳಿಸ್ತೇನೆ. ಏನು ಅಂದ್ರೆ, ಒಂದು ವಸ್ತುವನ್ನು ನಾವು ನೋಡುವುದು ಎರಡು ದೃಷ್ಟಿಯಿಂದ, ತೋರಿಕೆಯ ದೃಷ್ಟಿಯಿಂದ, ಇರುವಿಕೆಯಿಂದ. ವಸ್ತು ಅಂತ ವಸ್ತು ದೃಷ್ಟಿಯಿಂದ ನೋಡಿದಾಗ ಅದಕ್ಕೊಂದು ಬುದ್ಧಿ ನಿರ್ಣಯ ಹೇಳುತ್ತೆ. ತೋರಿಕೆಯ ದೃಷ್ಟಿಯಿಂದ ಒಂದು ನಿರ್ಣಯ ಹೇಳಬೇಕು. ಈಗ ನೋಡಿ, ನೊರೆ ಗುಳ್ಳೆಗಳು ಕಾಣಿಸ್ತಾ ಇದೆ. ವಸ್ತು ದೃಷ್ಟಿಯಿಂದ ಏನು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ? ನೀರೇ. ಮೋದೋಯ್ತು, ಅದ್ರಲ್ಲಿ ಎರಡಿಲ್ಲ. ಈಗ ತೋರಿಕೆಯ ದೃಷ್ಟಿಯಿಂದ ಹೇಳಬೇಕಾಗಿದೆ. ತೋರಿಕೆಯ ದೃಷ್ಟಿಯಿಂದ ನೀರಿಗಿಂತ ಬೇರೆ ಅಂತ ಹೇಳೋಣ ಅಂದ್ರೆ ಬೇರೆ ಇರುವಿಕೆ ಅದಕ್ಕಿಲ್ಲ. ನೀರೇ ಅಂತ ಹೇಳೋಣ ಅಂದ್ರೆ ನೀರು ಹಾಕಿ ತೋರ್ತಾ ಇಲ್ಲ. ನಮಗೆ ಕಷ್ಟ ಏನು ಬಂದಿದೆ ಅಂದ್ರೆ ಎರಡು ತೊಂದರೆ ಬಂದಿದೆ. ಹೋಗ್ಲಿ ನೀರೇ ಅಂತ ಹೇಳ್ಬೇಡ ಕಣ್ರಿ. ಈಗ ಕಬ್ಬಿಣ ಅಂತ ಹೇಳ್ಬೇಡ ಅಂದ್ರೆ ಬರೀ ಕಬ್ಬಿಣ ಕಂಬ ಅಂತ ಕರೆಯಲ್ಲ ಕಣಯ್ಯ, ಬೇರೆ ತೋರಿಕೆ ಇದೆ ಅಂತೀವಿ. ಹೋಗ್ಲಿ ಬೇರೆ ಇರುವಿಕೆ ಇದೆಯೋ ಕಂಬಕ್ಕೆ? ಇರುವಿಕೆ ಇಲ್ಲ. ಕಂಬ ವಸ್ತು ದೃಷ್ಟಿಯಿಂದ ಏನು ಅಂತ ಕೇಳಿದ್ರೆ ಏನು ಉತ್ತರ ಹೇಳಬೇಕು? ಕಬ್ಬಿಣನೇ ಅಂತ ಹೇಳಬೇಕು. ಅಲ್ಲಿ ವಿಕಲ್ಪ ಅಲ್ಲ. ತೋರಿಕೆಯ ರೂಪವನ್ನು ಇಟ್ಕೊಂಡು ಚರ್ಚೆ ಮಾಡಿದಾಗ ಕಂಬ ಅಂತ ತೋರ್ತಾ ಇದೆಯಲ್ಲ, ಅದು ಕಬ್ಬಿಣನೋ ಕಬ್ಬಿಣಕ್ಕಿಂತ ಬೇರೇನೋ ಅಂತ ಕೇಳಿದ್ರೆ, ಕಂಬ ಅನ್ನೋ ತೋರಿಕೆ ಕಬ್ಬಿಣದಕ್ಕಿಂತ ಬೇರೆ ಅಂದ್ರೆ ಬೇರೆ ಅದು ಇರುವಿಕೆ ಇಲ್ಲ ಅದಕ್ಕೆ, ಅದರಿಂದ ಬೇರೆ ಅಲ್ಲ. ಹೋಗ್ಲಿ ಕಬ್ಬಿಣ ಅಂದ್ರೆ ಕಬ್ಬಿಣದಾಗ ತೋರ್ತಾ ಇಲ್ಲ, ಅದನ್ನ ಕಬ್ಬಿಣ ಅಂತ ಹೇಳಕ್ ಬರ್ತಾ ಇಲ್ಲ. ಅದರ ತತ್ವೇನ ಅನ್ಯತ್ವೇನವಾ ನಿರುಚ್ಯ ವಕ್ತುಂ ಅಶಕ್ಯಂ. ತತ್ವೇನ ಅದೇ ಅಂತಾಗಲಿ, ಅನ್ಯತ್ವೇನ ಬೇರೆ ಅಂತಾಗಲಿ ಬಿಡಿಸಿ ಹೇಳೋಕ್ ಬರೋದಿಲ್ಲ. ಆದ್ದರಿಂದ ಅನಿರ್ವಚನೀಯ. ಬಟ್ಟೆಗೂ ಹೇಳಬಹುದು ಅನಿರ್ವಚನೀಯ. ಹೇಗೆ ಹೇಳ್ತೀರಾ ಬಟ್ಟೆ ಅಂದ್ರೆ, ಬಟ್ಟೆಯನ್ನ ವಸ್ತು ದೃಷ್ಟಿಯಿಂದ ನೋಡಿದಾಗ ಒಂದೇ ಮಾತುತ್ರ, ಅದಕ್ಕೆ ಪರಮಾರ್ಥ ದೃಷ್ಟಿ ಏನೋ ಹತ್ತಿಯೇ ಅಂತೀವಿ. ಈಗ ಬಟ್ಟೆ ಅನ್ನೋದು ತೋರಿಕೆಯ ಒಂದು ರೂಪ ಇದೆ, ಹೀಗಿದೆಯಲ್ಲ, ಹೀಗೆ ವಸ್ತು ದೃಷ್ಟಿನ ಹತ್ತಿ, ಅದ್ರಲ್ಲಿ ಬದಲಿಲ್ಲ, ನಿಮ್ಮ ಬುದ್ಧಿಗೆ ನಿರ್ಣಯ ಆಯ್ತು. ತೋರಿಕೆಯ ದೃಷ್ಟಿಯಿಂದ ಹೀಗೆ ಕಾಣ್ತಾ ಇದೆಯಲ್ಲ, ಹತ್ತಿಗೆ ಈ ಆಕಾರ ಇಲ್ವಲ್ಲ, ಈ ತೋರಿಕೆ ಹತ್ತಿಗಿಂತ ಬೇರೆಯೋ ಹತ್ತಿಯೋ ಅಂತ ಕೇಳಿದ್ರೆ, ಹತ್ತಿಗಿಂತ ಬೇರೆ ಅಂತ ಹೇಳೋಣ ಅಂದ್ರೆ ಬೇರೆ ಯಾರು ಇರುವಿಕೆ ಇಲ್ಲ ಇದಕ್ಕೆ. ಹತ್ತಿ ಅಂತ ಹೇಳೋಣ ಅಂದ್ರೆ ಹತ್ತಿ ಹಾಕಿ ತೋರ್ತಾ ಇಲ್ಲ. ಇದು ಗ್ರಹಚಾರ ನಮಗೆ. ಆದ್ದರಿಂದ ಈ ಎಲ್ಲ ಕಾರ್ಯಗಳಲ್ಲೂ ಒಂದು ಭಾಷೆಯನ್ನು ಬಳಸಬೇಕು. ಏನೋ ತತ್ವೇನ ಅನ್ಯತ್ವೇನ, ಸಂಸ್ಕೃತ ಪದ. ತತ್ವೇನ ಅಂದ್ರೆ ಅದೇ ಅಂತಾಗಲಿ, ಅನ್ಯತ್ವೇನ ಅದಕ್ಕಿಂತ ಬೇರೆ ಅಂತಾಗಲಿ, ನಿರುಚ್ಯ ವಕ್ತುಂ ಅಶಕ್ಯಂ, ಅನಿರ್ವಚನೀಯಂ, ಬಿಡಿಸಿ ಹೇಳುವುದಕ್ಕೆ ಬರುವುದಿಲ್ಲ. ಇದನ್ನೇ ಅನಿರ್ವಚನೀಯ ಅಂತ ಶಂಕರಾಚಾರ್ಯರು ಕರೆದಿರೋದು. ಆಮೇಲೆ ಕರೆದಿರೋದು ಬೇರೆ, ಅವರು ಈಗಿನ ವೇದಾಂತಿಗಳು ಅನಿರ್ವಚನೀಯ ಅಂತ ಕರೆದಿರೋದು ಬೇರೆ. ಏನ್ ಕೇಳಿದ್ರು ಅನಿರ್ವಚನೀಯ ಅಂದ್ಬಿಡ್ತಾರೆ, ಗೊತ್ತಿಲ್ಲ ಅಂತ ಹೇಳೋ ಅರ್ಥವೇ ಅದು. ನೀವೇನ್ ಕೇಳಿ, ಹಾಗಾದ್ರೆ ಉಷ್ಟ ಅಂದ್ರೇನೋ ಅನಿರ್ವಚನೀಯ, ಪ್ರಪಂಚ ಅಂದ್ರೇನೋ ಅನಿರ್ವಚನೀಯ, ಮಾಯೆ ಅಂದ್ರೇನೋ ಅನಿರ್ವಚನೀಯ, ಸೃಷ್ಟಿ ಅಂದ್ರೇನೋ ಅನಿರ್ವಚನೀಯ, ಬ್ರಹ್ಮ ಅಂದ್ರೇನೋ ಏನು ಅನಿರ್ವಚನೀಯ ಜಪ ಮಾಡ್ತಾರ ಅವರು. ಅನಿರ್ವಚನೀಯ ಜಪ ಮಾಡೋಕ್ಕಲ್ಲ ಹೇಳಿದ್ರು, ಬರೀ ಅನಿರ್ವಚನೀಯ ಅಂತ ಅಷ್ಟು ಬಳಸಿಲ್ಲ ಅವರು. ಏನ್ ಬಳಸಿದ್ದಾರೆ? ತತ್ವಾನ್ಯತ್ವಾಭ್ಯಾಮ್ ಅನಿರ್ವಚನೀಯೇ ನಾಮರೂಪೇ. ನಾಮರೂಪಗಳು ಬ್ರಹ್ಮವೇ ಅಂತಾಗಲಿ ಬ್ರಹ್ಮಕ್ಕಿಂತ ಬೇರೆ ಅಂತಾಗಲಿ ಹೇಳೋಕ್ ಬರೋದಿಲ್ಲ. ತೋರುವ ದೃಷ್ಟಿಯಿಂದ, ಇರುವ ದೃಷ್ಟಿಯಿಂದ ಹೇಳಬೇಕಾದ್ರೇನು ಹೇಳಬೇಕು? ಬ್ರಹ್ಮವೇ. ಪರಮಾರ್ಥ ದೃಷ್ಟಿಯಿಂದ ನಾಮರೂಪಗಳು ಬ್ರಹ್ಮವೇ. ತೋರುವ ರೂಪವನ್ನು ಇಟ್ಕೊಂಡು ನೀವು ಹೇಳಿ ಅಂತಂದಾಗ, ತೋರುವ ರೂಪ ಬ್ರಹ್ಮಕ್ಕೆ ಈ ರೂಪ ಇಲ್ಲ, ಆದ್ರಿಂದ ಬ್ರಹ್ಮ ಅಲ್ಲ ಅಂತ ಒಂಥರ ಅನ್ನಿಸುತ್ತೆ. ಹೋಗ್ಲಿ ಬ್ರಹ್ಮಕ್ಕಿಂತ ಬೇರೆ ಹೇಳೋಣ ಅಂದ್ರೆ ಬೇರೆ ಯಾರು ಇರುವಿಕೆ ಇಲ್ಲ. ಈಗ ಈ ನಾಮರೂಪವಾದ ಈ ಪ್ರಮಾಣ ಪ್ರಪಂಚವನ್ನು ನಾವು ಇಷ್ಟೆಲ್ಲ ವಿಚಾರಣೆ ಮಾಡಿದಾಗ ಯಾಕೆ ಮಾಯ ಅಂತ ಹೇಳ್ತೀವಿ ಅಂದ್ರೆ, ತೋರೋ ರೂಪ ಬೇರೆ, ಇರೋ ರೂಪ ಬೇರೆ. ಹೀಗೆ ಈ ಪ್ರಪಂಚದಲ್ಲಿ ಅನಿರ್ವಚನೀಯ ಸ್ವರೂಪವನ್ನು ನಾವು ನಿರ್ಣಯ ಮಾಡಬೇಕು. ಈಗ
ಪ್ರಮೇಯ ಪರೀಕ್ಷೆಯನ್ನು ಸದ್ಯಕ್ಕೆ ನಿಲ್ಲಿಸ್ತೀನಿ. ಬಹಳ ಬಿಟ್ಟಾಯಿತು, ತುಂಬ ಬೇರೆ ಕಡೆ ಬೆಳೆಸ್ಬಿಟ್ಟೆ ಅಂತಂದ್ರು. ನನಗೆ ಪರೀಕ್ಷೆ ಮಾಡೋದು ಸುಲಭ, ನಮಗೆ ಪ್ರಮೇಯ ರಾಶಿಗೆ ಮುಂದೆ ಕಾಣುತ್ತಲ್ಲ. ಇನ್ನು ಒಳಗೆ ಹೋದ ಕೂಡಲೇ ನಿದ್ದೆ ಬಂದ್ಬಿಡುತ್ತೋ ಅಂತ ಭಯ. ನಿದ್ದೆ ಬಂದ್ರೇನು ಭಯ ಇಲ್ಲ, ನಾವೇ ಇರೋದು. ಆದರೂ ಕೇಳೋಕ್ಕಲ್ವಲ್ಲ. ಅದನ್ನ ಈಗ ಪ್ರಮಾಣ ಪರೀಕ್ಷೆ ಮಾಡಬೇಕು. ಪ್ರಮಾಣಗಳಿಗೆ ಅಸ್ತಿತ್ವ ಉಂಟೇ ಇಲ್ಲವೇ ಅಂತ ಕೇಳಬೇಕು. ಇದು ಒಂದು ಅದ್ಭುತವಾದ ಒಂದು ಪವಾಡ ಆಗಿದೆ. ಮಾತ್ರ ಪ್ರಮಾಣ ಪ್ರಮೇಯ ಈ ಮೂರು ರಾಶಿಯಲ್ಲಿ ಒಂದನ್ನು ಬಿಡಿಸಿದ್ರೆ ಇನ್ನು ಎರಡು ಕಾಣೋದೇ ಇಲ್ಲ. ಪ್ರಮಾತೃ ಇಲ್ಲ ಅಂತ ನಿಮ್ಗೆ ಗೊತ್ತಾದ್ರೆ ಪ್ರಮಾಣ ಪ್ರಮೇಯ ಕಾಣಿಲ್ಲ. ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಅದು ಗೋಚರ ಆಗಲ್ಲ. ಪ್ರಮೇಯವೇ ಇಲ್ಲ ಅಂದ್ರೆ ಪ್ರಮಾತೃ ಪ್ರಮಾಣವೂ ಕಾಣಲ್ಲ. ಪ್ರಮಾಣ ಇಲ್ಲ ಅಂದ್ರೆ ಪ್ರಮಾತೃ ಪ್ರಮೇಯ ಇದೆರಡೂ ಕಾಣೋದಿಲ್ಲ. ಅದು ಮೂರು ಒಂದಕ್ಕೊಂದು ಸಾಪೇಕ್ಷವಾಗಿ ಕಾಣಿಸುವಂತಹದ್ದು. ಹಾಗೆ ನಾವು ರೂಪ ಕಾಣೋದ್ರಿಂದ ಕಣ್ಣಿದೆ ಏನು ಗೊತ್ತಾಗತ್ತೆ, ಕಣ್ಣಿರೋದ್ರಿಂದ ರೂಪ ಕಾಣುತ್ತೆ ಅಂತ ಹೇಳ್ತೀವೋ ಹಾಗೆ ಈ ಪ್ರಮಾತೃವಾದ ನಾನು, ನನಗಿರುವಂತಹ ಇಂದ್ರಿಯಗಳು, ಆ ಇಂದ್ರಿಯ ಕಾಣೋ ಪ್ರಪಂಚ, ಈ ಮೂರು ಒಟ್ಟಿಗೆ ಎದ್ಕೊಳ್ಳುತ್ತೆ, ಒಟ್ಟಿಗೆ ಆಡ್ಕೊಳ್ಳುತ್ತೆ. ಒಂದೊಂದೊಂದೊಂದು ಬಿಡಿಸ್ಬಿಟ್ರೆ ಕಾಣೋದೇ ಇಲ್ಲ. ಅದೇ ಅದನ್ನು ಹೇಳೋಕೆ ಹೇಳಿದೆ. ಗೊತ್ತು ನೀವು ಹೇಳ್ತೀರಿ ಅಂತ. ಪ್ರಮಾತೃ ಪ್ರಮಾಣ ಎರಡಿರತ್ತೆ, ಪ್ರಮೇಯ ಇಲ್ಲ ಅಂದ್ರೆ ಈಗ ಪ್ರಮಾಣ ಅಂದ್ರೆ ಏನು ಅಂತ ಹೇಳಿದ ಮೇಲೆ ಪ್ರಮಾತೃ ಪ್ರಮಾಣ ಏನು ಗೊತ್ತಾಗತ್ತೆ. ಪ್ರಮಾಣ ಅಂದ್ರೆ ಏನು ಅಂತ ಕೇಳೋಣ. ಪ್ರಮಾಣ ಅಂದ್ರೆ ಏನು? ಇಂದ್ರಿಯಗಳು ಅಂತ ಮೊದಲು ಅರ್ಥ ಇಟ್ಕೊಳ್ಳೋಣ. ಇಂದ್ರಿಯಗಳೇನು ಅಂತ ಪುನಃ ಪ್ರಶ್ನೆ ಬರುತ್ತಲ್ಲ. ಇಂದ್ರಿಯಗಳು ಅಂದ್ರೆ ಗೋಳಕ ಅಲ್ಲ, ಹೌದಾ? ಈಗ ಇಂದ್ರಿಯಗಳ ಸ್ವರೂಪವನ್ನು ವಿವರಣೆ ಮಾಡಬೇಕು. ಇಂದ್ರಿಯಗಳ ಸ್ವರೂಪವನ್ನು ವಿವರಣೆ ಮಾಡೋಕೆ ನಮಗೆ ಯಾವ ಅನುಭವದ ಬಲ ತಗೋಬೇಕು? ಇಂದ್ರಿಯಗಳನ್ನೇ ತಗೊಂಡು ಮಾಡ್ತೀರಾ? ಮಾಡೋಕೆ ಬರಲ್ಲ. ಇಂದ್ರಿಯಗಳಿಗಿಂತ ಬೇರೆಯಾದನ್ನು ಯಾವ ತಗೋಬೇಕು? ಇರೋದು ಇನ್ನು ಎರಡಿದೆ. ಒಂದು ಮನಸ್ಸು, ಇನ್ನೊಂದು ನಮ್ಮ ಸ್ವರೂಪ. ನಮ್ಮ ಸ್ವರೂಪಕ್ಕೆ ಅದರ ವಿಷಯ ಇರಲಿ, ಅದನ್ನು ಸ್ವರೂಪಕ್ಕೆ ಇಂದ್ರಿಯ ಕಾಣಿಸುತ್ತೆ ಹೇಳ್ಬಿಡ್ತೀವಿ. ನನಗೆ ಇಂದ್ರಿಯಗಳು ಕಾಣಿಸ್ತಾ ಇದೆ ಅಂತ. ನನಗೆ ಕಾಣಿಸ್ತಾ ಇದೆ ಇಂದ್ರಿಯಗಳು ಅಂದ್ರೆ ಕಣ್ಣಿಗೆ ಮರ ಕಾಣಿಸೋ ಹಾಗೆ ಇಂದ್ರಿಯಗಳು ಕಾಣಿಸ್ತಾ ಇದೆಯಾ ನಿಮಗೆ? ಕಣ್ಣು ಕಾಣಿಸ್ತಾ ಇದೆ ಹೇಳ್ಬಿಡ್ತಿದ್ವಿ. ಇನ್ನು ಕಣ್ಣು ಅಂದ್ರೆ ಈ ತರ ಇಂದ್ರಿಯ, ಕಿವಿ ಅಂದ್ರೆ ಈ ತರ ಇಂದ್ರಿಯ ಅಂತ ಹೇಳ್ತಾ ಇದ್ವಿ. ಕಾಣಿಸ್ತೇ ಇರುವಾಗ ಬರೀ ಕಣ್ಣು ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನಾಗಿದೆ? ಕಾಣಿಸ್ತಾ ಇಲ್ಲ ಏನೋ, ಆದ್ರೂ ಕಣ್ಣಿದೆ ನಿಮಗೆ ಇದೇನು ಗೊತ್ತಾಗಬೇಕು. ಹೇಗೆ ಗೊತ್ತಾಗತ್ತೆ ಹೇಳಬೇಕು ಅನುಭವನ, ನಮ್ಮ ಅನುಭವವನ್ನು ಹೇಳಬೇಕು. ಕತ್ಲೇಲಿದ್ದಾಗ ಕಣ್ಣಿದೆ ಅಂತ ಗೊತ್ತಾಗತ್ತೆ ಅಂತ ಅವ್ರು ಹೇಳಿದ್ರು. ಏನು ಹೇಳಿದ್ರೆ? ಕತ್ಲೆ ಇದೆ ಅಂತಲ್ಲ, ಮನಸ್ಸೊಳಗಿಂದ ಕಣ್ಣು ಕಾಣಿಸುತ್ತೆ. ಈಗ ಇದು ಈಗ ಏನಾಯ್ತು ಅಂದ್ರೆ ಈಗ ಪುನಃ ತ್ರಿಪುಟಿ ಮಾಡಿದ್ವಿ. ನಾನು ಪ್ರಮಾತೃ, ಮನಸ್ಸು ಪ್ರಮಾಣ, ಪ್ರಮೇಯ ಯಾವುದು? ಇಂದ್ರಿಯಗಳೇ. ಇಲ್ಲಿ ಮೂರಿತ್ತು, ಅದನ್ನು ಹಿಂದಕ್ಕೆ ತಗೊಂಡ್ವಿ. ಒಂದನ್ನ ವಾಪಸ್ ರಿವರ್ಸ್ ಮಾಡಿಕೊಂಡು ಇಂದ್ರಿಯಗಳು ಪ್ರಮೇಯ, ಮನಸ್ಸು ಪ್ರಮಾಣ, ನಾನು ಪ್ರಮಾತೃ ಅಂದ್ವಿ. ಇಲ್ಲಿ ಒಂದು ತೊಂದರೆ ಏನು ಬರುತ್ತೆ ಗೊತ್ತಾ? ಮೊದಲು ನಾನು ಪ್ರಮಾತೃ ಆಗಬೇಕು ಅಂದ್ರೆ ಈ ಮನಸ್ಸಲ್ಲಿ ಸೇರ್ಕೊಳ್ಬೇಕು. ಬರೀ ನಾನು ಅನ್ನೋದು ಇರೋದೇ ಇಲ್ಲ. ಆ ಪ್ರಮಾತೃವಿನ ವಿಚಾರ ಬಂದ ಹೇಳ್ತೇನೆ. ಅದಕ್ಕೆ ಒಂದಕ್ಕೊಂದು ಲಿಂಕ್ ಅಂತ ಹೇಳ್ತಾ ಇರೋದು. ಬರೀ ನಾನಿದ್ದು ಇಲ್ಲೊಂದು ಮನಸ್ಸಿದೆ ಅಂತ ಎಲ್ಲಿ ಸಿಗತ್ತೆ ನಿಮಗೆ? ನಾನು ಅಂದ್ರೆ ಯೋಚನೆ ಮಾಡೋಣ, ನಾನು ಅಂದ್ರೆ ಹೇಳೋಣ, ನಾನು ಅಂದ್ರೆ ಮಾಡೋಣ. ಈಗ ಇಲ್ಲಿ ಇಂದ್ರಿಯಗಳಲ್ಲೂ ಮನಸ್ಸಲ್ಲೂ ಗೊತ್ತಾಗ್ತಾ ಇರೋದು ನಾನು ಅನ್ನೋ ಜೊತೆಯಲ್ಲಿ, ಪ್ರಮಾಣ ರಾಶಿ ಗೊತ್ತಾಗ್ತಾ ಇರೋದು ಇದು ಅನ್ನೋ ಜ್ಞಾನ ಜೊತೆಯಲ್ಲಿ ಒಂದು ವ್ಯತ್ಯಾಸ ಇದೆ. ಆ ಥರ ಕಾಣಿಸ್ತಾ ಇಲ್ಲ. ಈಗ ಮರ ಕಂಡಾಗ ನಾನು ಮರ ಅಂತ ಅನ್ನಲ್ಲ ಅವನು, ಆದ್ರೆ ಕಣ್ಣನ್ನು ನೋಡಿದಾಗ ನಾನು ಕಣ್ಣಾದೆ ಅಂತ ಹೇಳ್ತಾನೆ. ಕಣ್ಣಿದೆ ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ನಾನೇ ಕಣ್ಣಾದ್ರಿಂದ. ಮನಸ್ಸಿದೆ ಅಂತ ಹೇಗೆ ಗೊತ್ತಾಯ್ತು? ನಾನೇ ಮನಸ್ಸಾದ್ರಿಂದ. ಇದು ಮನಸ್ಸು ನಿಮ್ಗೆ ಕಾಣಿಸುತ್ತಾ? ಒಂದ್ಸಲ ಅನ್ಸುತ್ತೆ ನಮ್ಮ ಮನಸ್ಸಲ್ಲಿ ತುಂಬಾ ಕಷ್ಟ ಇದೆ, ತುಂಬಾ ಯೋಚನೆ ಇದೆ, ಈ ಮನಸ್ಸು ಬಹಳ ಕ್ಲೇಶಕರವಾದ್ದು ಅಂತ. ಇದು ಅಂತಲೂ ಗೊತ್ತಾಗತ್ತೆ, ನಾನು ಅಂತಲೂ ಗೊತ್ತಾಗತ್ತೆ ಅಂತ ಎರಡೂ ಇದೆಯಾ? ಈ ಈ ವಿಷಯದಲ್ಲಿ ನಿಮಗೆ ಜಿಜ್ಞಾಸೆಗೋಸ್ಕರ ಹೇಳ್ತೀನಿ ನೋಡಿ. ಈ ದೇಹೇಂದ್ರಿಯ ಸಂಘಾತ, ಪ್ರಪಂಚ, ನಾನು, ಈ ದೇಹೇಂದ್ರಿಯ ಸಂಘಾತ ಹೇಳ್ಕೊಡ್ತೀನಿ. ಇದರಲ್ಲಿ ಏನಾಗಿದೆ ಅಂದ್ರೆ ಈ ಪ್ರಪಂಚದ ವಿಷಯದಲ್ಲಿ ಅದು ಇದು ಅಂತ ಒಂದಷ್ಟು ಗೊತ್ತಾಗುತ್ತೆ. ಇನ್ನು ಕೆಲವನ್ನ ನೀನು ಅಂತೀವಿ, ನಾನು ನೀನು ಅಂತೀವಿ. ಅಲ್ಲಿ ಎರಡು ಪ್ರತ್ಯಯ. ಅದಕ್ಕೆ ಯುಷ್ಮತ್ ಪ್ರತ್ಯಯ ಗೋಚರ, ಇದಂ ಪ್ರತ್ಯಯ ಗೋಚರ ಅಂತ ಸಂಸ್ಕೃತ ಶಬ್ದ. ಸಂಸ್ಕೃತ ಶಬ್ದವಾದ್ರೆ ಅರ್ಥ ಒಂದೇ. ಅದು ಇದು ಅಂತ ಗೊತ್ತಾಗೋದು ಒಂದು, ನೀನು ಅಂತ ಗೊತ್ತಾಗೋದು ಒಂದು. ಎರಡೇ ರಾಶಿ ಎಲ್ಲಿರೋದು? ಪ್ರಮೇಯ ರಾಶಿಯಲ್ಲಿ. ಈ ದೇಹೇಂದ್ರಿಯ ಸಂಘಾರದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅಲ್ಲಿ ಇನ್ನೂ ಒಂದು ಪ್ರತ್ಯಯ ಇದೆ. ನೀನು ಅಂತ ಗೊತ್ತಾಗೋದು, ಅದು ಇದು ಅಂತ ಗೊತ್ತಾಗೋದು, ನನ್ನದು ಅಂತಲೂ ಗೊತ್ತಾಗೋದು. ಮಮ ಪ್ರತ್ಯಯ, ಮಮತಾ ಪ್ರತ್ಯಯ, ನನ್ನದು ಆಗೋದು ಒಂದು, ನೀನು
ಅಂತ ಗೊತ್ತಾಗೋದು ಕೆಲವು, ಅದು ಇದು ಅಂತ ಗೊತ್ತಾಗೋದು. ಅದು ಇದು ಅನ್ನೋದು ಎಲ್ಲ ಒಂದೇ ಜಾತಿ. ಅದು ಅಂದ್ರೆ ದೂರ ಇರುತ್ತೆ, ಇದು ಅಂದ್ರೆ ಹತ್ರ ಇರುತ್ತೆ. ಈ ಥರದ ಹೊರಗಿನ ವಸ್ತುಗಳು ಗೊತ್ತಾಗ್ತಾ ಇದೆ. ನಂದು ಈ ದೇಹೇಂದ್ರಿಯಕ್ಕೆ ನೋಡಿ, ದೇಹೇಂದ್ರಿಯ ಸಂಘಾತದಲ್ಲಿ ಒಟ್ಟು 4 ಪ್ರತಿ ಒಟ್ಟಿಗೆ ಬರ್ತಾ ಇದೆ. ಪ್ರತ್ಯಯ ಅಂದ್ರೆ ಅರಿವು ಅಂತ ಅರ್ಥ. 4 ವಿಧವಾದ ಅರಿವು ಹೇಗೆ ಬರ್ತಾ ಇದೆ ಅಂದ್ರೆ, ನಾನು ಅಂತೂ ಬರ್ತಾ ಇದೆ, ನಂದು ಅಂತೂ ಬರ್ತಾ ಇದೆ, ಅದು ಇದು ಅಂತೂ ಬರ್ತಾ ಇದೆ, ನೀನು ಅಂತೂ ಬರ್ತಾ ಇದೆ. ಇದು ಅದ್ಭುತ. ಒಂದೇ ಜಾಗದಲ್ಲಿ 4 ಪ್ರತ್ಯಯ ಬರ್ತಾ ಇದೆ. ಅದರಲ್ಲೂ ಕೆಲವು ಸರಿ ಕೆಲವು ತಪ್ಪು. ಹೇಗೆ ಅಂತ ಹೇಳ್ತೀನಿ, ಉದಾಹರಣೆ ಹೇಳ್ಬಿಡ್ತೀನಿ. ಮನಸ್ಸೇ, ನೀನು ತುಂಬಾ ಗೌಳಕ್ಕೆ ಹೊಯ್ಕೋತಾ ಇದೀಯಾ ನೀನು ಅಂತ ಮನಸ್ಸನ್ನು ನೀನು ಅಂತ ಹೇಳ್ಬೋದು. ಈ ದೇಹ ಇದೆಯಲ್ಲ, ಇದು ಅಂದ್ರೆ ಏನೋ, ಇದು ಅನ್ನೋ ಪ್ರತ್ಯಯ. ಈ ಕಂಬ ಇದೆಯಲ್ಲ ಇದು, ಈ ದೇಹ ಇದೆಯಲ್ಲ ಇದು ಅಂತ ಇದು ಅನ್ನೋ ಪ್ರತ್ಯಯದಿಂದ ನೋಡ್ತೀವಿ. ಈ ದೇಹವೇ, ಅಯ್ಯೋ ನಿನಗೆ ಎಷ್ಟು ಮಾಡಿದ್ರು, ಎಷ್ಟು ಸೇವೆ ಮಾಡಿದ್ರು ನೀನು ಹೀಗೆ ಅಂತ ನೀನು ಅನ್ನೋ ಪ್ರತ್ಯೆಯಿಂದ ಹೇಳ್ಬೋದು. ನನ್ನ ದೇಹ ಬಹಳ ದಪ್ಪಾಗ್ಬಿಡ್ಕಂಡ್ರಿ ಅಂತ ನನ್ನದು ಅಂತಲೂ ಹೇಳ್ಬೋದು. ನಾನು ಕೂತ್ಕೊಂಡಿದ್ದೀನಿ ಅಲ್ಲ, ಸರಿಯಾಗಿ ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಒಂದೇ ದೇಹಕ್ಕೆ 4 ಪ್ರತ್ಯಯ ಹೇಳ್ಬಿಟ್ವಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಸ್ವಲ್ಪ ಕಷ್ಟ ಇರಬಹುದು. ಈ ದೇಹ ಅಂತ ಹೇಳುವಾಗ ಇದು ಅನ್ನೋ ಪ್ರತ್ಯಯ, ಈ ಮೇಜು ಅನ್ನೋ ಹಾಗೆ ಈ ದೇಹ, ಕರೆಕ್ಟ್ ಆಯ್ತಾ? ನನ್ನದು ಅನ್ನುವಾಗ ನನ್ನ ಉಂಗುರ ಅನ್ನೋ ಹಾಗೆ ನನ್ನದು ಅನ್ನೋ ಪ್ರತ್ಯಯ ಇದು. ನೀನು ನಿಮ್ ಕಡೆ ನೀ ದೇಹ ಇದೆಯಲ್ಲ, ನಿನ್ನೆ ಎಷ್ಟು ಕೆಟ್ಟ ಹೋಗಿದ್ದೀನಿ ಗೊತ್ತಾ, ದಿನ ತುಂಬಿ ಹೊಟ್ಟೆ ತುಂಬಿದ್ರು ನೀನು ಏನು ತುಂಬ್ಕೊಳ್ಳೋದೇ ಇಲ್ಲ ಅಂತ ನೀನು ಅಂತಲೂ ಕರಿಬಹುದು, ನನ್ನದು ಅಂತಲೂ ಕರಿಬಹುದು, ಇದು ಅಂತಲೂ ಕರಿಬಹುದು, ಕೊನೆಯಲ್ಲಿ ನಾನು ಅಂತಲೂ ಕರಿಬಹುದು. ಈ 4ರಲ್ಲಿ ನಮ್ಗೆ ನಿಜವಾಗಿ ದೇಹದಲ್ಲಿ ಇರೋದು ಯಾವ ಪ್ರತ್ಯಯ? ಕರೆಕ್ಟ್ ಹೇಳಿದೆ. ಯಾಕಂದ್ರೆ ಬಹಳ ಹಿತವಾದ್ದು. ನಾನು ಅನ್ನೋ ಪ್ರತ್ಯಯ ಗಟ್ಟಿಯಲ್ಲಿ, ಉಳಿದದ್ದೆಲ್ಲ ಸುಮ್ಮನೆ ಬಾಕಿಯವ್ರ ಜೊತೆಗೆ, ಬಾಕಿಯವ್ರಿಗೂ ಸ್ವಲ್ಪ ಸಮಾಧಾನ ಆಗಲಿ. ಈ ದೇಹ ಇದೆಯಲ್ಲ, ಇದು ಹೆಣ ಅಂತೀವಿ. ಯಾರೂ ಹೆಣ ಮಾಡ್ಕೊಂಡಿಲ್ಲ. ನಾನು ಇದನ್ನು ಹೆಣ ಅಂತ ಹೇಳ್ಬಿಟ್ರೆ ಒಪ್ಕೊಂಡ್ಬಿಡ್ತೀರ. ಬಾಕಿದ್ ಯಾವ್ದಾದ್ರು ದೇಹ ಹೆಣ ಆಗಲಿ, ನನ್ನ ದೇಹ ನಾನು ಮಾತ್ರ, ನನ್ನ ದೇಹ ಅಲ್ಲ, ನಾನು ದೇಹ ಆಗಿದೆಯಲ್ಲ, ನಾನು ಮಾತ್ರ ಹೆಣ ಅಲ್ಲ ಅಂದ್ರೆ ಇಲ್ಲಿ 4 ಪ್ರತ್ಯಯಗಳು ಬರ್ತಾ ಇದೆ. ಈಗ ಇಂದ್ರಿಯಗಳಲ್ಲೂ ಈ ತರಹದ ಪ್ರತ್ಯಯಗಳು ಉಂಟಾಗತ್ತೆ. ದೇಹದಲ್ಲಿ ಉಂಟಾದ ಮೇಲೆ ಇಂದ್ರಿಯಗಳಲ್ಲೂ ಬರ್ತಾ ಇದೆ. ಈಗ ಪರೀಕ್ಷೆ ಏನ್ ಮಾಡ್ತಾ ಇದ್ದೀವಿ, ಇಂದ್ರಿಯಗಳು ನಮಗೆ ಗೋಚರವಾಗತ್ತೆ ಅಂತ ಅಂದ್ರವರು. ಅದೇ ಪ್ರಕರಣ. ಕತ್ತಲಲ್ಲಿ ಇಂದ್ರಿಯಗಳಿದೆ ಅಂತ ಕಾಣಿಸತ್ತೆ ಅಂದಾಗ ಹ್ಯಾಕ್ ಕಾಣಿಸುತ್ತೆ? ನಾನು ಅನ್ನೋ ರೂಪದಿಂದ ಕಾಣುತ್ತೋ, ಇದೂ ಅನ್ನೋ ರೂಪದಿಂದ ಕಾಣುತ್ತೋ, ನಂದು ಅನ್ನೋ ಕಾಣುತ್ತೋ, ನೀನು ಅಂತ ಕಾಣಿಸುತ್ತೋ? ಕತ್ತಲಲ್ಲಿ ಕಣ್ಣು ಕಾಣಿಸ್ತಾ ಇದೆ. ಕತ್ತಲು ಕಾಣಿಸ್ತಾ ಇದೆ ಅಂತಲ್ಲ ಹೇಳ್ತಾ ಇರೋದು, ಕತ್ತಲಲ್ಲಿ ಕಣ್ಣಿದೆ ಅಂತ ಗೊತ್ತಾಗತ್ತೆ. ಕಣ್ಣಿದೆ ಅಂದ್ರೆ ಯಾವ ಇಂದ್ರಿಯ? ನೋಡುವ ಶಕ್ತಿ ನಮಗಿದೆ ಅಂತ ಗೊತ್ತಾಗತ್ತೆ. ಅನುಭವದಲ್ಲಿದೆಯಾ? ನಾನೇ ಕಣ್ಣಾಗಿ ಗೊತ್ತಾಗಿದೆ ಅಂತ ಕಾಣಿಸುತ್ತೆ. ಬಹುಶಃ ನಾನೇ ಕಣ್ಣಾದ್ರಿಂದ ಕತ್ತಲಲ್ಲಿ ಕಣ್ಣಿದೆ ಅಂತ ಗೊತ್ತಾಗತ್ತೆ. ಯಾಕಂದ್ರೆ ಕಣ್ಣನ್ನು ನೋಡೋದಕ್ಕೆ ಇನ್ನೊಂದು ತಗೊಂಡಿಲ್ಲ. ಆದರೆ ನಾನು ಗೊತ್ತಾಗಿದೆ ಅಂತ ಮಾಡ್ಕೊಳ್ಳೋವಾಗಲೂ ಅಲ್ಲಿ ಹಿಂದ್ಗಡೆ ಮನಸ್ಸಿದೆಯಲ್ಲ, ಆ ಮನಸ್ಸೇ ಕಣ್ಣಾಗಿರೋದು. ಮಹಾಭಾರತದಲ್ಲಿ ಒಂದು ವಾಕ್ಯ ಇದೆ, ಚೆನ್ನಾಗಿರೋ ವಾಕ್ಯ. ಆ ಮನಸ್ಸು ಯಾವ ಇಂದ್ರಿಯ ಜೊತೆ ಸೇರುತ್ತೋ ಆ ಇಂದ್ರಿಯ ಶಕ್ತಿನ ತಾಳ್ಕೊಳ್ಳುತ್ತೆ. ಮನಸ್ಸು ಸೇರ್ಕೊಳ್ಳದೆ ಹೋದ್ರೆ ಆ ಇಂದ್ರಿಯಕ್ಕೆ ಅನ್ಯತ್ರ ಮನಾಭೂವಂ ನಾವಶ್ಯಂ. ಎಲ್ಲೋ ಕಡೆ ಮನೆ ಇತ್ತು, ನೀವು ಹೇಳಿದ್ಕೆ ಪ್ರವಚನ ಕೇಳಲೇ ಇಲ್ಲ. ನಿಮ್ದು ಅರಣ್ಯ ರೋದನ ಅಂತ ಕೇಳಿದ್ರೆ ಇಲ್ವಾ? ಕಾಡಲ್ಲತ್ತ ಹಾಗೆ ಕೇಳೋರಿಲ್ಲ ಅಂತ. ಹಾಗೆ ಎಲ್ಲೋ ನೋಡ್ತಾ ಇದ್ವಿ, ಯಾರೋ ಒಂದು ಸೀರೆ ಉಟ್ಕೊಂಡು ಬಂದು ಏನೋ ಮಾತಾಡಿಸ್ತಾ ಇದ್ದಾರೆ. ಅವ್ರು ಏನು ಮಾತಾಡ್ಸೋರು ಮುಖ್ಯ ಅಲ್ಲ, ಮುಖ್ಯ ಏನವರಿಗೆ ಸೀರೆ ನೋಡ್ಲಿ ಅಂತ. ಅವ್ರು ನೋಡ್ತಾನೆ ಇಲ್ಲ, ಅವ್ರ ಮಾತನ್ನು ಕೇಳ್ತಾ ಇದ್ದಾರೆ, ಹೀಗೆ ಬರೀತಾನೆ ಇದ್ದಾರೆ. ಗೊತ್ತಾಯ್ತಾ? ಗೊತ್ತಾಯ್ತು. ಮುಂದೆ ಅಲ್ಲ ರೇ, ಗೊತ್ತಾಯ್ತು, ನಾನು ಹೋಗ್ತಾ ಇದ್ದೀನಿ. ಗೊತ್ತಾಯ್ತು, ಹೋಗುವ. ಹೀಗೆ ಬರೀತಾ ಇದ್ರೆ ಅವ್ರು ಏನ್ ಮಾಡ್ತಾರೆ? ಹೋಗ್ತಾರೆ ಅಷ್ಟೇ. ಅನ್ಯತ್ರ ಮನಾಭವಂ ನಾಪಶ್ಯಂ ಅಂದ್ರೆ ಮನುಷ್ಯನಿಗೆ ಮನಸ್ಸು ಯಾವುದಕ್ಕೆ ಸೇರತ್ತೋ ಆ ಮನಸ್ಸೇ ಇಂದ್ರಿಯ. ಒಂದು ಪ್ರಶ್ನೆ ಬರುತ್ತೆ, ಮನಸ್ಸೇ ಇಂದ್ರಿಯ ಆದ್ರೆ ಇಂದ್ರಿಯ ಅಂತ ಬೇರೆ ಇದೆಯೋ, ಇಂದ್ರಿಯ ಮನಸ್ಸು ಒಂದೇನೋ? ಏನ್ ಹೇಳ್ತೀರಾ? ಒಂದು ಕಡೆಯಿಂದ ಒಂದೇ ಅಂತೀವಿ, ಒಂದು ಕಡೆಯಿಂದ ಬೇರೆ ಅಂತ ಅಂತೀವಿ. ಇದು ಒಂದು ಕಷ್ಟ. ಯಾಕೆ ಒಂದು ಮನಸ್ಸಿಗೆ 5 ಶಕ್ತಿ ಆಗಿ ಬಂತು. ಈ ಕಣ್ಣಿನ ಮೂಲಕ ಬಂದಾಗ ಮನಸ್ಸು ಏನಾಗತ್ತೆ? ರೂಪ ನೋಡುತ್ತೆ. ಕಿವಿಯಿಂದ ಬಂದಾಗ ಶಬ್ದ ಕೇಳುತ್ತೆ. ಮೂಗಿಂದ ಬಂದಾಗ ವಾಸನೆ ನೋಡುತ್ತೆ. ಬಾಯಿಂದ ಬಂದಾಗ ರುಚಿ ನೋಡುತ್ತೆ. ಒಂದೇ ಮನಸ್ಸು 5 ಆಯ್ತಾ? ಅಥವಾ ಅಲ್ಲೂ ಏನಾದರೂ ಇದೆಯಾ? ಇದು ಬಹಳ ಕಷ್ಟವಾದ ವಿವೇಕ ಕಷ್ಟ. ಇದು ಎಲ್ಲ ಮಾಯೇನೇ ಇಲ್ಲಿ.
ಇದೇನಾಗತ್ತೆ ಅಂದ್ರೆ ಮನಸ್ಸು 5 ಆಗಿದೆ ಅನ್ನೋದು ಒಂದು ಪ್ರಮಾಣದಿಂದ ಗೊತ್ತಾಗಬೇಕಲ್ವಾ. ಏನಾಗ್ಬಿಡ್ತು, ನಾವು ಹೇಳ್ತಾ ಇದ್ದೆ ಹ್ಞೂ ಹ್ಞೂ ಅಂತಿದ್ದೀರಿ. ಯಾಕೆ ಹ್ಞೂ ಅಂತ ಇದ್ದೀರಿ ಗೊತ್ತಾ? ಹಿಂದ್ಗಡೆ ಒಂದಿದೆ ಬಲ, ಸ್ವಾನುಭವ ಬಲ ಇದೆ. ಆದ್ರಿಂದ ಹೌದು ಮನಸ್ಸೇ ಇದಾಗಿದೆ ಅಂತೀರಿ. ಇನ್ನೊಂದು ಕಡೆ ಕೇಳ್ತೀನಿ, ಕಣ್ಣು ಅಂತ ಒಂದು ಇಂದ್ರಿಯ ಇದೆ ಕಣ್ರಿ, ಕಿವಿ ಅಂತ ಒಂದು ಇಂದ್ರಿಯ ಇದೆ, ಅಲ್ಲಿ ಬಂದು ಮನಸ್ಸು ಸೇರ್ಕೊಳ್ಳುತ್ತೆ. ಮನಸ್ಸನ್ನು ಕನೆಕ್ಷನ್ ಕೊಟ್ಟಾಗ ಅದು ಕೇಳುತ್ತಷ್ಟೇ ಹೊರತು ಮನಸ್ಸೇ ಅದಲ್ಲ. ಈ ಕಣ್ಣು ಅಂತ ಒಂದು ಇಂದ್ರಿಯ ಇರಬೇಕಲ್ವಾ. ಬರೀ ಕಣ್ಣಿಲ್ಲದೆ ಮನಸ್ಸು ಅಂತ ತಾನೇ ಯೋಚನೆ ಮಾಡ್ತಾ ಇಲ್ವಾ? ಅದನ್ನು ಕಣ್ಣಿಗಿಂತ ಬೇರೆಯಾದ ಮನಸ್ಸಿದ್ಮೇಲೆ ಮನಸ್ಸಿಗಿಂತ ಬೇರೆಯಾದ ಕಣ್ಣು ಇರಬೇಕಲ್ವಾ ಅಂತ ತರ್ಕ ಮಾಡ್ತಾನೆ. ಏನಂತೀರಾ? ಏನ್ ಹೇಳ್ಬೇಕು ಇದಕ್ಕೆ? ವ್ಯವಹಾರ ಅಷ್ಟೇ. ಯಾವುದು ಮನಸ್ಸು ಸಂಬಂಧ ಆದಾಗ ಇಂದ್ರಿಯ ವ್ಯಾಪಾರ ಮಾಡ್ತೇವೆ, ವ್ಯವಹಾರ ಹೊರತು ಮನಸ್ಸು ಬಿಟ್ಟು ಇಂದ್ರಿಯ ಇಲ್ಲವೇ ಇಲ್ಲ. ಓಹೋ, ಅನ್ನೋ ವ್ಯತಿರೇಕ ಮಾಡ್ಬಿಟ್ರು. ಮನಸ್ಸೇ ಇಂದ್ರಿಯ ಅಂದ್ರು. ಈಗ ಮನಸ್ಸೇ ಇಂದ್ರಿಯ ಅಂತ ಹೇಳಿದ್ರೆ ಈಗ ಇಂದ್ರಿಯಗಳ ಪರೀಕ್ಷೆ ಸ್ವರೂಪ ಏನು ಅಂದ್ರೆ ಇವರು ಏನು ಹೇಳಿದ್ರು? ನಿಧಿಧ್ಯಾಸನ ಹೇಳಿದಾಗ ಹೇಳಿದ್ರು ಮನಸ್ಸೇ ಇಂದ್ರಿಯ, ಇಂದ್ರಿಯ ಅನ್ನೋದು ಇಲ್ಲವೇ ಇಲ್ಲ. ಆಗ ಮನಸ್ಸೇನು ಅಂದ್ರೆ ನಾನೇ ಮನಸ್ಸು ಅಂದ್ಬಿಡ್ತಾರೆ ಅವರು. ಯಾಕೆಂದ್ರೆ ನಾನಾಗ್ತಾನೆ ತಿಳಿಯೋದು. ಇಲ್ಲಿ ಬಾಕಿದನ್ನು ತಿಳಿಯೋ ಇದು ಅದು ಅಂತ ತಿಳಿತಿರ್ತಾ ಇಲ್ವಲ್ಲ. ಈ ದೇಹ ಇಂದ್ರಿಯ ಮನಸ್ಸುಗಳನ್ನು ತಿಳಿಯುವಾಗ ಏನಾಗಿ ತಿಳಿದಿರ್ತೀವಿ? ನಾವಾಗ್ಬಿಡ್ತೀವಿ. ಅದು ನಾವಾಗ ನಮ್ಗೆ ಅನುಭವಕ್ಕೆ ಬರುವಾಗ ಆ 3 ವಿಭಾಗ ಇರಲ್ಲ. ಯಾವುದಿರಲ್ಲ? ಪ್ರಮಾತ್ರ, ಪ್ರಮೇಯ ಅಂತ ಇರೋಲ್ಲ. ಇದಿಷ್ಟು ಇಲ್ಲದೆ ಇರುವಂಥ ಈ ಪ್ರಮಾಣ ಪರೀಕ್ಷೆಯಲ್ಲಿ ನಿಜವಾಗಿ ನಾವು ಯಾಕೆ ಸೋಲ್ತೀವಿ ಅಂದ್ರೆ, ಪ್ರಮಾಣಗಳನ್ನ ಇನ್ನೊಂದು ಪ್ರಮಾಣದಿಂದ ನೋಡಬೇಕು ಅನ್ನೋ ಬುದ್ಧಿಯನ್ನು ಬಿಡಬೇಕಾಗತ್ತೆ. ನಾನೊಂದು ಮಾಡ್ಕೊಂಡಿರೋ ಸರಿಂತು ಆಗ್ಬೇಕಾಗತ್ತೆ. ನಾನೊಂದು ಮಾಡ್ಕೊಂಡಿರೋ ತಪ್ಪಾಗ್ಬಿಟ್ರೆ ಏನಾಗ್ಬಿಡುತ್ತೆ? ಈಗ ಪ್ರಮಾಣಗಳು ನಡುವೆ ಇದೆ, ಹೌದಾ? ಈ ಕಡೆ ಪ್ರಮೇಯ ರಾಶಿಗೂ ಸೇರಿಸಿಲ್ಲ, ಆ ಕಡೆ ಪ್ರಮಾತ್ರವಿನ ಸ್ವರೂಪಕ್ಕೂ ಸೇರಿಸಿಲ್ಲ, ನಡುವೆ ಇದ್ಬಿಟ್ಟಿದೆ. ಇದು ಇದೆ ಅಂತ ಹೇಗೆ ಗೊತ್ತು ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹೇಳುವಾಗ ಅವರು ಏನ್ ಮಾಡಬೇಕು? ಇದು ನಾವು ರೂಪದಿಂದ ತೋರಿಸ್ತೀವಿ ಅಂದ್ರೆ ಪುನಃ ಇವುಗಳಿಗೆ ಪ್ರಮಾತ್ರ, ಪ್ರಮಾಣ, ಪ್ರಮೇಯ ವಿಭಾಗ ಬೇಕು. ಆ ಥರ ನೋಡೋಕ್ಕಾಗಲ್ಲ. ನಾನು ಅನ್ನೋ ರೂಪದಿಂದ ತಿಳಿತಾ ಇದ್ದೀವಿ ಅಂತ ನೀವು ಹೇಳಿಬಿಟ್ರೆ ಹಾಗಾದ್ರೆ ಅದೇ ಸರಿ ಇದೆಯಲ್ಲ. ನಾನು ಅನ್ನೋ ರೂಪದಿಂದ ಗೊತ್ತಾಗದೆಯಲ್ಲ ಅಂದ್ರೆ ಅದು ನಾನು ಅನ್ನೋ ರೂಪದಲ್ಲೇ ಯಾವಾಗಲೂ ಉಳ್ಕೋಬೇಕಾಯ್ತು. ಬಿಟ್ಟಿರ್ತೀವಿ ನಾವು. ಇದು ಅಂತ ತೋರುವಂತಹ ಇಂದ್ರಿಯಗಳನ್ನ ನಾನು ಅಂತ ತಿಳ್ಕೊಂಡಿದ್ದೀವಿ ಅಂತ ಇದ್ದಾರೆ. ಈ ಮನಸ್ಸು ಯೋಚನೆ ಮಾಡ್ತಾ ಇರೋದು ಕಾಣಿಸ್ತಾ ಇದೆ, ನಾನೇ ಯೋಚನೆ ಮಾಡ್ತಾ ಇದ್ದೀನಿ. ಕಣ್ಣು ನೋಡ್ತಾ ಇರೋದು ಕಾಣಿಸ್ತಾ ಇದೆ, ನಾನೇ ಕಣ್ಣಾಗಿದ್ದೀನಿ. ಎರಡೆರಡು ಹೇಳ್ತಾ ಇದ್ದೀವಿ. ಆದ್ರಿಂದ ಇಲ್ಲಿ ಏನೋ ಒಂದು ತಪ್ಪು ತಿಳುವಳಿಕೆ ಉಂಟಾಗಿದೆ. ಅದು ನಿಜವಾಗಿ ಇಂದ್ರಿಯಗಳು ನಾನು ಎಂಬುದಕ್ಕೂ ಕಾಣಲ್ಲ, ಪ್ರಮಾಣಕ್ಕೂ ಕಾಣೋದಿಲ್ಲ ಅಂತ ತೀರ್ಮಾನ ತಗೋಬೇಕು. ಹಾಗೆ ನಾನು ಎಂಬ ರೂಪದಿಂದೂ ತಿಳಿಯೋಕೆ ಸರಿಯಲ್ದ, ಇದು ಅನ್ನೋ ರೂಪದಿಂದ ತಿಳಿಯೋಕೆ ಬರದೇ ಇರೋದಂತಹ ಪ್ರಮಾಣಗಳಿಗೆ ಸ್ವರೂಪ ಇಲ್ಲ. ಆದ್ರೆ ಇಂದ್ರಿಯಗಳು ಇವೆ ಅನ್ನೋದು, ಮನಸ್ಸು ಇದೆ ಅನ್ನೋದು ತಪ್ಪು ತಿಳುವಳಿಕೆಯಿಂದ ನಾನಾಗಿ ಮಾಡಿಕೊಂಡಾಗ ಮಾತ್ರ ಅವುಗಳಿಗೆ ಅಸ್ತಿತ್ವ ಬರುತ್ತೆ. ಅದೇ ಈಗ ವಿಚಾರ ಮಾಡುವವರಲ್ಲಿ ಪ್ರಧಾನವಾದವರು. ಈಗ ನಾವು ಇಷ್ಟೇ ವಿಚಾರ ಮಾಡೋಕ ಹೊರಟಾಗ ಮೂಲ ವಸ್ತು ತಗೊಂಡದ್ದು ಯಾವುದು? ಇಂದ್ರಿಯಗಳು ಮನಸ್ಸನ್ನು ಇಟ್ಕೊಂತಾನೆ ವಿಚಾರ ಮಾಡಬೇಕು. ಈಗ ಇಷ್ಟತ್ತು ನಾವು ಪ್ರಮಾಣವನ್ನು ವಿಚಾರ ಮಾಡಿದ್ವಿ. ಪ್ರಮಾಣ ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳು ಮತ್ತು ಮನಸ್ಸು ಸೇರ್ತು. ಒಟ್ಟು ಇಂದ್ರಿಯಗಳು ಎಷ್ಟು ಅಂತ ಕೇಳಿದ್ರೆ ಎಷ್ಟು ಹೇಳ್ತೀರಿ ನೀವು? ಮನಶ್ಶಷ್ಟಾನೆ. ಅಲ್ಲ, ನಮಗೆ ಸಾಮಾನ್ಯವಾಗಿ ಇದು ವ್ಯಾವಹಾರಿಕ ಪ್ರಶ್ನೆ, ಪರಮಾರ್ಥ ಪ್ರಶ್ನೆ. ಇಂದ್ರಿಯಗಳು ಎಷ್ಟು ಅಂದ್ರೆ ಇಂದ್ರಿಯಗಳೇ ಇಲ್ಲ, ಎಷ್ಟು ಅಂತ ಕೇಳಿದ್ರೆ ಇಲ್ಲದೇ ಇರೋ ಇಂದ್ರಿಯಗಳು ಎಷ್ಟು ಅಂತಲ್ಲ. ಲೋಕದಲ್ಲಿ ಬಳಸ್ತಾ ಇರುವಾಗ ಇಂದ್ರಿಯಗಳು ಎಷ್ಟು ಅಂದ್ರೆ 11 ಅಂತಾರೆ. ಎಷ್ಟು? 11. ಪಂಚ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು. ಪ್ರಾಣ ಮಾತ್ರ ಇಂದ್ರಿಯ ಅಂತ ತಗೊಳ್ಳಿಲ್ಲ ಅವರು. ಪ್ರಾಣ ಎಲ್ಲರ ಜೊತೆ ಸೇರ್ಕೊಂಡ್ಬಿಟ್ಟಿದೆ. ಅದನ್ನ ಪ್ರಾಣಕ್ಕೆ ಸ್ವತಂತ್ರವಾದ ಒಂದು ವಿಶೇಷ ಕ್ರಿಯೆ ಇಲ್ಲ. ಅದನ್ನ ಪ್ರಾಣ ಇಂದ್ರಿಯ ಅಲ್ಲ. 11 ಇಂದ್ರಿಯ ಇದೆ. 11 ಇಂದ್ರಿಯ ಇದೆ ಅಂತ ಲೆಕ್ಕ ಮಾಡುವಾಗ ಈಗ ಪ್ರಶ್ನೆ, ಇಂದ್ರಿಯಗಳ ಇದೆ ಅಂತ ಶಂಕರಾಚಾರ್ಯ ಒಪ್ಕೊಂಡು 11 ಅಂತ ಹೇಳಿದ್ರು, ಇಲ್ಲದೇ ಇರೋ ಇಂದ್ರಿಯಗಳಿಗೆ 11 ಅಂತ ಹೇಳಿದ್ರು ಅಂತ ಕೇಳಿದ್ರೆ ಏನು ಉತ್ತರ ಹೇಳಬೇಕು? ಅವಿದ್ಯಾ ಕಲ್ಪಿತ ಟಕ್ಕಂತ ಹೇಳ್ಬಿಡ್ತಾರೆ. ಅವ್ರಿಗೆ ಬಹಳ ಸುಲಭ. ಅಲ್ಲಿವರೆಗೆ 11 ಎಲ್ಲ ಹೇಳೋದು, ಒಂದು ಮಧ್ಯೆ ಹೇಳಲ್ಲ ಅವರು. ನೀವು ಯಾವಾಗ ಆ ಪ್ರಶ್ನೆ ನೀವು ಎತ್ತಿದ್ರೆ ತತ್ಕ್ಷಣದಲ್ಲಿ ಹೊಡೆದೇ ಬಿಡ್ತಾರೆ ಬ್ರಹ್ಮಾಸ್ತ್ರರು. ಏನ್ ಸ್ವಾಮಿ, ತಪ್ಪು ತಿಳುವಳಿಕೆಯಿಂದ ನಾನು ಮಾಡ್ಕೊಂಡಾಗ ಅದು ಎಣಸೋದಷ್ಟೇ, ನಿಜವಾದ ಅಲ್ಲಿ ಇಲ್ವೇ ಇಲ್ಲ ಅದು ಅಂದ್ಬಿಡ್ತಾರೆ. ಯಾಕೆ ಇಲ್ವೇ ಇಲ್ಲ ಅಂದ್ರೆ, ನಾನು ನನ್ನ ಮನಸ್ಸನ್ನ ಈ ಎಚ್ಚರದ ಪ್ರಪಂಚದೊಳಗೆ ಇಟ್ಟಿದ್ದೀನಿ. ಎಚ್ಚರ ಪ್ರಪಂಚದೊಳಗಿರೋ ಮನಸ್ತಾನೆ, ಹೌದು ತಾನೆ? ಆ ಎಚ್ಚರದೊಳಗಿರೋ ಪ್ರಪಂಚದ ಮನಸ್ಸನ್ನು ನೋಡೋರು ಬೇಕಲ್ಲ. ಇದೇನಕ್ಕ ನಾನಾಗೋಕ್ ಬರಲ್ಲ, ಅದು ಒಳಗಿದ್ಬಿಟ್ಟಿದೆ. ಈಗ ನಾನು ಎಲ್ಲಿದ್ದೀನಿ ಗೊತ್ತಾ? ಎಚ್ಚರವನ್ನು ನೋಡ್ತಾ ಇರೋ ನಾನಾಗಿದ್ದೀನಿ. ಎಚ್ಚರ ಅವಸ್ಥೆನೂ ನಾನಾಗಿಲ್ಲ, ಎಚ್ಚರದ ಅವಸ್ಥೆಯ ಪ್ರಪಂಚವೂ ಆಗಿಲ್ಲ.
ಆ ಪ್ರಪಂಚದೊಳಗಿರುವ ದೇಹೇಂದ್ರಿಯಗಳು ಆಗಿಲ್ಲ, ಆ ದೇಹೇಂದ್ರಿಯಗಳಿಗೆ ಕಾಣಿಸುವಂಥ ವಸ್ತುಗಳು ಆಗಿಲ್ಲ. ಈಗ ವಸ್ತುಗಳನ್ನು ಪರೀಕ್ಷೆ ಮಾಡಿದ್ವಿ, ಈಗ ದೇಹೇಂದ್ರಿಯಗಳನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ. ದೇಹೇಂದ್ರಿಯಗಳನ್ನು ಪರೀಕ್ಷೆ ಮಾಡುವಾಗ ಮನಸ್ಸಲ್ಲಿ ಸೇರ್ಕೊಂಡ್ಬಿಡ್ತು. ಆ ಮನಸ್ಸು ಯಾವುದಕ್ಕೆ ಕಾಣಿಸುತ್ತೆ ಅಂತ ಕೇಳ್ತಾ ಇದ್ದೀವಿ. ಈಗ ನಿಜವಾಗಿ ಪ್ರಪಂಚವೇ ಕಾಣಿಸಲ್ಲ. ಪ್ರಪಂಚದೊಳಗಿರುವಂಥ ವಸ್ತುಗಳಲ್ಲಿ ದೇಹೇಂದ್ರಿಯಗಳು ಕಾಣಿಸ್ತಾ ಇರಬೇಕು. ಆ ದೇಹೇಂದ್ರಿಯಗಳು ಕಂಡ ಮೇಲೆ ಅದು ನಾನಾಗಬೇಕು. ಆ ನಾನಾದ ಮೇಲೆ ಇಲ್ಲೋ ವಸ್ತುಗಳು ಕಾಣಬೇಕು. ಒಂದು ಸ್ವಲ್ಪ ತರ್ಕಕ್ಕೂ ಅನುಭವಕ್ಕೂ ಹೊಂತಾ ಇಲ್ಲ ಅಂದ್ರೆ ಸರಿ ಬರ್ತಾ ಇಲ್ಲ. ಇದು ಎಚ್ಚರದಲ್ಲಿ ಸರಿ ಬರ್ತಾ ಇಲ್ಲ ಅಂತೀವೋ, ಕನಸಲ್ಲೂ ಹೀಗೆ ಸರಿ ಬರ್ತಾ ಇಲ್ಲ ಅಂತೀವೋ? ಈ ವಿಚಾರ ಎಚ್ಚರದ ಪ್ರಮಾಣ ವಿಷಯ, ಎಚ್ಚರದ ಪ್ರಮೇಯ ವಿಷಯ, ಎಚ್ಚರದ ಪ್ರಮಾತ್ರ ವಿಷಯವೋ ಅಥವಾ ಕನಸಿಗೂ ಹೀಗೇನೋ ವಿಚಾರ? ಸಮಾನ ಅಂತ ಇಟ್ಕೊಂಡಾಗ ಹೌದಾ? ಯಾಕೆಂದ್ರೆ ಕನಸಿನ ಪ್ರಮೇಯ ರಾಶಿ ಬರೀ ಸುಳ್ಳೆ, ಎಚ್ಚರದ ಪ್ರಮೇಯ ರಾಶಿ ನಿಜವಾಗಿರೋದು ಅನ್ನೋ ಇಟ್ಕೊಂಡು ನಾವು ವಿಚಾರ ಮಾಡಿದೀವ ಅಂತ. ಇಲ್ಲಿ ಒಂದು ವಿಷಯ ನಮಗೆ ಹೇಳ್ಬಿಡ್ತೇನೆ, ಇದು ಮುಖ್ಯವಾದ ವಿಷಯ. ಏನು ಅಂದ್ರೆ, ಮನುಷ್ಯನಿಗೆ ವ್ಯವಹಾರ ಮಾಡುವಾಗ ಸತ್ಯತ್ವ ಬುದ್ಧಿ ಬಂದರೆ ವ್ಯಾವಹಾರಿಕ ಸತ್ಯ ಅಂತೀವಿ. ತತ್ಕಾಲದಲ್ಲಿ ತೋರಿ ಸತ್ಯ ಬಂದು ಮರೆಯಾದ್ರೆ ಅದಕ್ಕೆ ಹೆಸರೇನು ಹೇಳ್ತೀವಿ? ಪ್ರಾತಿಭಾಸಿಕ ಸತ್ಯ ಅಂತೀವಿ. ಎಂದೆಂದೂ ಬದಲಾವಣೆಯಾಗದ ಯಾವಾಗಲೂ ಏಕರೂಪದಿಂದ ಇರುವಂತಹ ಸತ್ಯ ಇರುವಿಗೆ ಪಾರಮಾರ್ಥಿಕ ಸತ್ಯ ಅಂತೀವಿ. ಇದಕ್ಕೆ ಮೂರು ಸತ್ಯ ಇದೆ ಅಂತ ಅರ್ಥವ, ಮೂರು ತರಹ ಸತ್ಯ ಇದೆ ಅಂತ ಹೇಳ್ತಾ ಇದೆ ಅಂತ ಅರ್ಥವ? ಸತ್ಯ ಮೂರು ಥರ ಇದೆ ಅಲ್ಲ. ಸ್ವಲ್ಪ ಸತ್ಯ, ಒಂದು ವ್ಯವಹಾರ ಕಾಲಕ್ಕೆ ಸತ್ಯ, ತೋರೋ ಕಾಲಕ್ಕೆ ಸತ್ಯ ಅಂತ ಹಾಗೇನಾದ್ರು ಇದೆಯಾ ಸತ್ಯದಲ್ಲಿ? ಸತ್ಯ ಎಷ್ಟೋ 100% ಸತ್ಯ ಆಗಬೇಕು. ನೀವು 50% ಸತ್ಯ ಹೇಳಿಬಿಟ್ರೆ ನೀವು 100% ಸುಳ್ಳು ಹೇಳ್ತೀರಿ. ಯಾಕ್ರೆ ನಾವು ಸ್ವಲ್ಪ ನಿಜಾನು ಹೇಳ್ತೀವಿ, ಸ್ವಲ್ಪ ಸುಳ್ಳು ಹೇಳ್ತೀವಿ ಅಂದ್ರೆ ಒಪ್ಪಲ್ಲ. ಏನ್ ಹೇಳ್ತಾರೆ? ಸ್ವಲ್ಪ ಸುಳ್ಳು ಹೇಳಿದ್ರು ಅವ್ರಿಗೆ ಏನ್ ಹೇಳ್ತಾರೆ? ಪೂರ ಸುಳ್ಳು ಹೇಳೋನು ಅಂತ ಹೇಳ್ತಾರೆ. ಹಾಗೆ ಸತ್ಯದಲ್ಲಿ ಅರ್ಧ ಸತ್ಯ, ಇನ್ನು ಅರ್ಧ ಸುಳ್ಳು ಆಗಲ್ಲ. ಬಹಳ ಜನಕ್ಕೆ ವ್ಯಾವಹಾರಿಕ ಸತ್ಯ ಇದು ಪಾರಮಾರ್ಥಿಕ ಸತ್ಯ, ಇದು ಪ್ರಾತಿಭಾಸಿಕ ಸತ್ಯ ಅಂತ ಹೇಳ್ತಾರೆ. ನಾನು ಹೇಳಿದೆ ಸತ್ಯದಲ್ಲಿ ಹಾಗೆ ವಿಭಾಗ ಇಲ್ಲ. ಸತ್ಯ ನಿಜ ಅಂದ್ರೆ ಒಂದೇ ಪಾರಮಾರ್ಥಿಕ ಸತ್ಯ, ಒಂದೇ ಸತ್ಯ. ಬಾಕಿ ಇದನ್ನ ಸತ್ಯ ಅಂತ ಇಟ್ಕೊಂಡಿದೀವಿ. ಹೇಗೆ ಸತ್ಯವನ್ನು ಇಟ್ಕೊಂಡಿದೀವಿ ಅಂದ್ರೆ ವ್ಯವಹಾರ ಕಾಲಕ್ಕೆ ಇಟ್ಕೊಂಡ್ವಿ ಅಂತ ಹೇಗೆ ಹೇಳಬೇಕು. ಈ ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅನ್ನೋದು ಎಚ್ಚರ ಪ್ರಪಂಚದಲ್ಲಿ ನಾವು ವ್ಯಾಖ್ಯಾನ ಮಾಡಿದ್ವಿ. ಕನಸಿನ ಪ್ರಪಂಚಕ್ಕೂ ಹೀಗೆ ಮಾಡಬೇಕಲ್ವಾ? ಏನಂತ? ಕನಸಿನಲ್ಲೂ ಒಂದು ಪ್ರಾತಿಭಾಸಿಕ ಸತ್ಯ, ಒಂದು ಉದಾಹರಣೆ ಹೇಳೋಣ. ಅದನ್ನ ಕೇಳಬೇಕಾಯ್ತಾ? ನೀವು ಕನಸಿನ ಕಡೆ ಉದಾಹರಣೆ ಹೇಳ್ಬೇಡ್ರಿ. ಕನಸಿನ ನೀವು ಪ್ರಾತಿಭಾಸಿಕ ಸತ್ಯ ನೀವು ಬಹಳ ಕೆಡಿಸ್ಬಿಡ್ತೀನಿ, ಪ್ರವಚನ ಕೆಡಿಸ್ಬಿಡ್ತಾರೆ. ಪಕ್ಕದಲ್ಲಿ ಕೂರಿಸಬಾರ್ದು ಇವ್ರನ್ನ. ಗೊತ್ತಿದ್ದವರಿಗೆ ಹೊಸದಾಗಿ ಹೇಳಕ್ ಬರಲ್ಲ. ನಿಮ್ಗೆ ರುಚಿ ಬರೋದೇನು ಅಂದ್ರೆ ನಿಮ್ಗೆ ಗೊತ್ತಿಲ್ಲದೇರೋ ನಾನೇನೋ ತಿಳಿಸ್ತೀನಿ ಅಂತ ಅವನೊಂದು ಭ್ರಾಂತಿ. ನಾನೇನೋ ತಿಳಿಸ್ತಾ ಇಲ್ಲ, ನಿಮ್ಮ ಅನುಭವ ನಿಮ್ಗೆ ತಿಳಿಸೋದು. ಆದ್ರೆ ಗೊತ್ತಿದ್ದವ್ರ ಪಕ್ಕದಲ್ಲಿ ಇದ್ಬಿಟ್ರೆ ಅವ್ರಿಗೆ ಏನಾಗತ್ತೆ? ಏನು ಗೊತ್ತಿದ್ದಾನೆ ಹೇಳ್ತಾ ಇದ್ದಾನೆ, ಗೊತ್ತಿದ್ದಾಗ ಹೇಳ್ತಾನೆ. ಹಾಗೆ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ನಿರ್ವೇದ ಬಂದ್ಬಿಡ್ತವರಿಗೆ ಆ ವೈರಾಗ್ಯ. ಈಗ ನಾನು ವಿಷಯ ಹೇಳ್ತಾ ಇರೋದು ಹೇಗೆ ಅಂದ್ರೆ, ಎಚ್ಚರದಲ್ಲಿ ಪ್ರಾತಿಭಾಸಿಕ ಸತ್ಯ ಅಂದ್ರೆ ಕಪ್ಪೆ ಚಿಪ್ಪು ಬೆಳ್ಳಿಯಾಗಿ ತೋರೋದು ಉದಾಹರಣೆ, ಅಥವಾ ಯಾವುದೋ ಆಕಾಶ ನೀಲಿಯಾಗಿ ತೋರೋದು, ಸರಿತಾನೆ? ಇದು ಪ್ರಾತಿಭಾಸಿಕ ಸತ್ಯ. ವ್ಯಾವಹಾರಿಕ ಸತ್ಯ ಅಂದ್ರೆ ಒಂದು ಬೋಗಣಿ ಇದೆ, ಸ್ಟೀಲ್ ಬೋಗಣಿ. ಸ್ಟೀಲ್ ಬೋಗಣಿಲಿ ನೀರು ತರ್ತೀವಿ. ನೀವು ಸ್ಟೀಲ್ ತಂದ್ರೋ ಸ್ಟೀಲ್ ಬೋಗಣಿಲಿ ತಂದೋ ಅಂತ ಕೇಳಿದ್ರೆ ಸ್ಟೀಲ್ ಬೋಗಣಿಲಿ ತಂದು ನಿಂತೀವಿ. ಸ್ಟೀಲಿಂದ ತಂದಿದ್ದು ಅಲ್ವಾ? ಯಾವ್ದನ್ನ ನೀರು ತಂದ್ರೆ? ಬೋಗಣಿಯಿಂದ. ಸ್ಟೀಲಿಂದ ಅಲ್ಲ ತಾನೆ? ಅದು ವ್ಯವಹಾರ ಕಾಲದಲ್ಲಿ ಆಕಾರವೂ ಮುಖ್ಯವಾದ್ರಿಂದ, ಪ್ರಯೋಜನವೂ ಮುಖ್ಯವಾದ್ರಿಂದ ಅದಕ್ಕೂ ಸತ್ಯತ್ವ ಒಂದು ಕೊಟ್ವಿ. ಇಲ್ಲಿ ಕಂಬ ಹಾಕ್ರಿ ಅಂತಾರೆ, ಕಬ್ಬಣ ಹಾಕ್ರಿ ಅನ್ನಲ್ಲ. ಕಂಬ ಹಾಕ್ಬೇಕು ಸ್ವಾಮಿ ಅಂತಾರೆ. ಯಾಕ್ರೆ ಕಬ್ಬಣ ಕಣ್ರಿ, ಕಬ್ಬಣ ಕಂಬ ಬೇರೆ ಅಲ್ಲ, ಕಬ್ಬಣನೇ ಹಾಕ್ಬಿಡ್ರಿ ಅಂದ್ರೆ ಕಬ್ಬಣ ಅಲ್ಲ ಸ್ವಾಮಿ, ಕಂಬ ಅದು. ಅಂದ್ರೆ ಕಂಬ ವ್ಯವಹಾರ ಕಾಲದಲ್ಲಿ ಸತ್ಯ ಅಂತ ಇಟ್ಕೊಂಡು ಸತ್ಯತ್ವ ಬುದ್ಧಿಯಿಂದ ವ್ಯವಹಾರ ಮಾಡಿದೀವಿ, ಸರಿತಾನೆ? ಇನ್ನು ಪರಮಾರ್ಥ ಸತ್ಯ ಏಕರೂಪ, ಇಷ್ಟೆಲ್ಲ ಬದಲಾವಣೆ ನೋಡ್ತಾ ಇರುವಾಗ ಒಂದು ಪರಮಾರ್ಥ ಸತ್ಯ ಇದೆ. ಅದು ಯಾವುದು ಅಂತ ಆಮೇಲೆ ಚರ್ಚೆ ಮಾಡೋಣ. ಇನ್ನು ಎರಡಿದೆಯಲ್ಲ, ಈ ರೀತಿ ವಿಭಾಗ ಮಾಡ್ಕೊಂಡ್ವಲ್ಲ, ಇದೇ ವಿಭಾಗ ಕನಸಿನ ಪ್ರಪಂಚಕ್ಕೂ ಇದೆಯೋ ಇಲ್ವಾ? ಇದೆಯಲ್ವಾ? ಹೇಗಿದೆ? ಕನಸಲ್ಲೂ ಒಂದು ಕಪ್ಪೆ ಚಿಪ್ ಬೆಳ್ಳಿ ತೋರಬಹುದು. ಅದನ್ನು ಆ ಕಾಲಕ್ಕೆ ಏನು ಹೇಳ್ತೀವಿ? ಪ್ರಾತಿಭಾಸಿಕ ಸತ್ಯ. ಕನಸಲ್ಲೂ ನಾವು ವ್ಯವಹಾರ ಮಾಡಿರ್ತೀವಿ, ಅದು ವ್ಯಾವಹಾರಿಕ ಸತ್ಯ. ಇನ್ನು ಕನಸಲ್ಲೂ ಒಂದು ಪರಮಾರ್ಥ ಇದೆ,
ಪಾರಮಾರ್ಥಿಕ ಸತ್ಯ. ಈ ಮೂರೂ ತೋರುವ ಕನಸಿನ ಪ್ರಪಂಚದಲ್ಲಿ ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ ಅಂತ ಎರಡು ಭಾಗ ಹೇಳಿದ್ರಲ್ಲ, ಪಾರಮಾರ್ಥಿಕ ಸತ್ಯ ಬಿಡ್ರಿ, ಆ ಎರಡೂ ಪ್ರಾತಿಭಾಸಿಕ ಅಂತಾರೆ, ಕನಸೇ ಪ್ರಾತಿಭಾಸಿಕ ಅಂತ. ಸರಿನಾ? ಅರ್ಥ ಆಗ್ಲಿಲ್ವಾ? ಇವ್ರು ಹೇಳ್ಬಿಟ್ರು, ಹೇಳ್ರಿ, ಬಿಡಿಸಿ ಹೇಳ್ರಿ. ಅಲ್ಲಪ್ಪ, ಬಿಡಿಸಿ. ಕನಸಿನ ಒಳಗಿನ ಒಂದ್ ಸ್ವಲ್ಪ ಹೇಳ್ತಾರೆ, ನಮಗೊಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ. ಅವರು ಕನಸನ್ನು ಸುಳ್ಳು ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ಎಚ್ಚರದಲ್ಲಿ. ಆದ್ರೆ ಕನಸಿನ ಒಳಗೂ ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ನಾವು ಅಂತಿದ್ದೀವಲ್ಲ, ಅದಕ್ಕೆ ಆ ರೀತಿ ವ್ಯವಹಾರ ಉಂಟಾ? ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ಎಂದು ಉಂಟಾ? ಉಂಟಲ್ಲ. ಅಲ್ಲ, ಯಾಕೆಂದ್ರೆ ಎರಡೂ ಸೇರಿ ಪ್ರಾತಿಭಾಸಿಕ ಸತ್ಯನಾ? ಅದು ಕನಸಿನ ಸುಳ್ಳು ಅಂತ ಪ್ರಾತಿಭಾಸಿಕ ಸತ್ಯ ಆಯ್ತು. ಕನಸು ಪ್ರಾತಿಭಾಸಿಕ ಸತ್ಯ ಅಂತಾರೆ. ದೃಷ್ಟಾಂತ, ನೀವು ಪ್ರಾತಿಭಾಸಿಕ ಸತ್ಯ ದೃಷ್ಟಾಂತ ಯಾರು ಕೊಡ್ತೀವಿ? ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ ತೋರೋರು ಒಂದು. ಇನ್ನೊಂದ್ ಕಡೆನ ಕನಸನ್ನು ಎಚ್ಚರ ದೃಷ್ಟಿಯನ್ನು ನೋಡೋರು, ಕನಸು ಬರೀ ತೋರಿಕೆ, ಅದು ಪ್ರಾತಿಭಾಸಿಕ ಸತ್ಯ, ಅಲ್ಲಿ ವ್ಯಾವಹಾರಿಕ ಸತ್ಯ ಇಲ್ಲ. ಇಡೀ ಕನಸೇ ಪ್ರಾತಿಭಾಸಿಕ ಸತ್ಯ ಆದ್ರೆ ಅಲ್ಲಿ ಪ್ರಾತಿಭಾಸಿಕ ಸತ್ಯ ಒಳಗೆ ಮತ್ತೆ ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ಅಂತ ಬರುತ್ತಾ? ಆದ್ರೆ ಈಗ ಕನಸು ಪ್ರಾತಿಭಾಸಿಕ ಸತ್ಯ ಹೌದೋ ಅಲ್ವಾ? ಹೇಳ್ರಿ ಸ್ವಲ್ಪ ಬಿಡಿಸಿ ಹೇಳ್ರಿ. ಇಡೀ ಕನಸೇ ಪ್ರಾತಿಭಾಸಿಕ ಸತ್ಯ ಅಂತ ಆದ್ಮೇಲೆ ಅಲ್ಲ ಹೇಳ್ರಿ, ಪ್ರಾತಿಭಾಸಿಕ ಸತ್ಯ ಶಬ್ದ ಅರ್ಥವಾಗಿಲ್ಲ. ಆ ಪ್ರಾತಿಭಾಸಿಕ ಸತ್ಯ ಅಂದ್ರೆ ತೋರಿಕೆಗೆ ಮಾತ್ರ, ತೋರಿಕೆ ಕಾಲದಲ್ಲಿ ಮಾತ್ರ ಇದೆ ಅನ್ಸ್ಕೊಳುತ್ತೆ, ವಸ್ತು ಹಾಗಿರಲ್ಲ. ಕಪ್ಪೆ ಚಿಪ್ಪಿ ಇರುತ್ತೆ, ಬೆಳ್ಳಿ ಅಂತ ನೋಡ್ತೀವಲ್ಲ, ಹಗ್ಗ ಇರುತ್ತೆ, ಹಾವು ನೋಡ್ತೀವಲ್ಲ, ಆ ಹಾವನ್ ಕಾಣೋದು, ಬೆಳ್ಳಿನ ಕಾಣೋದು ಪ್ರಾತಿಭಾಸಿಕ ಸತ್ಯ. ಅಲ್ಲಿ ಹಗ್ಗ, ಕಪ್ಪೆ ಚಿಪ್ಪು ಇರೋದು ವ್ಯಾವಹಾರಿಕ ಸತ್ಯ. ಅದೇ ಹಗ್ಗವನ್ನು ನೀವು ಬಳಸುವಾಗ ಅದು ವ್ಯಾವಹಾರಿಕ ಸತ್ಯ, ನಿಜವಾದ ಹಗ್ಗ. ಆದ್ರೆ ಹಗ್ಗ ಅನ್ನೋದು ಪರಮಾರ್ಥ. ಸುಮ್ಮನೆ ಅದು ಹಗ್ಗ ಬದಲಾವಣೆ ಆಗತ್ತೆ. ಅದು ಹಗ್ಗದಿಂದ ಉಪಯೋಗ ಇರ್ಬೋದು. ಹಗ್ಗವನ್ನ ನೀವು ಇದು ನಾರಿಂದ ಮಾಡಿದ್ರೆ ಆ ನಾರಿಂದ ಕಟ್ಟೋನಲ್ಲ, ಏನ್ ಕಟ್ಟು ಅಂತ ಹೇಳ್ತೀರಿ? ಅದು ನಿಜವಾದ ಹಗ್ಗಕ್ಕೆ ವ್ಯಾವಹಾರಿಕ ಸತ್ಯ. ಹಗ್ಗದಲ್ಲಿ ತೋರುವ ಹಾವಿಗೆ ನಿಜವಾಗಿ ಲೋಕ ವ್ಯವಹಾರದಲ್ಲಿ ಕಾಣೋ ಹಾವು ವ್ಯಾವಹಾರಿಕ ಸತ್ಯ. ವ್ಯಾವಹಾರಿಕ ಸತ್ಯ. ಹಗ್ಗದಲ್ಲಿ ತೋರುವ ಹಾವು ಮಾತ್ರ ಪ್ರಾತಿಭಾಸಿಕ ಸತ್ಯ. ಇಡೀ ಕನಸೇ ಪ್ರಾತಿಭಾಸಿಕ ಸತ್ಯ ಆದಾಗ ಮತ್ತೆ ಕನಸಿನ ಒಳಗೆ ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ಬರುತ್ತಾ ಅಂತ ಕೇಳಿದೆ ಪ್ರಶ್ನೆ. ಬಂದಿದೆಯಲ್ಲ, ನನಗೆ ಇಷ್ಟೇ ಅನುಭವ ಬಂದ ಹೀಗೆ ಈ ಸತ್ಯತ್ವ ಬುದ್ಧಿಯಿಂದ ಏನು ವ್ಯವಹಾರ ಮಾಡ್ತೀವಿ, ಈ ವ್ಯವಹಾರದ ನಮ್ಗೆ ತೊಂದರೆ ಏನಾಗತ್ತೆ ಗೊತ್ತಾ? ಪರಮಾರ್ಥ ಸತ್ಯವನ್ನು ನಾವು ಹೋಗೋಲ್ಲ. ಆದ್ರೆ ಒಂದು ಹೇಳ್ತೀನಿ ನಾನು, ತೋರುವ ಕಾಲಕ್ಕೆ ಸತ್ಯ ಆಮೇಲೆ ನಿಜವಾಗಿ ಇರೋಲ್ಲ ಅಂದ್ರೆ ಅದು ಪ್ರಾತಿಭಾಸಿಕ ಸತ್ಯಗೂ ವ್ಯಾವಹಾರಿಕ ಸತ್ಯಗೂ ಸಮಾನ. ಅದನ್ನ ಅದು ಎರಡರಲ್ಲೂ ಸತ್ಯತ್ವ ಇಲ್ಲ. ಇರೋ ಸತ್ಯತ್ವ ಎಲ್ಲೇ? ಪಾರಮಾರ್ಥಿಕ ಸತ್ಯದಲ್ಲಿ. ಈಗ ಪ್ರಮಾಣ ವಿಷಯವನ್ನ ನಾವು ಇದುವರೆಗೆ ಚರ್ಚೆ ಮಾಡಿದ್ವಿ. ಇನ್ನೊಬ್ಬ ಇದ್ದಾನೆ, ಯಾರೋ ಪ್ರಮಾತೃ, ಅವನು ಅವಸ್ಥೆಗೆ ಕಟ್ಟು ಬಿದ್ದಿದ್ದಾನೆ ಅಂತ ಹೇಳಿದೀವಿ. ಆಯಾ ಅವಸ್ಥೆಗೆ ಪ್ರಮಾತೃ ಕಟ್ಟು ಬಿದ್ದಿದ್ದಾನೆ ಅಂತ. ಈಗ ಎಚ್ಚರದ ಪ್ರಮಾತೃ ಬೇರೆ, ಕನಸಿನ ಪ್ರಮಾತೃ ಬೇರೆ ಅಂತ ಇಟ್ಕೊಂಡಾಗ ನಮ್ಮ ಪ್ರಶ್ನೆ ಇದ್ರೆ, ಎಚ್ಚರ ಕನಸುಗಳ ಪರಸ್ಪರ ಸಂಬಂಧ ಹೇಳ್ತೀವಲ್ಲ, ಅಲ್ಲಿ ನೋಡಿದ್ದು ಇಲ್ಲಿ ನೋಡಿದ್ದು ಅಂತ, ಈ ಪ್ರಮಾತೃ ಹೇಳ್ತಾನೋ ಅಥವಾ ಸಾಕ್ಷಿಯೇ ಹೇಳ್ತಾನೋ? ಎಚ್ಚರದಲ್ಲಿ ಕನಸು ಆಗಿತ್ತು ಹೀಗಿತ್ತು ಅಂತ ಹೇಳೋದೆಲ್ಲ ಪ್ರಮಾತೃ ಇದ್ದಾನೆ. ನಾನೂನೋ ರೂಪ ಬರದೆ ಹೋದ್ರೆ ಮಾತಾಡೋಕೆ ಬರಲ್ಲ. ನಾನಾಗ್ಬೇಕಲ್ಲ, ಮೊದಲು ನಾನು ಬುದ್ಧಿ ಆಗಬೇಕು, ಆಮೇಲೆ ನಾನು ಮನಸ್ಸಾಗಬೇಕು, ಆಮೇಲೆ ನಾನು. ಈಗ ಬೇರೆ ಅಂತ ಹೇಳಿದ್ರೆ ಬೇರೆಯವರು ನೋಡಿರುವಂತಹ ಪ್ರಮಾತೃ ಬೇರೆಯವರು ನೋಡಿದ್ದನ್ನು ನೆನಪು ಮಾಡ್ಕೊಳಕ್ ಬರತ್ತಾ? ಮಾಡ್ಕೊಂಡಿದ್ಯಲ್ಲ, ಇಲ್ಲೇ ಮಾಡ್ಕೊಂಡಿದ್ಯಲ್ಲಪ್ಪ, ಅಷ್ಟೇ. ಮಾಡ್ಕೊಂಡಿದೆ ಅನ್ನೋದೇ ಜಾಸ್ತಿ ನಮಗೆ ಪ್ರಮಾಣ ಆಧಾರ. ಮಾಡ್ಕೊಳ್ಳೋ ಕಾರಣ ಇಲ್ಲ ತರ್ಕ, ಮಾಡ್ಕೊಂಡಿದೆ ಅನ್ನೋದು ಅನುಭವ. ಇಲ್ಲಿ ಬೇರೆ ಅನ್ನೋ ಶಬ್ದಕ್ಕೆ ಅರ್ಥ ಒಂದು ನೆನ್ಪಿಟ್ಕೋಬೇಕು. ಬೇರೆ ಅಂತಂದ್ರೆ ಅಲ್ಲೊಬ್ಬ ಇದ್ದು ಇಲ್ಲೊಬ್ಬ ಇದ್ದು ಹಾಗೆ ಬೇರೆ ಅಲ್ಲ. ಒಂದ್ಸಲ ಏನಾಗುತ್ತೆ ಅಂದ್ರೆ, ಸಾಕ್ಷಿಯು ತಾನೇ ಎಚ್ಚರವಾಗ್ತಾನೆ, ತಾನೇ ಪ್ರಪಂಚವಾಗಿ ಅಲ್ಲಿ ಒಳಗಡೆ ಪ್ರಮಾತೃ ಪ್ರಮಾಣ ವೇಷವನ್ನು ಹಾಕೋತಾರೆ, ಅಷ್ಟನ್ನು ಅಳಿಸ್ಬಿಡ್ತಿದ್ದಾನೆ. ಹಾಗೆಂದ್ರೆ ನೀವು ಒಂದಷ್ಟು ಹಿಟ್ಟನ್ನು ಕೊಟ್ಟು ಯಾವುದೋ ಮಾಡಬೇಕು ಅಂತ ಹೊರಟ್ರಿ, ಒಂದಷ್ಟು ಆಕಾರ ಮಾಡಿಟ್ರಿ, ಇದನ್ನು ಮಾಡೋದು ಬೇಡ ಇನ್ನೊಂದು ಮಾಡೋಣ ಅಂದ್ರೆ ಅಷ್ಟನ್ನು ಅಳಿಸ್ಬಿಟ್ರಿ. ಅದೇ ಹಿಟ್ಟನ್ನು ಇನ್ನೊಂದಷ್ಟು ಆಕಾರ ಮಾಡಿದ್ರಿ,
ಯಾವುದು ಮಾಡಲ್ಲ ಅಂದ್ರೆ ಬರೀ ಹಿಟ್ಟು ಹಾಕಿದ್ರಿ. ಈಗ ಒಂದೇ ಹಿಟ್ಟು ಒಂದ್ಸಲ ಏನಾಗಿತ್ತು, ಒಂದು ಕೆಲವು ಆಕಾರ ಆಗಿತ್ತು, ಮತ್ತೆ ಅಳಸಾಕಿದ್ರು, ಮತ್ತೆ ಇನ್ನೊಂದು ಆಕಾರ ಆಯಿತು, ಮತ್ತೆ ಅಳಸಾಕಿದ್ರು. ಆದ್ರಿಂದ ಇಲ್ಲಿ ಮೊದಲಾಗಿದ್ದ ಆಕಾರ ಆಮೇಲೆ ಆಗಿದ್ದ ಆಕಾರ ಬೇರೆ ಬೇರೆ ಅಂತ ಹೇಳೋದಲ್ಲ. ಬೇರೆ ಬೇರೆ ಏನೋ ಶಬ್ದಕ್ಕೆ ಅರ್ಥ ಏನೋ, ಎರಡೂ ಇದ್ದು ಬೇರೆ ಬೇರೆ, ಎರಡೂ ಇರೋದೇ ಇಲ್ಲ, ಒಂದೇ ಇರೋದು. ಎಚ್ಚರ ಪ್ರಮಾತೃ ಪ್ರಮಾಣ ಪ್ರಮೇಯ ರಾಶಿ ಇದ್ದಾಗ ಕನಸಿನ ಪ್ರಮಾತೃ ಪ್ರಮೇಯ ರಾಶಿ ಇರೋಲ್ಲ. ಕನಸಿನ ಪ್ರಮಾತೃ ಪ್ರಮೇಯ ರಾಶಿ ಇದ್ದಾಗ ಆ ಕನಸಿಂದ ಪೂರ್ತಿ ಅಳಿಸಿ ಪುನಃ ಎಚ್ಚರದಲ್ಲಿ ತೋರ್ಕೋತಾ ಇದ್ದಾನೆ. ಅದನ್ನು ಒಂದು ರೀತಿಯಿಂದ ಬೇರೆ ಬೇರೆ ಅಂತ ಹೇಳೋದು ಆಯಾ ಅವಸ್ಥಾ ದೃಷ್ಟಿ ಇಟ್ಕೊಂಡು, ಈಗ ಒಂದಷ್ಟು ಆಕಾರ ಮಾಡಿ ಅಳಿಸಿಬಿಟ್ಟು ಪುನಃ ಇನ್ನೊಂದು ಆಕಾರ ಮಾಡಿದರೆ ಈ ಆಕಾರ ಅಳಿಸಿದ್ದು ಯಾವುದಾಗಿದೆಯೋ ಅದೇ ತಾನೇ ಈ ಮತ್ತೆ ಆಕಾರ ಆಗಿರೋಲ್ಲ ಅಲ್ವಾ? ಅದನ್ನ ಬೇರೆ ಬೇರೆ ಅಂತೀವೋ ಅದೇಂತೀವ? ಈಗ ಅದೇನಕ್ಕೂ ತಪ್ಪಾಗುತ್ತೆ. ಅದೇ ಅಂತಂದ್ರೆ ಆ ಆಕಾರ ಮಾಡಿದ್ವಲ್ಲ, ಎರಡು ಒಟ್ಟಿಗೆ ಅವರು ಇವರು ಬೇರೆ ಬೇರೆ ಇಲ್ಲ, ಎರಡು ಸ್ವತಂತ್ರವಾಗಿರೋದಲ್ಲ. ಎರಡು ಪ್ರಮಾತ್ರಗಳು ಒಟ್ಟೊಟ್ಟೆ ಇಲ್ಲ. ಆದರೆ ಒಂದು ಪ್ರಮಾತ್ರವನ್ನು ಅಳಿಸಿ, ಈಗ ನಿಮಗೆ ಇನ್ನು ಸ್ಪಷ್ಟವಾಗಿ ಹೇಳಬೇಕಾದ್ರೆ ಸಾಕ್ಷಿ ಇದಾನಲ್ಲ ಅವನು ಚೈತನ್ಯ ಸ್ವರೂಪನು. ಅವನೇನು ಮಾಡಿದ ತಾನೇ ಎಚ್ಚರ ಆಗ್ಬಿಟ್ಟ. ಅವನು ಅಂದ್ರೆ ನಾನೇ, ಅದು ಈಗ ಅವನು ನಾನು ಈಗ ಅವನು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅವನು ಅಂತ ಹೇಳಿದೀವಿ. ಅವನು ತಾನೇ ಎಚ್ಚರವಾಗಿ, ಎಚ್ಚರದ ಪ್ರಪಂಚವಾಗಿ ಅಲ್ಲೊಳಗಿರೋ ಪ್ರಮಾತೃ ಪ್ರಮಾಣ ವೇಷವನ್ನೆಲ್ಲ ಹಾಕೊಂಡು ಹೀಗೆಲ್ಲ ಕೂತ್ಕೊಂಡು ಪ್ರವಚನ ಮಾಡ್ದ. ಯಾರು ಮಾಡಿದವನು? ಸಾಕ್ಷಿನೇ ಮಾಡ್ದ. ಅಷ್ಟನ್ನು ಅಳಸಾಕ್ಬಿಟ್ಟ. ಅಳಸಾಕಿ ಪುನಃ ಇನ್ನೊಂದು ಪ್ರಪಂಚ, ಇನ್ನೊಂದೊಂದು ತಾನೇ, ಇನ್ನೊಂದು ಅಂದ್ರೆ ಇದಕ್ಕಿಂತ ವಿಲಕ್ಷಣವಾದ್ದು ಅಷ್ಟೇ ಹೊರತು ಇನ್ನೊಂದು ಇದು ಇದ್ದು ಇನ್ನೊಂದಲ್ಲ, ಇನ್ನೊಂದನ್ನು ಓಪನ್ ಮಾಡಿಕೊಂಡ, ಅದನ್ನು ಅಳಸಾಕದ. ಈಗ ಪ್ರಶ್ನೆ ಏನು? ಆ ಪ್ರಮಾತ್ರವು ಈ ಪ್ರಮಾತ್ರವು ಬೇರೆ ಬೇರೆನೋ ಒಂದೇನೋ? ಒಂದೇನಾ ಬೇರೆ ಬೇರೆನೋ? ಇದು ಒಳ್ಳೆ ಪ್ರಶ್ನೆ ಬಂತು. ನಿನ್ನೆ ನಾನು ಒಂದು ತಮಾಷೆ ಹೇಳಿದೆ ನೋಡಿ. ಒಂದು ನೀರಿನಿಂದ ಒಂದಷ್ಟು ಗುಳ್ಳೆಗಳು ಹೇಳುತ್ತೆ, ಹೌದಾ? ಈ ಎರಡೂ ಗುಳ್ಳೆಗಳು ನೀರಿನಲ್ಲಿ ಒಂದು ಹೌದು, ಎರಡೂ ಗುಳ್ಳೆಗಳು ಪರಸ್ಪರ ಒಂದ. ಆದ್ರೆ ಈ ದೃಷ್ಟಾಂತದಲ್ಲಿ ಏನಿದೆ ಅಂದ್ರೆ ಎರಡು ಎದ್ದಿದೆ ಏಕಕಾಲದಲ್ಲಿ ತೋರುತ್ತೆ. ಈ ದೃಷ್ಟಾಂತದಲ್ಲಿ ಹಾಗಲ್ಲ, ಎರಡು ಒಟ್ಟಿಗೆ ತೋರಲ್ಲ. ಇಲ್ಲಿ ಒಂದು ಎದ್ದು ತೋರಿ ಅಳಿಸಿ ಇನ್ನೊಂದು ತೋರ್ತಾ ಇದೆ, ಇನ್ನೊಂದ್ಸಲ ಅದೇ ತೋರ್ತಾ ಇದೆ. ಆದ್ರೆ ಈಗ ಎಚ್ಚರದ ಪ್ರಮಾತ್ರವು ಕನಸಿನ ಪ್ರಮಾತ್ರವು ಒಬ್ಬನೆಯೋ ಬೇರೆ ಬೇರೆಯೋ? ಒಬ್ಬನೇ ಅಂದ್ರೆ ಕೆಲವು ತೊಂದರೆ ಬರುತ್ತೆ, ಬೇರೆ ಬೇರೆ ಅಂದ್ರೆ ಕೆಲವು ತೊಂದರೆ ಬರುತ್ತೆ. ಹೇಳ್ಬಿಡ್ತೀನಿ ನಾನು. ಒಬ್ಬನೇ ಅಂತ ಹೇಳಿದ್ರೆ ಇಟ್ಕೊಳ್ಳಿ, ಕನಸಿನ ಪ್ರಮಾತೃ ಅಂದ್ರೆ ದೇಹೇಂದ್ರಿಯವಾದವನು ಕಾಲು ಮುರಿದ್ಬಿಟ್ಟಿತ್ತು, ಅವನಿಗೆ ಹಾವು ಕಚ್ಚಿಬಿಡ್ತು, ಎಚ್ಚರ ಆಗ್ಬಿಡ್ತು. ಈಗ ಎಚ್ಚರದ ಪ್ರಮಾತೃಗೂ ಕಾಲು ಮುರಿದಿರುತ್ತಾ, ಹಾವು ಕಚ್ಚಿರುತ್ತಾ? ಸದ್ಯ ಕನಸಾಯ್ತಲ್ಲ ಅನ್ಸುತ್ತ. ಆ ಪ್ರಮಾತೃಗೆ ಭಯ ಅಂದ್ರೆ ಭಯ ಹೋಗ್ಬಿಡ್ತೀನಿ. ಆದ್ರಿಂದ ಏನ್ ಹೇಳ್ಬೇಕು? ಬೇರೆ ಬೇರೆ ಅಂತ ಹೇಳ್ಬೇಕು. ಬೇರೆ ಬೇರೆ ಅಂತ ಹೇಳೋಣ ಅಂದ್ರೆ ಅಲ್ಲಿ ಕನಸಿನ ನೋಡಿದ್ದೀನಿ ಇವನೇ ನೆನಪು ಮಾಡ್ಕೋತಾ ಇದ್ದಾನೆ. ಒಬ್ಬನೇ ಅಂತ ಹೇಳ್ಬೇಕು. ಇದು ನಮಗೆ ಇಕ್ಕಟ್ಟು ಸಿಗಾಕೊಂಡ್ಬಿಡ್ತೀವಿ. ನೀವು ಬೇರೆ ಬೇರೆ ಒಟ್ಟಿಗೆ ಇರೋದೇ ಇರೋಲ್ಲ, ಒಟ್ಟಿಗೆ ಇರೋದೇ ಇಲ್ಲ. ಆದ್ದರಿಂದ ಏನ್ ಹೇಳಬೇಕಾಯ್ತು? ಆ ಪ್ರಮಾತ್ರವು ಯಾವ ಸಾಕ್ಷಿಯ ರೂಪದಿಂದ ಅರಿತನೋ ಕನಸನ್ನ ಅದೇ ಸಾಕ್ಷಿಯಲ್ಲಿ ಪ್ರಮಾತ್ರವಾಗಿ ಹೇಳ್ತಾ ಇರೋದ್ರಿಂದ ಇವನಿಗೆ ಅದರ ನೆನಪಿನಂತಾಯಿತು, ನೆನಪಲ್ಲ. ಯಾಕೆ ನೆನಪಾಯಿತು ಅನ್ನೋ ನೆನಪು, ಯಾಕೆ ನೆನಪಾಯಿತು ಅಂತ ಕೇಳಿದಾಗ ನೆನಪಾಗಿರೋದು ನಿಜ ಅಂತ ಇಟ್ಕೊಂಡು ಉತ್ತರ ಹೇಳಕ್ ಹೋಗ್ತೀವಿ ನಾವು. ಕನಸಿನ ನೆನಪು ಎಚ್ಚರದಲ್ಲಿ ಈ ಪ್ರಮಾತ್ರವಿಗೆ ಹೇಗಾಯಿತು ಅಂತ ಪ್ರಶ್ನೆ. ಈಗ ಏನು ನಾವು ಒಪ್ಕೊಂಡು ಹೇಳಿ, ನೆನಪು ಅನ್ನೋದನ್ನು ಒಪ್ಕೊಂಡು ಬಿಟ್ವಿ. ನೆನಪಲ್ಲ ಅನ್ನೋದು ಹೇಗೆ ಹೇಳಬೇಕು? ಈಗ ಹೇಳ್ರಿ, ಯಾಕೆ ಕನಸು ಎಚ್ಚರದಲ್ಲಿ ನೆನಪಾಗೋದಿಲ್ಲ? ನೆನಪಾಗೋದಿಲ್ಲ ಅನ್ನೋ ಶಬ್ದಕ್ಕೆ ಈಗ ಹೇಳ್ತಾ ಇದೀವಲ್ಲ, ಅದು ನೆನಪಿನಲ್ಲ. ಯಾಕೆ ನೆನಪಾಗತ್ತೆ ಅಂದ್ರೆ ನೆನಪಿನ ಲಕ್ಷಣ ಇಲ್ವಲ್ಲ. ಇಲ್ಲಿ ಅನುಭವ ಹೇಗಿತ್ತು ಹಾಗೆ ನೆನಪು ಮಾಡ್ಕೋಬೇಕಾಗಿತ್ತು, ಮಾಡ್ಕೋತಾ ಇಲ್ಲ ಅವನು. ಏನ್ ಮಾಡ್ಕೋತಾ ಇದ್ದಾನೆ? ಅಂತೆ ಅಂತ ಹೇಳ್ತಾ ಇದ್ದಾನೆ. ಯಾರೋ ಎಚ್ಚರದ ಪ್ರಮಾತ್ರ ಕೂತ್ಕೊಂಡು ಅಲ್ಲಿ ಹತ್ತದಾಗಾಯ್ತು, ಅಲ್ಲಿ ನೋಡ್ದಾಗಾಯ್ತು, ಅಲ್ಲಿ ತೋರ್ದಾಗಾಯ್ತು ಅಂತಾನೆ. ನಿಜವಾಗಿ ಹೇಳೋದಾದ್ರೆ ಅಲ್ಲಿ ಹೋಗಿದ್ದೆ, ನೋಡ್ದೆ, ಕಾಲು ಮುರಿತು ಅಂತ ಹೇಳ್ಬೇಕಾಯ್ತು. ಏನೂ ಇಲ್ಲ. ಅಂತೆ ಅಂತೆ ಅಂತ ಯಾಕೆ ಹೇಳ್ದ ಇವನು? ಇಲ್ಲ ಅಂತ ಇವನಲ್ಲಿ ನೋಡ್ದ, ಇಲ್ಲಿಗೆ ಹೊಂದಲ್ಲ ಅಂತ ಅವನೇನ್ ಮಾಡ್ಬಿಟ್ಟೇನೆ, ಎಚ್ಚರಕ್ಕೆ ಪಕ್ಷಪಾತ ಕೊಡ್ತಾ ಇದ್ದಾನೆ. ಇಲ್ಲಿಯ ಈಗ ನಂಗೆ ಕಾಲು ಮುರಿದಿಲ್ವಲ್ಲ, ಆಗ ಅಲ್ಲಿ ಕಾಲು ಮುರಿದ ಹಾಗಾಯ್ತು. ಇಲ್ಲಿ ಜನ ಅಲ್ಲಿ ಇರ್ಲಿಲ್ವಲ್ಲ, ಅಲ್ಲಿ ನೋಡ್ದ ಹಾಗಾಯ್ತು. ಆದ್ರೆ ಇಲ್ಲಿಗೆ ಹೊಂದುವುದಿಲ್ಲ ಅಂತ ಹೇಳಿ ಅದನ್ನು ಅಂತೆ ಅಂತ ಹೇಳ್ತಾ ಇದ್ದಾರೆ.
ಆದರೆ ಅನುಭವ ಮಾತ್ರ ಅಲ್ಲಿ ಆಗಿದ್ದ ಹಾಗೆ. ಹಾಗಾದ್ರೆ ನೀವು ಎಚ್ಚರದಲ್ಲಿ ಏನ್ ನೋಡಿದ್ರೋ ಅದನ್ನ ಕನಸಲ್ಲಿ ಅಂತೆ ಅಂತೇನು ಹೇಳ್ತೀರಾ? ಅಲ್ಲ, ಎಚ್ಚರದ ಕನಸಿಗೆ ಬರೋದಿಲ್ಲ ಅಂತೇನು ನೀವು ಅಲ್ವಾ? ಮತ್ತೆ ಅದು ಹೋಗೋದಿಲ್ಲ, ಆ ವ್ಯಾಧಿ ಹೋಗೋದಿಲ್ಲ. ಯಾವುದು? ಎಚ್ಚರ ಕನಸಲ್ಲಿ ನೆನಪಾಗಲ್ಲ. ಕನಸು ಎಚ್ಚರದಲ್ಲಿ ಈ ಭೇದ ಹೋಗೋದೇ ಇಲ್ಲ. ನಿಮಗೆ 100 ಸಲ ಹೇಳಿದ್ರು ಹೋಗೋದಿಲ್ಲ. ಎಂಥ ಕಷ್ಟ ಅಂದ್ರೆ ನಾನು ಹೇಳುವಾಗ ಅನುಭವದಲ್ಲಿ ನಿಂತ್ಕೊಂಡು ನಿಜಾನ ಕೇಳ್ತಾ ಇರ್ತೀನಿ, ಪುನಃ ಹಾಗೆ ಬರುತ್ತೆ. ಒಂದು, ಅದಕ್ಕೆ ನೆನಪು ಅಂತ ಹೆಸರು ಕೊಡೋದು ಸರಿಯಲ್ಲ. ಎರಡನೇ, ನೆನಪನ್ನು ಕೊಡಬೇಕಾದ್ರೆ ಸಮಾನ ಕಾಲ ಇರಬೇಕಾಗಿತ್ತು, ಆಗಲಿಲ್ಲ. ಆದ್ದರಿಂದ ಈಗ ಒಂದು ಕೆಲಸ ಮಾಡೋಣ. ಈ ಪ್ರಮಾತೃವಿನ ಸ್ವರೂಪ ಏನು ಅಂತ ನಿರ್ಣಯ ಮಾಡಬೇಕು. ಅದಕ್ಕೆ ನಿಜವಾಗಿ ಅಸ್ತಿತ್ವ ಇದೆಯಲ್ಲೋ ಅಂತ ನೋಡಬೇಕು. ಆ ಪ್ರಮಾತೃವಿನ ಸ್ವರೂಪ ಆ ಕಡೆಗೆ ದೇಹಕ್ಕೂ ಸೇರಿಲ್ಲ, ಈ ಕಡೆ ಸಾಕ್ಷಿ ಕಡೆಗೂ ಸೇರ್ಕೊಂಡಿಲ್ಲ. ಅರ್ಧಂಬರ್ಧ ಅವನು. ಇವನಿಗೆ ಹೆಸರೇನೋ ಈ ಕಡೆ ದೇಹೇಂದ್ರಿಯಗಳು ಸೇರ್ಕೊಳ್ಳದೆ ನಾನು ಅಂತ ತೋರ್ಕೊಳ್ಳಲ್ಲ. ಹೋಗ್ಕೊಳ್ಳಿ, ಸಾಕ್ಷಿಯಾಗೇ ಇದ್ಬೇಡ ಅಂತಂದ್ರೆ ಅದಕ್ಕೂ ಒಪ್ಕೊಳ್ಳಲ್ಲ ಅವನು. ನಾನು ಪ್ರಪಂಚ ನೋಡ್ಬೇಕು ಅಂತಾನೆ. ಹೋಗ್ಲಿ, ಪ್ರಪಂಚ ನೋಡ್ತಾನೆ ಇರೋದು ಆಗಲ್ಲ, ಆ ಕಡೆಗೆ ಹೋಗ್ಬೇಕು ಅಂತಾನೆ. ಈಗ ಈ ನಾನು ಅನ್ನೋದು ಈ ಪ್ರಶ್ನೆ ತೆಗೆದಾಗ ಪ್ರಮಾತೃ ಈ ನಾನು ಅನ್ನೋ ರೂಪದಿಂದ ಒಂದು ಸರಳ ಪ್ರಶ್ನೆ ಕೇಳಿ, ನಿದ್ದೆಯಲ್ಲಿ ನಾನು ಇದ್ದೇನೋ ಇಲ್ಲವೋ ಅಂತ ಕೇಳಿದ್ರೆ ಹಾಗೇನು ಉತ್ತರ ಹೇಳ್ತಿದೆ? ನಾನು ಅನ್ನೋದಿತ್ತ ನಿದ್ದೆಯಲ್ಲೇ? ನಾನು ಅನ್ನೋದಿರ್ಲಿಲ್ಲ. ನಾನು ಅನ್ನೋದಿಲ್ದೇರೋ ನಾನು ಅನ್ನೋದಿತ್ತು. ಈಗ ಯಾವ ಭಾಷೆಯಲ್ಲಿ ಇದು? ನಾನಿದ್ದೆ, ನಾನಿರ್ಲಿಲ್ಲ. ಎರಡೂ ಹೇಳ್ತೀರ. ನಾನಿದ್ದೆ, ನಾನಿರ್ಲಿಲ್ಲ. ಎರಡೂ ಸರಿನಾ? ಯಾವುದ್ರಿ ಅನುಭವ ಇದು? ವಿರುದ್ಧ ಅನುಭವ ಹೇಳ್ತೀರಲ್ರಿ. ಕಲ್ಪಿತ ನಾನು ಗೊತ್ತಾದ ಮೇಲೆ ನಾನು ಕಲ್ಪಿತ ನಾನು ಅಂತ ಹೇಳಬಹುದು. ಈಗ ನಾನು ಹೇಳ್ತಾ ಇರೋದು ಎಚ್ಚರದಲ್ಲಿರುವ ನಾನು ಅನ್ನೋನು ಸಾಕ್ಷಿಗಿಂತ ಬೇರೆಯೋ ಬೇರೆಯಲ್ವಾ? ಬೇರೆಯಲ್ಲ, ಬೇರೆ. ಬೇರೆಯಲ್ಲ ಅಂದ್ರೆ ಸಾಕ್ಷಿ ಇದ್ದ ಜಾಗಲ್ಲ ಇದ್ದಾನೆ. ಬೇರೆನೇ ಅಂತಂದ್ರೆ ಇವನು ಇಲ್ಲೇ ಇಲ್ಲ ಅಂತ ಹೇಳಬೇಕು. ಈಗ ನಿದ್ದೆಯಲ್ಲಿ ಬೇಡ, ಈ ಎಚ್ಚರದ ನಾನು ಸಾಕ್ಷಿ ಸ್ವರೂಪದಲ್ಲಿ ಒಂದಾಗಿದ್ದಾನೆ ಅಂತ ಇಟ್ಕೊಂಡು ಹೇಳಿ. ಕನಸಲ್ಲಿದ್ದೋ ಇಲ್ವಾ? ಈಗ ನೆನಪಾಗೋದು ಸಾಕ್ಷಿಗೋ ಈ ನಾನು ಎಚ್ಚರದ ನಾನು ಈಗ ಸಾಕ್ಷಿಯಾದ ನಾನೀಗ ಬಹಳ ಕಷ್ಟ. ಸಾಕ್ಷಿಯಾದ ನಾನು ಎಂಬ ಬಲದಿಂದ ಈ ಒಳಗಿರೋ ನಾನು ಅನ್ನೋನು ಹೇಳ್ತಾ ಇದ್ದಾನೆ. ಯಾರೋ ಕಂಡದ್ದು ಯಾರೋ ನಾನು ಅಂತ ಕಂಡೆ ಅಂತ ಹೇಳ್ದಿರೋದು. ಇದು ಕೆಲವು ಹೇಗೆ ಅಂದ್ರೆ ಈ ಮನಸ್ಸು ತಾನು ಆಕಾರ ಪಡ್ಕೊಂಡು ಬಂದು ನಮ್ಮ ಅರಿವಿನ ರೂಪಕ್ಕೆ ವಿಷಯವಾಗಿ ತೋರ್ಕೊಂಡು ಅದು ಗೊತ್ತಾದ ಮೇಲೆ ನೋಡದೆ ಅಂತ ಹೇಳಿದ್ಯಾರೋ ಮನಸ್ಸು, ನೋಡಿದವನು ಯಾರೋ ಆತ್ಮ. ಆತ್ಮ ಮನಸ್ಸನ್ನು ನೋಡ್ದ, ಮನಸ್ಸಿನ ಆಕಾರಗಳನ್ನು ನೋಡ್ದ. ಆತ್ಮ ಮನಸ್ಸಿನ ಆಕಾರವನ್ನು ನೋಡಿದ ಮೇಲೆ ನೋಡದೆ ನಾನು ಚಿತ್ರಾನ ಅಂತ ಹೇಳಿದ್ಯಾವುದು ಮನಸ್ಸು. ನೋಡಿದವ್ರು ಬೇರೆ, ಹೇಳಿದವ್ರು ಬೇರೆ. ಅಂದ್ರೆ ಇಲ್ಲ, ನಾನೇ ಮನಸ್ಸಾಗಿದ್ದೆ, ನಾನೇ ನೋಡಿದೆ, ನಾನೇ ವಸ್ತುವಾಗಿದ್ದೆ, ನಾನೇ ಅದನ್ನು ಬೆಳೆದೆ. ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇಲ್ಲ ನನಗೆ. ಈ ವಿಷಯಿ ಭಾವ ಅಂತಾರಲ್ಲ, ನೋಡೋರು ನಡೆಸ್ಕೊಳ್ಳೋರು, ಅದು ಎಲ್ಲೂ ಹೊಂದ್ತಾ ಇಲ್ಲ. ಹಾಗಾಗಿ ಪ್ರಮಾತೃ ಅಂತ ಒಬ್ಬ ಇದಾನಲ್ಲ, ಅವನು ಯಾರು ಅಂದ್ರೆ ಈ ಪ್ರಶ್ನೆ ಉತ್ತರ ನಾನು ಯಾರು ಅನ್ನೋ ಪ್ರಶ್ನೆನೆ. ಇಡೀ ಈ ಮೂರರ ಪ್ರಶ್ನೆಯಲ್ಲಿ, ಪ್ರಮೇಯ ರಾಶಿಯ ಪ್ರಶ್ನೆಯಲ್ಲಿ, ಪ್ರಮೇಯ ಅಂದ್ರೆ ಏನೋ ಪ್ರಶ್ನೆ, ಪ್ರಮಾಣ ಅಂದ್ರೆ ಏನೋ ಪ್ರಶ್ನೆ, ನಿಜವಾದ ಉತ್ತರ ಕಂಡುಕೊಳ್ಬೇಕಾದ ಯಾರದ್ದು ಅಂದ್ರೆ ಪ್ರಮಾತೃವಾದ ನಾನು ಯಾರು, ಅವನ ಉತ್ತರ ಕಂಡುಕೊಂಡ್ಬಿಟ್ರೆ ಅವಸ್ಥಾತ್ರಯ ಪರೀಕ್ಷೆ ಪೂರ್ತಿ ಆಗ್ತಿತ್ತು. ಅದಕ್ಕೇನು ಮಾಡಿದವರು, ಸದ್ಯಕ್ಕೆ ಪ್ರಮಾತೃವನ್ನ ದೇಹದೊಳಗೆ ಸೇರಿಸ್ಕೊಂಡು ಆಯಾ ಪ್ರಮಾತೃ ಬೇರೆ ಬೇರೆ ಅಂತ ಹೇಳ್ಬಿಟ್ರು. ಯಾಕಂದ್ರೆ ಈ ಪ್ರಮಾತೃ ದೇಹ ಕಂಡುಕೊಂಡಿದ್ದಾನೆ, ಆ ಪ್ರಮಾತೃ ಆ ದೇಹ ಕಂಡುಕೊಂಡಿದ್ದಾನೆ. ಆದ್ರಿಂದ ಒಬ್ಬನೇ ಪ್ರಮಾತೃ ಅಲ್ಲ ಅನ್ನೋ. ಈಗ ಪ್ರಮಾತೃವನ್ನು, ಪ್ರಮಾಣವನ್ನು, ಪ್ರಮೇಯವನ್ನು ಪ್ರಪಂಚದೊಳಗೆ ಕೂರಿಸ್ಬಿಟ್ಟಿದೀವಿ ನಾವು. ಇನ್ನು ಆ ಪ್ರಪಂಚವನ್ನು ನೋಡೋಕ್ಕಾಗ್ತಾ ಇಲ್ಲ ನಮಗೆ. ಯಾಕೆ? ಎಚ್ಚರ ಪ್ರಪಂಚವನ್ನು ನೋಡುವಂತ ಇನ್ನೊಬ್ಬ ಪ್ರಮಾತೃ ಇಲ್ಲ. ಎಚ್ಚರ ಪ್ರಪಂಚ ಎಲ್ಲಿದೆ? ಈಗ ಅವಸ್ಥೆ ಒಳಗಿದೆ. ಪ್ರಪಂಚದೊಳಗೆ ದೇಶಕಾಲಗಳಿವೆ. ಆ ದೇಶಕಾಲಗಳೊಳಗೆ ವಸ್ತುಗಳ ಜೊತೆಯಲ್ಲಿ ಈ ಪ್ರಮಾತೃ, ಪ್ರಮಾಣ, ಪ್ರಮೇಯ ರಾಶಿ ಮೂರೂ ಇದೆ. ಅಷ್ಟೂ ರಾಶಿಯನ್ನು ಸೇರಿಸ್ಕೊಂಡಂತ ಒಂದು ಪ್ರಪಂಚ ಇದೆ ಅಂತ ಅನ್ಸಿದೀವಿ. ಈ ಪ್ರಪಂಚಕ್ಕೆ ಬಣ್ಣಗಳಿವೆಯೋ ಇಲ್ವಾ? ಪ್ರಪಂಚವನ್ನು ನೋಡುವಂತಹ ಇಂದ್ರಿಯಗಳಿದೆಯೋ ಇಲ್ವಾ? ಎಲ್ಲ ಒಳಗಿದೆ ಪ್ರಪಂಚ.
ಪೆಟ್ಟಿಗೆ ಒಳಗಿರೋ ಹಾಗೆ ಪ್ರಪಂಚನ ಪೆಟ್ಟಿಗೆ ಒಳಗೆ ಎಲ್ಲ ಇಟ್ಬಿಟ್ಟಿದ್ದೀವಿ. ಆ ಪೆಟ್ಟಿಗೆ ನೋಡಬೇಕಾಗಿದೆ, ಒಳಗಿರೋ ವಸ್ತು ನೋಡೋಕೆ ಬರ್ತಾ ಇಲ್ಲ, ಹೊರಗೆ ಯಾರು ತಗೊಂಡ್ಬರೋಕ್ಕಾಗಲ್ಲ, ಹೊರಗಿದ್ದವ್ರು ಯಾರು ನೋಡ್ತಾ ಇಲ್ಲ. ಏನು ಮಾಡೋದು? ಪ್ರಪಂಚ ನೋಡಬೇಕಾಗಿದೆ ನಾನು. ಪ್ರಪಂಚ ಅನ್ನೋದು ಒಂದು ದೊಡ್ಡ ಪೆಟ್ಟಿಗೆ. ಆ ದೊಡ್ಡ ಪೆಟ್ಟಿಗೆಯಲ್ಲಿ ದೇಶ ಕಾಲ ಎಲ್ಲ ಹಾಕ್ಬಿಟ್ವಿ. ಅಲ್ಲಿ ಪ್ರಮಾತರು ಪ್ರಮಾಣ ಪ್ರಮೇಯ ಎಲ್ಲ ಒಳಗೆ ಕೂತ್ಕೊಂಡ್ಬಿಟ್ರು. ಅನುಭವ ಹೇಳ್ತಾ ಇದೆ ಪ್ರಪಂಚದಲ್ಲಿ ಎಲ್ಲ ಇದ್ದು ಬಿಟ್ಟಿದ್ದಾರೆ. ಸರಿ, ಪ್ರಪಂಚದಲ್ಲಿ ಎಲ್ಲ ಇದೆ. ಈ ಪ್ರಪಂಚ ಅನ್ನೋ ಪೆಟ್ಟಿಗೆಯನ್ನು ನಾನು ಒಂದ್ಸಲ ನೋಡಬೇಕು ಅಂತ ನಂಗೆ ಆಸೆ ಆಯ್ತು ಅಂದ್ಕೊಳ್ಳಿ. ಒಳಗೆ ಪೆಟ್ಟಿಗೆನ ಹೊರಗೆ ಬರೋಕ್ಕಾಗತ್ತಾ? ನೀವು ನೀವು ಪ್ರಪಂಚದಿಂದ ಹೊರಗೆ ಹೋಗ್ತೀರಾ? ಹೋಗಿ ಇಷ್ಟನೂ ಇಲ್ಲ. ಇಷ್ಟ ಇದೆಯಾ? ಸದ್ಯ ಬೇಡವೇ ಬೇಡ. ನೀವು ಸ್ವಾಮಿ ನೀವು ಪ್ರವಚನನೇ ಮಾಡಿಬಿಡಿ. ನಾನು ಬಿಡೋದಿಲ್ಲ, ಪ್ರಪಂಚದಿಂದ ಹೊರಗೆ ಬರ್ಸ್ತೀನಿ ನಾನು. ಅಲ್ಲ, ನಾನು ಬರ್ತಾ ಇಲ್ಲ. 8ನೇ ತಾರೀಕು ರಾತ್ರಿ ಎಲ್ಲ ಹೋಗೋದು, ಮಧ್ಯಾಹ್ನ ಹೊರಟೋಗ್ತೀನಿ ಅಂತಾರೆ. ಆಗಲ್ಲ, ಯಾವಾಗಲೂ ಪ್ರಪಂಚದ ಹೊರಗೆ ಇದ್ದೀರಿ ನಾವು ಅಂತ ತಿಳಿಸ್ಕೊಡ್ತೀನಿ ನಾನು. ಹೊರಗೆ ಬರ್ಸಲ್ಲ. ಎಂದೆಂದೂ ಪ್ರಪಂಚದೊಳಗೆ ನೀವು ಸೇರಿದವರಲ್ಲ. ಹಾಗೆ ಗೊತ್ತಾಗ್ಬೇಕೆ ಹೊರತು ಪ್ರಪಂಚದಿಂದ ಹೊರಗೆ ಹೋಗ್ಬಿಟ್ರೆ ಸ್ವಾಮಿ ಎತ್ಕೊಂಡು ಹೋಗ್ಬಿಡ್ತಾರೆ ಜನ. ನಮಗೆ ಹೀಗೆ ಪ್ರಮಾತೃ ಪ್ರಮಾಣ ಪ್ರಮೇಯ ರಾಶಿ ಸಹಿತವಾದ ಈ ಪ್ರಪಂಚ, ಆ ಪ್ರಪಂಚವನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರುವಂತಹ ಎಚ್ಚರಾವಸ್ಥೆ, ಅದು ಹೇಗೆ ಪ್ರಮಾತೃ ನಾನಾಗಿ ತೋರ್ತಾನೋ ಆ ಎಚ್ಚರಾವಸ್ಥೆಯು ಪ್ರಪಂಚವು ನಾನಾಗಿ ತೋರ್ಬೇಕಾಗಿತ್ತು. ಪ್ರಪಂಚ ನಾನಾಗಿ ತೋರಿದ್ರೆ ನೀವು ನಿಜವಾಗಿಯೂ ತುಂಬಾ ಒಳ್ಳೆಯವರಾಗ್ತಾ ಇದ್ರೆ. ಪ್ರಪಂಚ ನಾನಾಗಿ ತೋರ್ತಾ ಇಲ್ಲ, ಒಳಗೆ ಕೂತ್ಕೊಂಡು ಅದು ಇದು ನೋಡಿ ಕೆಲವೊಂದು ನಮ್ದು ಒಂದು ಮಾಡ್ಕೊಂಡು ಇದು ನಮ್ಮನೆ ಹಳೆ ಮನೆ ಅಂತೀವಿ. ಪ್ರಪಂಚ ನೀವಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ನೀವಾಗ್ತಿದ್ರೋ ಅಥವಾ ನಿಮಗೆ ಬೇರೆ ಬೇರೆ ಆಗ್ತಿದ್ರಾ? ನನಗೆ ಪರಮಹಂಸರು ಕೇಳಿದ ಮಾತಾಡುತ್ತೆ. ಒಂದು ಅಮೃತ ಸಾಗರದಲ್ಲಿ ನೀವು ಅಮೃತವನ್ನು ಕುಡಿಯಿಂದ ಕಳಿಸಿದ್ರೆ ನೀವು ಅಮೃತ ಕುಡಿತಾ ಇರ್ತೀಯೋ ಒಳಗೋಗಿ ಮುಳುಗ್ತೀಯೋ ಅಂತ ಕೇಳಿದ್ರು. ಮುಳುಗೋದ್ರೆ ಸತ್ತು ಹೋಗ್ಬಿಡ್ತೀನಿ ಇಂದ ನಾನು. ಏನಂದ? ಅಮೃತ ಸಾಗರ ಸತ್ತು ಹೋಗ್ತಾನಂತೆ. ಏನ್ರಿ ಅರ್ಥ ಇದಕ್ಕೆ? ಭಯ ಹೇಗಿದೆ ಅಂದ್ರೆ, ನೀವು ಪ್ರಪಂಚ ಒಳಗಿದ್ದೀರಿ, ಪ್ರಪಂಚದ ಹೊರಗಿರುವಂತಹ ನಿನ್ನ ನಿಜ ಸ್ವರೂಪಕ್ಕೆ ಹೊರಗೋದ್ರೆ ಏನಾಗ್ಬಿಡ್ತೀರಿ? ನೀವು ಸತ್ತೋಗ್ಬಿಡ್ತೀರಿ. ಸತ್ತೋಗಲ್ಲ ಕಂಡ್ರೆ, ಸಾಯುವಂತಹ ಸ್ವರೂಪ ನಿಮ್ದು ಅಲ್ಲವೇ ಅಲ್ಲ. ಅಂಥದ್ದನ್ನು ತಿಳಿಸ್ಕೊಳಕ್ಕೆ ಇಷ್ಟ ಇರ್ತಾ ಇರೋನು. ಇವರು ನಿಜವಾಗಿ ಎಂಥ ಕಾರುಣ್ಯ ಅಂದ್ರೆ, ಗುರುಗಳಿಗೆ ಪ್ರಪಂಚ ಒಳಗೆ ಬರ್ತಕ್ಕಾಗತ್ತೆ. ಆ ಸಾಕ್ಷಿ ಇದಾನಲ್ಲವ ಅಲ್ಲೇ ಇದ್ಕೊಂಡಿರ್ಬೇಕು, ಒಳಗೆ ಬರೋಕ್ಕಾಗಲ್ಲ. ಅವಂಗೆ ಗೇಟ್ ಹಾಕ್ಬಿಟ್ಟಿದ್ದಾರೆ. ಒಳಗೆ ಬಂದ್ರೆ ದೊಡ್ಡವನು ಹಿಡಿಸಲ್ಲ, ನಾವೆಲ್ಲ ಚಿಕ್ಕ ಚಿಕ್ಕವರು. ಅದನ್ನ ಯಾರನ್ನ ಕರ್ಕೊಂಡ್ಬರ್ಬೇಕೋ ಆ ಪರಮಾತ್ಮ ಸಾಕ್ಷಿ ತಿಳಿಸೋಕೆ ಗುರುಗಳನ್ನೇ ಬೇಕು. ಆದ್ರೆ ಗುರುಗಳು ದೊಡ್ಡವರು, ಸಾಕ್ಷಿ ದೊಡ್ಡವರ? ಗುರುಗಳೇ ದೊಡ್ಡವರು. ಆದ್ರೆ ತಿಳಿಸ್ಕೊಟ್ಮೇಲೆ ಗುರುಗಳನ್ನು ಇಲ್ಲಿ ಒಳಗೆ ತಳ್ಳಿಬಿಡ್ತೀವಿ ನೀವು. ಕೆಲವೊಳಗೆ ಹೋಯ್ತು ಎಚ್ಚರ ಪ್ರಪಂಚದಲ್ಲಿ ಗುರುಗಳು ಹೋದ್ರು, ಆ ಗುರು ಹೇಳಿದ ಎಲ್ಲವೂ ಹೊರಟಾಯ್ತು. ಏನ್ ಮಾಡಕ್ಕಾಗತ್ತೆ? ನಮ್ಮ ಅಷ್ಟೇ ಇದು. ಹೀಗೆ ಅವಸ್ಥೆ. ಈಗ ನಿಜವಾಗಿ ಹೇಳ್ತೀನಿ, ಈ ಶ್ಲೋಕದ ಅರ್ಥ ಹೇಳ್ಬಿಡ್ತೀನಿ. ಮೊದಲು ಹೇಳಿದ್ನಲ್ಲ, ಯೋ ವಿಶ್ವಾತ್ಮ ವಿವಿಧ ವಿಷಯಾನ್ ಪ್ರಾಶ್ಯಭೋಗಾನ್ ಸವಿಷ್ಠಾನ್. ವಿಶ್ವಾತ್ಮನಾಗಿ ನಾವು ಅಂದ್ರೆ ಎಚ್ಚರವಾಗಿ, ಎಚ್ಚರ ಪ್ರಪಂಚವಾಗಿ, ಎಚ್ಚರ ಪ್ರಪಂಚದ ಎಲ್ಲ ಪ್ರಮಾತೃಗಳಾಗಿ, ಎಲ್ಲ ವಿಷಯಗಳಾಗಿ ನಾವೇ ಆಗಿ ಸ್ಥೂಲವಾದ ವಿಷಯವನ್ನು ಅನುಭವಿಸ್ತಾ ಇದ್ದೀವಿ ಅಂತ ತಿಳ್ಕೊಂಡಾಗ ಇದಕ್ಕೆ ಎಚ್ಚರ ಅಂತ ಹೆಸರು. ಈಗ ಎಚ್ಚರವಾದವರು ಯಾರೋ? ನಾವೇ. ಎಚ್ಚರ ಪ್ರಪಂಚವಾದವರು ಯಾರೋ? ನಾವೇ. ಎಚ್ಚರ ಪ್ರಪಂಚದ ಪ್ರಮಾತ್ರ ಪ್ರಮಾಣ ತೋರಿದವರು ನಾವೇ. ಅಲ್ಲಿದ್ದ ಎಲ್ಲ ಜೀವರಾಗಿ ತೋರಿದವರು ಯಾರೋ? ನಾವೇ. ಅಲ್ಲಿದ್ದ ವಿಷಯವಾಗಿ ತೋರಿದವರು ಯಾರೋ? ನಾವೇ. ಅದನ್ನು ಅನುಭವಿಸಿದವರು ಯಾರೋ? ಏನ್ರಿ ಇದು ಕಥೆ? ಇದು ಇದೇ ವಿಶ್ವರೂಪ. ಈ ವಿಶ್ವರೂಪ ನಮಗೆ ಗೊತ್ತಾಗ್ಬಿಟ್ರೆ ನಾನೇ ವಿಶ್ವರೂಪ, ಇಡೀ ವಿಶ್ವ. ಯೋ ವಿಶ್ವಾತ್ಮ, ಅದೇ ಸನ್ಯಾಸ ಅಂತ. ಅದ್ಭುತವಾದ ವಿಶ್ವಾತ್ಮನಾಗಿದ್ದೀನಿ ಅನ್ನೋದು ಸನ್ಯಾಸ ಅನ್ನೋ ಶಬ್ದಕ್ಕೆ ಅಭಿಮಾನ ಬಿಡೋದು ಅಂತ ಅಷ್ಟೇ. ಅಭಿಮಾನ ಬಿಡುವಾಗ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತಾ ಇದ್ದೇವೆ. ಈ ದೇಹದಿಂದ, ಇಂದ್ರಿಯಗಳಿಂದ. ಅದನ್ನ ನಾನು ಅಂತ ತಿಳ್ಕೊಂಡ್ರಿ, ಇದನ್ನ ನಾನು ಅಂತ ತಿಳ್ಕೊಂಡ್ರಿ, ಇದನ್ನ ನಾನು ಅಂತ ತಿಳ್ಕೊಂಡ್ರಿ ಅಂತ ತಳ್ತಾ ಇದ್ದೀನಿ ನಾನು. ಇದನ್ನ ನಾನು ತಿಳ್ಕೊಳಕ್ ಹೋಗ್ಬೇಡ, ಇಷ್ಟು ನೀನೇ. ಇಲ್ಲಿ ಯಾಕೆ ಈ ನಾನು ಅಂತ ಮಾಡ್ಕೊಂಡ್ರೆ ಇದೊಂದು ಪಾಠ ಹೇಳ್ಕೊಡ್ತೇನೆ. ನಂದು ಒಂದು ಬೇಕು ಅನ್ನತ್ತದು. ಯಾವುದು? ದೇಹದಲ್ಲ ನಾನು ಮಾಡ್ಕೊಂಡ್ರೆ ನನ್ನವರು, ನನ್ನ ವಸ್ತು, ನನ್ನ ಮನೆ ಅಂತ ಇದು ಈ ಪಾಠನೇ ಹೇಳ್ತಾ ಇದೆ. ಇಡೀ ವಿಶ್ವವೇ ನಾನಾದ್ರೆ ಅದು ನಂದು ಅಂತ ಕೇಳಕ್ಕಾಗಲ್ಲ. ಯಾಕಂದ್ರೆ ಇನ್ನು ಯಾವುದು ನಂದು ಉಳಿಯಲ್ಲ. ಇಡೀ ಎಚ್ಚರವೇ ನಾನಾದಾಗ ಇನ್ಯಾವುದು ನಂದಿದೆ? ಆದ್ದರಿಂದ ಇಡೀ ಎಚ್ಚರವನ್ನ ನಾನಾಗಿ ಮಾಡಿಕೊಂಡ ನನ್ನ ಸ್ವರೂಪ
ಈಗ ನೋಡಿ, ಯಾವ ಸಾಕ್ಷಿಯನ್ನು ಹೇಳಬೇಕಾಗಿತ್ತೋ ಸಾಕ್ಷಿಯನ್ನು ವರ್ಣನೆ ಮಾಡೋದು ಬಿಟ್ಟು ನಾನು ಎಚ್ಚರವನ್ನ, ಪ್ರಪಂಚದೊಳಗಿರೋ ವಸ್ತುವನ್ನು ಹೇಳಿದೆ. ನಿಜವಾಗಿ ಹೇಳಕ್ ಹೊರಟವನ್ನ ಯಾರನ್ನು ಹೇಳಬೇಕಾಗಿತ್ತೋ? ಸಾಕ್ಷಿಯನ್ನು ಹೇಳಬೇಕಾಗಿತ್ತು. ಯಾಕೆ ಹೇಳಲಿಲ್ಲ ಗೊತ್ತಾ? ಶಬ್ದ ಇಲ್ಲ, ಹೇಳಕ್ಕಾಗಲ್ಲ ಹಂಗೆ ಗೊತ್ತಾಯ್ತು ನನಗೆ. ಸುಮ್ಮನೆ ಅವನಲ್ಲಿ ಪಕ್ಕದಲ್ಲಿ ಇಟ್ಟೆ, ಈ ಕಡೆನೇ ಹೇಳ್ತಾ ಇದ್ದೀನಿ. 3 ಅವಸ್ಥೆ ಪ್ರಕ್ರಿಯೆ ಹೇಳಿದ್ರೆ ಅವಸ್ಥೆ ಅಂದ್ರೇನೋ, ಅವಸ್ಥೆ ಸಂಬಂಧ ಏನೋ ಅಂತ. ಈ ಸಾಕ್ಷಿಯನ್ನು ಹೇಳುವಂತ ಹೇಳ್ರಿ ಅಂತ ಕೇಳ್ರಿ. ಅವನು ಇರಲಿಲ್ಲ ಅನ್ನೋದಿಲ್ಲ, ಅವನು ಕಾಣೋನಲ್ಲ, ಅವನು ಯಾರೋ, ಅವನು ಎಲ್ಲೋ ಇಂಥವನಲ್ಲ ಅಂತ ಇದ್ದಾನೆ. ಅವನು ಯಾರು ಅಂದ್ರೆ ಹೇಳಲ್ಲ ನಾನು. ಯಾಕೆ ಹೇಳಲ್ಲ? ಹೇಳಬೇಕಾಗಿಲ್ಲ, ನೀವು ಆಗ್ಬಿಟ್ಟಿದ್ದೀರಲ್ಲ. ಈಗ ನೀವು ಕಲ್ಪಿತ ನಾನನ್ನು ಬಿಡಿಸ್ಬಿಟ್ರೆ ಸಾಕು. ಈಗ ನೋಡಿ, ಈಗ ಸಾಕ್ಷಿ ಸ್ವರೂಪದ ಬಗ್ಗೆ ಸ್ವಲ್ಪ ಮಾತು ಹೇಳ್ಬಿಡ್ತೇನೆ. 11 ಗಂಟೆ ಹಾಗೆ ಬರ್ತಿದ್ದು, ಯಾಕೆ ಓಡೋಗ್ತಾ ಇದೆ ಗೊತ್ತಾ? ಯಾಕೆ 11 ಯಾಕೆ? ಹೌದು, ಹಾಗೆ ಇಟ್ಟಿರೋದು. ತಡೀರಿ, ಈಗ ಸರಿಯಾಗಿ ಮಾಡೋಣ. ಸಾಕ್ಷಿ ಒಬ್ಬನೇ ಇದ್ದಂಥ ಒಂದು ಅನುಭವ ನಮ್ಗೆ ಕೊಟ್ಬಿಟ್ಟ ಭಗವಂತ. ಎಷ್ಟು ಒಳ್ಳೆ ಕಾರುಣ್ಯ ಇದೆ ಅಂದ್ರೆ, ನಾವು ಬಿಡ್ತಿರ್ಲಿಲ್ಲ, ಅವನು ಬಿಡಿಸ್ಕೊಟ್ಟ. ನಾವು ಪ್ರಪಂಚದ ನಾನು ಬಿಡ್ತಿರ್ಲಿಲ್ಲ, ಪ್ರಪಂಚದ ನಂದು ಬಿಡ್ತಿರ್ಲಿಲ್ಲ, ಅವನು ಹಗರವಾಗಿ ಬಿಡಿಸ್ಕೊಟ್ಟಾಗಲೂ ನಾವೇನು ಹತ್ತಿರ್ಲಿಲ್ಲ. ಯಾರಾದ್ರೂ ಒಂದು ವಸ್ತುನ ಎಚ್ಚರಲ್ಲಿ ನಂದೊಂದು ಕಿತ್ಕೊಂಡ್ರೆ ಹೊಳ್ತಾ ಇದ್ರೆ, ಇಡೀ ನಾನು ಅನ್ನೋದನ್ನೇ ಕಿತ್ಕೊಂಡು ಹೋದ, ಬರೀ ನಂದಲ್ಲ. ಹತ್ರ ಏನು ಹಳ್ಳಿಲ್ಲ. ಚೆನ್ನಾಗಿ ಇದನ್ನು ಬಿಟ್ಟಾಗ ಆನಂದವಾಗಿರ್ತೀವಿ ಅಂತ ಅಂತೀವಿ. ಸದ್ಯ ಅದು ಬಿಟ್ಟದ್ದು ಆನಂದ ಅಂತ ಗೊತ್ತಾಗೋದು ಯಾವಾಗ? ಆ ನಿದ್ದೆ ಅನ್ನೋ ಸ್ವರೂಪವನ್ನು ಅನುಭವಿಸಿದಾಗ. ಸದ್ಯ ಯಾವ ಅಭಿಮಾನವೂ ಇಲ್ಲ, ನನ್ನ ಹೆಣ್ಣಲ್ಲ, ನನ್ನ ಗಂಡಲ್ಲ, ನನ್ನ ಮನೆ ಇಲ್ಲ, ನನ್ನ ಪ್ರಪಂಚ ಇಲ್ಲ, ನಾನು ಪ್ರಮಾತೃವಲ್ಲ, ನಾನು ಪ್ರಮಾಣ ಅಲ್ಲ, ನಾನು ಪ್ರಮೇಯ ಅಲ್ಲ, ಇಷ್ಟೆಲ್ಲ ಅಲ್ಲ ಅಂತ ಬಿಟ್ಟರು ಒಂದು ಸ್ವಲ್ಪವೂ ವ್ಯಥೆ ಇಲ್ಲದೆ ಇದ್ವಲ್ಲ, ಅದು ಎಂಥ ಆನಂದ ಸ್ವರೂಪ ಇರಬಹುದು. ಹೌದಾ? ಈಗ ನಿದ್ದೆಯನ್ನು ನಾನು ವರ್ಣನೆ ಮಾಡಬೇಕಾಗಿದೆ. ಯಾಕಂದ್ರೆ ಸಾಕ್ಷಿ ಅಂದ್ರೆ ಅವನೊಬ್ಬನೇ ಇದ್ದದ್ದು, ಅದಕ್ಕೆ ನಿದ್ದೆ ಅಂತ ಹೆಸರು ಕೊಟ್ವಿ. ಸಾಕ್ಷಿ ಒಬ್ಬನೇ ಇದ್ದದ್ದು ನಿದ್ದೆ ಅಂತ ಯಾಕೆ ಹೇಳಿದೆ ಅಂದ್ರೆ, ನಿದ್ದೆ ಬರುತ್ತೆ ಹೋಗುತ್ತೆ ನೀವು ಅನ್ಕೋಬಾರ್ದು ಅಂತ. ಯಾವಾಗಲೂ ಜೊತೆಲಿದ್ದವರು ಅಂತ ನಾವು ತಿಳ್ಕೋಬೇಕು. ಯಾರನ್ನು ಪ್ರೀತಿಸ್ಬೇಕು, ಯಾರಲ್ಲಿ ನಾನು ಅನ್ನೋ ಪ್ರೇಮ ಇಡಬೇಕು, ಯಾರು ಯಾವಾಗಲೂ ನಮ್ಮ ಜೊತೆಲಿ ಇರ್ತಾರೋ, ಯಾರು ಬದಲಾಯಿಸೋದೇ ಇಲ್ವೋ, ಯಾರಿಗೆಲ್ಲ ಗೊತ್ತಿದೆಯೋ, ಯಾರು ಎಲ್ಲವೂ ಆಗಬಲ್ಲರೋ ಅವನು ನಾನು ಪ್ರೀತಿಸ್ಬಿಟ್ರೆ ನಾವು ಎಲ್ಲ ಆಗ್ಬಿಡ್ತೀವಿ. ಸುಲಭ ಆಯ್ತು ನನಗೆ. ಆದರೆ ಅವನ ಜೊತೆಲಿ ಇದ್ದಾನೆ, ಅವನು ನಮ್ಮನ್ನು ಪ್ರೀತಿಸ್ತಾನೋ ಇದ್ದಾನೆ, ಅಂದ್ರೆ ನಮ್ಮನ್ನು ನಾನು ತಿಳ್ಕೊಂಡಿದ್ದಾನೆ. ಈಗ ಅವನ ಬಗ್ಗೆ ನಾನು ಹೇಳೋಕೆ ಹೋಗಬೇಕು. ನಿಜವಾಗಿ ಹೇಳಿದ್ರೆ ತುಂಬಾ ಪ್ರೇಮ ಇರೋವನ ಬಗ್ಗೆ ನಾವು ಹೇಳಬೇಕಾಗಿಲ್ಲ, ಹಾಗಾಗಿ ಅರ್ಥ ಆಗತ್ತಾ ಇಲ್ವಾ? ಯಾತಕ್ಕೆ ಹೇಳಬೇಕಾ? ಆದ್ರೆ ಏನಾಗಿದೆ, ಅವನ ಮೇಲೆ ಆರೋಪವನ್ನು ಮಾಡ್ಕೂತಿದೀವಲ್ಲ, ಅದನ್ನು ಬಿಡಿಸೋಕ್ಕೋಸ್ಕರ ಕೆಲವು ಶಬ್ದವನ್ನು ಹೇಳಬೇಕಾಗತ್ತೆ. ಅದಕ್ಕೋಸ್ಕರ ಈಗ ಏನು ಹೇಳ್ತೇನೆ, ಈಗ ಸಾಕ್ಷಿನ ಪದ ಬಿಟ್ಬಿಡ್ತೇನೆ. ನಿದ್ದೆ ಬಗ್ಗೆ ನೀವು ಹೇಳಿ ಅಂತ ಹೇಳ್ತೀರಿ. ನಿದ್ದೆ ಅಂದ್ರೆ ಏನು ಅಂತ? ನಿದ್ದೆ ಅಂದ್ರೆ ನಾನು ಇದ್ದೆ ಅಂತಲೋ ನಾನು ಇರಲಿಲ್ಲ ಅಂತ ಕೇಳಿದ್ರೆ, ನಾನು ಇರಲಿಲ್ಲ ಅನ್ನೋದಿಲ್ಲ. ಏನೋ ಎರಡು ನೆಗೆಟಿವ್ ಹೇಳ್ಬೇಕಾಗತ್ತೆ. ಏನ್ರಿ, ಯಾಕೆ ನಾನಿದ್ದೆ ಅಂತ ಒಂದೇ ಹೇಳ್ರಿ, ನಾನು ಇರಲಿಲ್ಲ ಅನ್ನೋದು ಇಲ್ಲ ಅಂತ ಎರಡು ಯಾಕೆ ಹೇಳ್ತೀರಿ ಅಂತ ಕೇಳಿದ್ರೆ, ನಿದ್ದೆಯಲ್ಲಿ ನಾನು ಇದ್ದೆ ಅಂದ್ರೆ ಈ ನಾನಿದ್ದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪಾಗಿ ತಿಳ್ಕೊತಾರೆ. ಈ ಎಚ್ಚರದಲ್ಲಿ ನಾನು ಇದೆಯಲ್ಲ, ಅದ ನಾನಿರ್ಲಿಲ್ಲ ಅನ್ನೋದಿಲ್ಲ ಅಂದ್ರೆ ನಾನಿರ್ಲಿಲ್ಲ ಅಂತ ಆಗತ್ತೇನೋ ಒಂದು ಭಯ ಇದೆಯಲ್ಲ, ಅದೇನಿಲ್ಲ. ನಾನಿರ್ಲಿಲ್ಲ ಅನ್ನೋ ಭಯ ಅಲ್ವೇಂದ್ರೆ, ಅಯ್ಯೋಯ್ಯೋ ನಾನಿರ್ಲಿಲ್ಲ ಆಗ್ಬಿಡ್ತೀನಿ ಅಂತ. ಆದ್ರಿಂದ ನಿದ್ದೆಯಲ್ಲಿ ನಾನಿರ್ಲಿಲ್ಲ ಅನ್ನೋದಿಲ್ಲ. ಸರಿತಾನೆ? ಹಾಗೆ ಹೇಳ್ತಾ ಹೋದಾಗ ಎಲ್ಲವನ್ನು ಎರಡೆರಡು ನೆಗೆಟಿವ್ ಹೇಳಿದಾಗ ನೀನು ಇದು ಹತ್ರ ಹೇಳ, ನಾವು ಆದ್ರೂ ಪೂರ್ತಿ ಹೇಳಲ್ಲ. ಅಲ್ಲೂ ಏನು ಅಜ್ಜಾಗ್ಬಿಡುತ್ತೆ ಅಂದ್ರೆ, ಇದೊಂದು ಇದೇ ಅನ್ನೋದನ್ನ ಇಟ್ಕೊಂಡು ಅಧ್ಯಾರೋಪದಿಂದ ಅದು ಅಲ್ಲಿ ಇಲ್ಲ ಅನ್ನೋದು ಹೇಳಬೇಕಾಗತ್ತೆ. ನಾನು ಅನ್ನೋದು ಇದು, ಅದು ಇಲ್ಲ, ಅದಿಲ್ಲ ಅಂತ ಬರೀ ಅಷ್ಟೇ ಹೇಳಿದ್ರೆ ಭಯ ಆಗತ್ತೆ ಅನ್ನೋದು. ನಿಜವಾದ ನಾನು ಇರಲಿಲ್ಲ ಅನ್ನೋದಿಲ್ಲ. ಈ ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಹಾಗೆ ನಿದ್ದೆಯ ಬಗ್ಗೆ ಹೇಳಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ತೀರಿ. ಏನು ಗೊತ್ತಿಲ್ಲ ಅನ್ನೋದಿಲ್ಲ ಅಂತ ಹೇಳ್ತೀನಿ ನಾನು. ಅಲ್ಲ, ಗೊತ್ತಿಲ್ಲ ಅನ್ನೋದು ಇರೋದು ಎಚ್ಚರದಲ್ಲೇ, ಆ ಗೊತ್ತಿಲ್ಲ ಅನ್ನೋದು ನಿದ್ದೆಯಲ್ಲಿ ಇರಲಿಲ್ಲ. ಈಗ ನೀವು ಹೇಳಿ, ನಾನು ನಿದ್ದೆ ಬಗ್ಗೆ ಹೇಳಿದೆ, ನಿಮ್ಗೆ ಅನುಭವ ಇದೆಯಲ್ವಾ ನಿದ್ದೆದ? ಆವಾಗ ಮಾತ್ರ ಆಯ್ತಾ, ಈಗಲೂ ಇದೆಯಾ? ರಾತ್ರಿ ನಿದ್ದೆ ಬರುತ್ತಲ್ವಾ? ಈಗಲೂ ನಿದ್ದೆ ಬರ್ತಾ ಇದೆ. ಈಗ ರಾತ್ರಿ ನಿದ್ದೆ ಬರುತ್ತೆ ಅಂತಂದ್ರೆ ಏನ್ ತಪ್ಪಾಗತ್ತೆ? ಗಟ್ಟಿಗರು ತಿಳ್ಕೊಂಡ್ಬಿಟ್ರಿ ನೀವು. ಕಾಲದಲ್ಲಿ ಸಾಕ್ಷಿ ಇಲ್ಲ,
ಸಾಕ್ಷಿಯಲ್ಲಿ ಅವಸ್ಥೆ ಬಂದಾಗ ಎರಡವಸ್ಥೆಗೆ ಮಾತ್ರ ಕಾಲ ಅಂತ ಕೊಟ್ಟಿರೋದು. ತಪ್ಪಾಗಿ ತಿಳ್ಕೊಳ್ಳೋವಾಗ ಕಾಲ ಕೊಟ್ಟರು. ಇಲ್ಲ ಅಲ್ಲಿ ಯಾವ ತಪ್ಪು ತಿಳ್ಕೊಳ್ಬೇಕಾದ ಬುದ್ಧಿ ಇರಲಿಲ್ಲ ನಮಗೆ. ಆದ್ರಿಂದ ಏನಾಯ್ತು, ರಾತ್ರಿ ನಿದ್ದೆ ಬರುತ್ತೆ ಏನೋ ಸುಳ್ಳು, ಒಂದು 3-4 ಗಂಟೆ ನಿದ್ದೆ ಬರೋದು ಅನ್ನೋದು ಸುಳ್ಳು. ಹಾಗಾದ್ರೆ ನಿದ್ದೆ ಆವಾಗ ಬಂದಿತ್ತು, ಈಗಿಲ್ಲ ಅಂತ ಹೇಳೋದು ಸುಳ್ಳು. ನಿದ್ದೆ ಬರುತ್ತೆ ಅನ್ನೋದು ಸುಳ್ಳು. ಅರೇ ಸ್ವಾಮಿ, ಲೋಕದಲ್ಲಿ ಎಲ್ಲ ನಿದ್ದೆ ಬರ್ತಾ ಇದೆ, ನೀವು ಹೇಳ್ತಾ ಇದ್ದಾಗಲೇ ಪ್ರತ್ಯಕ್ಷವಾಗಿ ಬರ್ತಾ ಇದೆ, ಕಾಣಿಸ್ತಾ ಇದೆ. ಈಗ ಹೇಳ್ತೀನಿ, ನಿದ್ದೆ ಬರುತ್ತೆ ಎಚ್ಚರ ಹೋಗುತ್ತೆ ಅಂತ ಎರಡನ್ನು ಇಟ್ಕೊಳ್ಳೋಣ. ಎರಡೂ ಆಗ್ಬೇಕಾ ಒಂದಾಗಬೇಕಾ? ಎಚ್ಚರ ಹೋಗೋದು ಬೇರೆ, ನಿದ್ದೆ ಬರೋದು ಬೇರೆನಾ? ಎಚ್ಚರ ತಪ್ಪತ್ತೇನಕ್ಕೂ ಎಚ್ಚರ ಹೋಗುತ್ತೆ ಅನ್ನೋದಕ್ಕೆ ಏನು ವ್ಯತ್ಯಾಸ? ಯಾಕೆ ನಮ್ಗೆ ಎಚ್ಚರ ಹೋಗಿತ್ತು ಅಂತ ಹೇಳಲ್ಲ, ನಿದ್ದೆ ಬಂತು ಅಂತ ಯಾಕೆ ಹೇಳ್ತೀವಿ? ಎಚ್ಚರ ಹೋಯ್ತು ಅಂದ್ಬಿಟ್ರೆ ಲೋಕದವ್ರು ಏನ್ ತಿಳ್ಕೊತಾರೆ, ಮೂರ್ಛೆಗೆ ಬೋದಾಗ್ಲು ತಿಳ್ಕೊಂಡ್ಬಿಡ್ತಾರೆ. ಅಂದ್ರೆ ನಿಜವಾಗಿ ಹೇಳೋದಾದ್ರೆ ಒಂದೇ ಭಾಷೆ ಸಾಕು. ಹೇಗೆ ಹೇಳ್ತೀನಿ ನೋಡ್ರಿ, ಬೆಳಕು ಬಂತು ಕತ್ಲೆ ಹೋಯ್ತು ಅಂತ ಹೇಳ್ತೀರಿ, ಎರಡು ಕ್ರಿಯೆಯೋ? ಬೆಳಕು ಬಂತು ಅಂದ್ರೂ ಸಾಕು, ಬೆಳಕು ಹೋಯ್ತು ಅಂದ್ರು ಒಂದೇ ಸಾಕ್ತಾನೆ. ಹಾಗೆ ಸುಖ ಬಂತು ಸುಖ ಹೋಯ್ತು, ಅಥವಾ ದುಃಖ ಬಂತು ದುಃಖ ಹೋಯ್ತು, ಎರಡಕ್ಕೂ ಬಂತು ಹೋಯ್ತು ಹೇಳ್ಬೇಕಾ, ಒಂದಕ್ಕೆ ಹೇಳ್ಬೇಕಾ? ಯಾವುದೊಂದಕ್ಕೆ ಹೇಳ್ಬೇಕು? ದುಃಖ ಬಂತು ದುಃಖ ಹೋಯ್ತು ಹೇಳೋಣ, ಸುಖ ಬಂತು ಸುಖ ಹೋಯ್ತು ಹೇಳೋಣ? ಅನುಭವದಕ್ಕೆ ಕರೆಕ್ಟಾಗಿ ಹೇಳ್ರೆ. ದುಃಖ ಬಂತು ದುಃಖ ಹೋಯ್ತು ಯಾವಾಗಲೂ ಇರೋದು ಯಾವುದು? ಯಾವಾಗಲೂ ಇರೋ ಸುಖಕ್ಕೆ ದುಃಖ ಬಂದು ಹೋಗೋದಾದ್ರೆ ಬಂದು ಹೋಗೋರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀವಿ? ಇವ್ರ ಬಗ್ಗೆ ಯೋಚನೆ ಮಾಡ್ರೆ ಅಲ್ಲ. ಸುಖ ಸ್ವರೂಪವಾಗಿದೆ, ದುಃಖ ಕಲ್ಪನೆಯಿಂದ ಬಂದಿದೆ. ಯಾವ ಕಲ್ಪನೆಯಿಂದ? ಅವಿದ್ಯಾ ಕಲ್ಪನೆ. ಎಲ್ಲೋದ್ರೂ ಒಂದೇ ಮಂತ್ರ. ಅದು ಅನುಭವ ಹೌದು. ಅವಿದ್ಯಾ ಕಲ್ಪನೆಯಿಂದ ದುಃಖವನ್ನ ನಮ್ಮ ಮೇಲೆ ಎಳ್ಕೊಂಡ್ವಿ. ಯಾಕೆ ಎಳ್ಕೊಂಡ್ವಿ ಅಂದ್ರೆ ದೇಹೇಂದ್ರಿಯಗಳನ್ನ ನಾನು ಮಾಡ್ಕೊಂಡ್ಮೇಲೆ ನೋಯ್ತಾ ಇದೆ ಕಾಲು, ತಡ್ಕೊಳಕ್ ನನಗ್ ನೋಯ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಕಾಲು ನೋಯ್ತಾ ಇದೆ ಅಂತಂದ. ಕಾಲು ನಾನಾಗ್ಬೇಕಲ್ಲ, ಕಾಲು ನಾನಾಗ್ಬೇಕಾದ್ರೆ ತಪ್ಪು ತಿಳಿಕೆ ಬರಬೇಕಲ್ಲ. ತಪ್ಪು ತಿಳಿಕೆ ಬಂದಾಗ ನನ್ನ ಸ್ವರೂಪನ ಮರೆತ. ಯಾವುದು ಸ್ವರೂಪ? ಸಾಕ್ಷಿ ಸ್ವರೂಪದಲ್ಲಿ ಇದ್ದವನು ಆನಂದವಾಗಿ ನಾನೇ ನಾನಾಗಿದ್ದ, ತಗೊಂಬಂದು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟೆ, ನಾನು ಅನ್ನೋದನ್ನು ಕೊಟ್ಟುಬಿಟ್ಟೆ. ಇದಕ್ಕೆ ಇದು ಗೋಳು ಹಾಕೊಳ್ಳೋಕೆ ಶುರು ಮಾಡ್ತು. ತಪ್ಪು ತಿಳುವಳಿಕೆಯಿಂದ ಇಲ್ಲದ ನಾನನ್ನು ಹುಟ್ಟಾಕಿ ಆ ದುಃಖ ಬಂತು, ಆ ದುಃಖ ಹೋಯ್ತು ಅಂತೀವಿ. ನಿಜವಾಗಿ ದುಃಖ ಬಂದದ್ದುಂಟೋ? ಇಲ್ಲ, ತಪ್ಪು ತಿಳುವಳಿಕೆಯಿಂದ. ತಪ್ಪು ತಿಳುವಳಿಕೆಯಿಂದ ಬಂದದ್ದು ಯಾವುದನ್ನು ಹೋಗುತ್ತೆ? ಸರಿಯಾದ ತಿಳುವಳಿಕೆನ ಹೋದಾಗ ಯಾವಾಗಲೂ ಇಲ್ಲ ಅಂತ ಹೋಗುತ್ತೆ. ಸರಿಯಾದ ತಿಳುವಳಿಕೆ ಬಂದಾಗ ಹೋಗೋದಲ್ಲ. ನೀವೇನ್ ಮಾಡ್ತೀರಿ? ಈಗ ತಪ್ಪು ತಿಳುವಳಿಕೆಯಿಂದ ಬಂದ್ಬಿಟ್ಟಿದೆ, ಸರಿಯಾದ ತಿಳುವಳಿಕೆ ಬಂದ್ಮೇಲೆ ಹೋಗ್ಬಿಡತ್ತೆ ಅಂದ್ರೆ ಹೋಗೋದಿಲ್ಲ. ಏನಾಗತ್ತೆ? ಬಂದೇ ಇಲ್ಲ ಅಂತ ಗೊತ್ತಾಗತ್ತೆ. ಹೋಗೋದಿಲ್ಲ ಅಂದ್ರೆ ಯಾವಾಗಲೂ ಜ್ಞಾನ ಬಂದ್ರೆ ಹೋಗೋದಿಲ್ಲ ಅಂದ್ರೆ ಏನೇ ಮಾಡ್ಕೊತೀರಿ? ಇದ್ದೇ ಬಿಡುತ್ತೆ ತಿಳ್ಕೊಬಿಡ್ತೀರಿ. ಯಾವಾಗಲೂ ಬಂದೇ ಇಲ್ಲ ಅಂತ ಗೊತ್ತಾಗತ್ತೆ. ಅಂಥ ಅದ್ಭುತವಾದಂಥದ್ದು. ಈಗ ನಾನು ಯಾರನ್ನು ವರ್ಣನೆ ಮಾಡಕ್ ಹೊರಟೆ ಹೇಳ್ರೆ? ನಿದ್ದೆಯನ್ನು ವರ್ಣನೆ ಮಾಡಕ್ ಹೊರಟೆ. ನಿದ್ದೆ ಬಗ್ಗೆ ಶಬ್ದ ಸಿಗ್ತಾ ಇಲ್ಲ. ನೀವು ಯಾರಾದ್ರೂ ಒಂದು ಒಳ್ಳೆ ಶಬ್ದ ಕೊಡ್ರೆ ಹೇಳೋಣ ನಮಗೆ. ಏನು ನಿದ್ದೆ ಅಂದ್ರೆ ಏನು? ನಿದ್ದೆಯ ಸ್ವರೂಪ ಏನು? ನಿದ್ದೆ ಇದೆ ಅನ್ನೋದು ಪ್ರಮಾಣ ಏನು ಕೇಳ್ರಿ. ಅಲ್ಲ, ಪ್ರಮಾಣ ಬೇಕಲ್ಲಪ್ಪ. ನಿದ್ದೆ, ನಮ್ ನಿದ್ದೆ ಇದೆ ಅನ್ನೋದಕ್ಕೆ ಪ್ರಮಾಣ ಏನೋ? ಅಡಿಗಿರುತ್ತೆ ನಿದ್ದೆ ಆದ್ದರಿಂದ ಪ್ರಮಾಣವಿಲ್ಲದೆ ಇರಬಹುದು ಒಂದು ವಸ್ತು ಅಂತ ಆಯ್ತು ನಿಮ್ಗೆ. ಈಗೇನ್ ಮಾಡ್ಬೇಕು? ಪ್ರಮಾಣದಿಂದ ಕಂಡದ್ದೇ ಇರೋದು ಅನ್ನೋದು ಅಲ್ಲ, ಬಿಟ್ಟು ಹಾಕ್ರಿ. ಆ ಪ್ರಮಾಣ ತುಂಬಾ ಮಹತ್ವ ಕೊಡಬೇಡಿ. ಅದನ್ನು ಸ್ವಲ್ಪ ತಪ್ಪು ಕೂತ್ಕೋ. ಅನುಭವದಿಂದ ಇದ್ರೆ ಸಾಕು ಅಂತ ಹೇಳಬೇಕು. ಪ್ರಮಾಣಕ್ಕೆ ಪ್ರಮಾಣ ಇಲ್ಲಲ್ಲ, ಅನುಭವ. ಈಗ ನಿದ್ದೆ ಅನ್ನೋದು ಅನುಭವ ಹೌದೋ ಅಲ್ವೋ ಅಂತ ಯೋಚನೆ ಮಾಡಬೇಕು. ಅನುಭವ ಅನ್ನೋ ಶಬ್ದಕ್ಕೆ ಬರೋದು ಹೋಗೋದು ಆಗ್ಬೇಕಲ್ವಾ? ಇದ್ದು ಬಿಟ್ರೆ ಅನುಭವನ? ಮರೆಯಾಗಿರುತ್ತೆ. ನಿದ್ದೆ ಅನುಭವ ಹೋಗ್ಬಿಡುತ್ತೆ. ಅಲ್ಲಪ್ಪ, ಈಗ ಬರುವುದಕ್ಕೆ ಅನುಭವ ಅಂತ ಹೇಳಬೇಕು, ಇರೋದಕ್ಕೆ ಅನುಭವ ಅಂತ ಹೇಳಬೇಕಾ? ಅನುಭವ ಅನ್ನೋದು ಒಂದು ಕ್ರಿಯೆ ಅಲ್ವೇನ್ರೆ? ಈಗ ಅನುಭವಿಸ್ತೀವಿ ನಾವು, ದುಃಖ ಅನುಭವಿಸ್ತೀವಿ ಅಂದ್ರೆ ಒಂದು ಕ್ರಿಯೆ ಅಲ್ವಾ? ಅದೇನು ಅನುಭವ ಅಂದ್ರೆ ಒಂದು ವಸ್ತುನಾ? ವಸ್ತುನೂ ಅಲ್ಲ, ಕ್ರಿಯೆನೂ ಅಲ್ಲ, ಗುಣನೂ ಅಲ್ಲ. ಏನದು ಅನುಭವ ಅಂದ್ರೆ? ಅಪ್ಪ
ತುಂಬಾ ಹೊತ್ತಾಯ್ತು ಜ್ಞಾಪಕ ಯಾಕೆ ಪದ ನಿರ್ವಚನೀಯ ತೋರುವ ವಸ್ತು ಹೇಳಬೇಕು, ಅನುಭವಕ್ಕೆ ಹೇಳೋ ಹಾಗಿಲ್ಲ ನೀವು. ಅನುಭವ ನಿರ್ವಚನೀಯ. ಅನಿರ್ವಚನೀಯ ಅಂದ್ರೆ ಹೇಳೋಕ್ ಬರದೇ ಇರೋದು ಅಂತ ಅರ್ಥದಲ್ಲ ನಿರ್ವಚನೀಯ. ಅದು ಅವ್ರು ಹೇಳಿ ಕರೆಕ್ಟ್ ಅಲ್ಲ, ಶಬ್ದಗೋಚರವಾಗ ಹೇಳಕ್ ಬರದೇ ಇರೋದನ್ನ ಅನಿರ್ವಚನೀಯ. ಹೌದು. ಆದ್ರೆ ನಾನು ಬಳಸೋ ಅನಿರ್ವಚನೀಯ ಪದ ತೋರುವ ವಸ್ತುಗಳನ್ನ ತೋರಿಕೆಯ ದೃಷ್ಟಿಯಿಂದ ಪರೀಕ್ಷೆ ಮಾಡಿದಾಗ ತತ್ವಾನ್ಯತ್ವಾಭ್ಯಾಮ ನಿರ್ವಚನೀಯ ಅಂತ ಹೇಳಿದೆ. ಇವ್ರೇನ್ ಮಾಡಿದ್ರು, ಅನುಭವ ಅಂತ ಹೇಳಿ ಅನಿರ್ವಚನೀಯ ಅಂದ್ರೆ ಅನುಭವ ಅಂತ ಯಾಕೆ ಹೇಳಿದ್ರ ಅನಿರ್ವಚನೀಯ ಅನ್ನುವಾಗ? ಅನುಭವ ಶಬ್ದ ಹೇಳಿ ಅನಿರ್ವಚನೀಯ ಅಂತ ಹೇಳಿದ್ರೆ ಮತ್ತೆ ಅನುಭವ ಅಂತ ಹೇಳ್ತಿದ್ದೀರಲ್ಲ. ಅಲ್ಲ ಅಲ್ಲ ನಿಜ ಅದನ್ನು ಅವ್ರಿಗೆ ಗೊತ್ತಾಗ್ತಾ ಇದೆ ಅನುಭವದಲ್ಲಿ. ಅನುಭವ ಅನಿರ್ವಚನೀಯ ಯಾವ ಅನುಭವ ಗೊತ್ತಾಗ್ತಾ ಇದೆಯೋ ಅದಿದೆ, ಆದ್ರೆ ಅದು ಶಬ್ದಕ್ಕೆ ಸಿಗ್ತಾ ಇಲ್ಲ. ಅದು ಅನುಭವ. ಯಾವುದ್ರಲ್ಲೇ ಅಂತ ಅನುಭವ ಅನುಭವ ಅನುಭವಿಸಿದೆ. ಅದಕ್ಕೆ ನಾವು ಹೇಳ್ತೀವಿ, ನಮಗೆ ಉಪದೇಶಕ್ಕಿರೋ ಸಂಪ್ರದಾಯ ಒಂದೇ. ಯಾವುದು? ಅನುಭವ ಅನ್ನೋ ಶಬ್ದ ಲೋಕದಲ್ಲಿತ್ತು, ಈ ಎಚ್ಚರ ಪ್ರಪಂಚದ ಒಳಗಿತ್ತು. ಅದನ್ನು ತಗೊಂಡೋಗಿ ಸಾಕ್ಷಿ ತಾನೇ ತಾನಾಗಿದ್ನಲ್ಲ ಅವನಿಗೆ ಗಂಟು ಹಾಕ್ಬಿಟ್ಟಿವಿ. ಅವನ ಅನುಭವ ಕಣ್ಣೆ. ಅನುಭವ ಅನ್ನೋ ಶಬ್ದವು ಈ ಥರದ ಅರ್ಥದಲ್ಲಿ ಅಲ್ಲ ಅಂತ ನಮಗೆ ಅನುಭವದಿಂದ ಗೊತ್ತಾಗತ್ತೆ. ಮತ್ತೆ ಅನುಭವ ಸಿಗಾಕೊಳ್ತಾ ಇದ್ದೀವಿ, ಬಹಳ ಕಷ್ಟ. ಈಗ ನಿದ್ದೆಯನ್ನು ವರ್ಣನೆ ಮಾಡೋ ಹೊರಟವನು ತಾನು ನಿದ್ದೆ ಮಾಡ್ಕೋತಾರೆ ವರ್ಣನೆ ಮಾಡ್ದಾಗತ್ತ. ನಿದ್ದೆ ಮಾಡ್ತಾನೆ. ನಮ್ಮವರೊಬ್ರು ಹೇಳೋರು, ನೀವು ಬರೀ ಶಬ್ದ ಹೇಳ್ತೀರಿ, ಅನುಭವ ಹೇಳ್ರಿ ಅಂದ್ರು. ಸ್ವಾಮಿ ಬಾಯಲ್ಲಿ ಹೇಳೋದಲ್ಲ ಶಬ್ದ, ಅನುಭವ ಹೇಳೋದಾಗೇನು ಅಲ್ಲ. ನಿದ್ರಾನುಭವ ಹೇಳ್ಬಿಡಿ ಅಂದ್ರು. ನಿದ್ರಾನುಭವ ಹೇಳಕ್ ಬರಲ್ಲ, ಇದ್ದಾಗಿ ಇದ್ಬಿಡು. ನಿದ್ರಾನುಭವ ನಿದ್ದೆ ಮಾಡ್ತಾ ಕೂತ್ಕೋಬೇಕಾಗತ್ತೆ. ನಿದ್ದೆ ಮಾಡೋದಾ? ಏನ್ ಮಾಡ್ಬೇಕು? ಎಚ್ಚರ ಬಿಡಬೇಕು. ಇದು ಈ ಎಚ್ಚರ ನಿದ್ರೆಗಳ ಒಂದು ಸಂಬಂಧ ಇದೆಯಲ್ಲ, ಒಂದಾದ್ಮೇಲೆ ಒಂದು ಬರುತ್ತಾ, ಎರಡು ಒಟ್ಟಿಗೆ ಇರುತ್ತಾ? ಒಂದಾದ್ಮೇಲೆ ಒಂದು ಬರುತ್ತೆ. ನೀವು ಸುಮ್ಮನೆ ನೀವು ಮಧ್ಯ ಮಾತಾಡ್ಬೇಡ್ರೆ. ಒಂದಾದ್ಮೇಲೆ ಒಂದು ಬರುತ್ತೆ. ನಿದ್ದೆ ಆದ್ಮೇಲೆ ಎಚ್ಚರ ಬರುತ್ತಾ, ಎಚ್ಚರ ಆದ್ಮೇಲೆ ನಿದ್ದೆ ಬರುತ್ತಾ? ನಾನು ಹೇಳ್ತೇನೆ ಎಲ್ಲ ಎರಡು ಒಟ್ಟಿಗೆ ಇರುತ್ತೆ ಅಂತೀನಿ ನಾನು. ಇಲ್ವಾ? ಈಗ ತೋರಿಸ್ತೇನೆ ಒಟ್ಟಿಗೆ ಇರುತ್ತೆ ಅಂತ. ಹಾಗೆ ಈಗ ಎಚ್ಚರಕ್ಕೆ ಹೇಳುವಾಗ ಎಚ್ಚರದ ಅವಸ್ಥೆ ಪ್ರಪಂಚ ಅದೆಲ್ಲ ಹೇಳಿ ಅದನ್ನು ನೋಡುವಂತಹ ಒಬ್ಬ ಸಾಕ್ಷಿ ಇದ್ದ ಅಂತ ಹೇಳಿದ್ವಿ. ಹೌದಾ? ಕನಸು ನೋಡುವಾಗಲೂ ಅದೇ ಥರ ಇದೆ ಅಂತ ಹೇಳಿದ್ವಿ. ಆ ನೋಡೋ ದೃಶ್ಯ ಮರೆಯಾಯ್ತು. ಒಬ್ಬನೇ ಇದ್ದ, ಅವನೇ ಹೆಸರು ಕೊಟ್ವಿ. ಏನು ಹೆಸರು ಕೊಟ್ವಿ? ನಿದ್ದೆ ಅಂತ. ಈ ಒಬ್ಬನೇ ಇದ್ದವನಿಗೆ ತಾನೇ ಇದು ಕಾಣಿಸ್ತಾ ಇರತ್ತೆ ತನ್ನೇ. ಆದ್ರಿಂದ ಈಗ ಯಾರು ತೋರ್ಕೋತಾ ಇದ್ದಾನೋ ಅವ್ನು ತೋರ್ಕೊಳ್ಳುವಾಗ ಅವನು ಇರಬೇಕಾ ಇಲ್ವಾ? ಆದ್ರೆ ನಿದ್ದೆಯನ್ನು ಸಾಕ್ಷಿ ಆದ್ರೆ ಈಗ ಸಾಕ್ಷಿ ಇದ್ದಾನೋ ಇಲ್ವಾ? ಅದನ್ನ ಸಾಕ್ಷಿ ಇದ್ದಾನೆ, ನಿದ್ದೆಯೂ ಇದೆ, ಎರಡು ಒಟ್ಟಿಗೆ ಇದೆಯಾ ಇಲ್ವಾ? ಎರಡದು ಒಂದ. ಎಂಥದ್ರೆ ಇದು ಅದ್ವಿತೀಯ, ಏಕಮೇವ ಅದ್ವಿತೀಯ. ಬಹಳ ಒಳ್ಳೆಯ ಅನುಭವ. ಭಗವಂತ ನಿಜವಾಗಿಯೂ ಅವನಿಗೆ ಎಷ್ಟು ಕೋಟಿ ಕೋಟಿ ಪ್ರಣಾಮ ಕೊಟ್ಟರು ಮಾಡೋದು ಕಡಿಮೆ. ಯಾವುದನ್ನು ಕೊಟ್ಟಿರೋದ್ರಿಂದ? ನಿದ್ದೆಯಾಗಿ ಬಂದದ್ದರಿಂದ. ಅವನು ಎಷ್ಟು ಮಹಾ ಗಟ್ಟಿಗ ಅಂದ್ರೆ, ನೀ ಪ್ರಪಂಚವನ್ನೆಲ್ಲ ಬೇಡ ಅಂತ ಹೇಳಿದ್ಮೇಲೆ ನಾನು ಸಿಗ್ತೀನಿ ಅನ್ನೋದಕ್ಕೆ ನಿದ್ದೆನೇ ಉದಾಹರಣೆ. ನೀವು ಪ್ರಪಂಚದ ಯಾವ ಬಯಕೆ ಇದ್ರು ನಂಗೆ ನಿದ್ದೆನೇ ಬರ್ತಾ ಇಲ್ಲ ಅದು. ನಾನು ಏನು ಉತ್ತರ ಹೇಳೋಣ? ಒಂದ್ಸಲ ಹೇಳ್ತೀನಿ, ನಿದ್ದೆ ಅನ್ನೋದು ಬರೋದಲ್ಲ, ಇರೋದು ಅಂತೀನಿ. ಇರೋದು ನಿದ್ದೆ, ತಿಳ್ಕೊಂಡದ್ದು ಎಚ್ಚರ. ಯಾವುದನ್ನ? ನಿದ್ದೆಯನ್ನೇ ಎಚ್ಚರ ಅಂತ ತಿಳ್ಕೊಂಡ್ರು, ತಪ್ಪಾಗಿ ತಿಳ್ಕೊಂಡ್ರು. ಸರಿನಾ? ನಿದ್ದೆ ಅಂದ್ರೆ ಈಗ ಯಾವುದಕ್ಕೆ ಹೆಸರು ಕೊಟ್ವಿ ನಾವು? ಸಾಕ್ಷಿಗೆ. ಸಾಕ್ಷಿಯನ್ನ ಏನಂತ ತಿಳ್ಕೊಂಡ್ವಿ? ಎಚ್ಚರ ಅಂತ ತಪ್ಪು ತಿಳ್ಕೊಂಡಿದ್ದೀವಿ. ಈ ತಪ್ಪು ತಿಳ್ಕೆಗೆ ನೀವು ಕಾರಣ ಮತ್ತೆ ಕೇಳಬೇಡಿ, ನಾನು ಮೊದಲೇ ದಿವಸ ಹೇಳ್ಬಿಟ್ಟಿನಿ, ಅದನ್ನ ಇವರು ಹೇಳ್ತಾರೆ ಅಂತ. ಈಗ ನಿದ್ದೆಯನ್ನ ಎಚ್ಚರ ಅಂತ ತಪ್ಪು ತಿಳ್ಕೊಂಡಾಗ ಆ ತಪ್ಪು ತಿಳುವಳಿಕೆಗೆ ಆಧಾರವಾದ ಆ ನಿದ್ದೆ ಒಟ್ಟಿಗೆ ಇರುತ್ತೋ ಇಲ್ವಾ? ಈಗ ಒಂದು ವಸ್ತುವನ್ನು ತಪ್ಪು ತಿಳ್ಕೊಂಡಪ್ಪ, ಮನುಷ್ಯ ಅಂತ ತಪ್ಪು ತಿಳ್ಕೊಂಡೆ. ಕಂಬ ಇತ್ತು, ಕಂಬ ಅನ್ನೋ ಮನುಷ್ಯನ ಒಟ್ಟಿಗೆ ಇರ್ತಾರೋ ಇಲ್ವಾ ಅಲ್ಲೇ? ಯಾರ ದೃಷ್ಟಿಯಿಂದ? ಸರಿಯಾದ ದೃಷ್ಟಿಯಿಂದ. ಆದ್ರೆ ಮನುಷ್ಯ ನೋಡೋನಿಗೆ ಕಂಬ ಕಾಣಲ್ಲ, ಎಚ್ಚರ ನೋಡೋನಿಗೆ ಏನ್ ಕಾಣಲ್ಲ?
ನಿದ್ದೆ ಕಾಣ್ತಾ ಇಲ್ಲ, ಜೊತೆಲಿರೋ ಸಾಕ್ಷಿ ಕಾಣ್ತಾ ಇಲ್ಲ ಅಂತ ಅರ್ಥ. ನಿದ್ದೆ ಕಾಣ್ತಾ ಇಲ್ಲ ಅಂದ್ರೆ ಸಾಕ್ಷಿ ಕಾಣ್ತಾ ಇಲ್ಲ. ಆ ಸಾಕ್ಷಿ ನೋಡೋನು ಯಾರು ಕಾಣಲ್ಲ? ಎಚ್ಚರ ಕಾಣಲ್ಲ. ಹಾಗಾದ್ರೆ ನೀವು ಯಾರನ್ನು ನೋಡ್ಬೇಕಾಗಿತ್ತು? ನಾನು ಅಂತ ನೋಡ್ಬೇಕು ಅಂದ್ರೆ ಹೀಗೆ ನೋಡೋದಲ್ಲ, ಇಲ್ಲಾದ್ರೆ ವಿಷಯ. ಅಲ್ಲಿ ಹೇಗೆ ನೋಡ್ಬೇಕಾಯ್ತು? ನಾನು ನೋ ಪ್ರೇಮದಿಂದ ನೋಡ್ಬೇಕಾಯ್ತು. ನಾನು ನೋ ಪ್ರೇಮದಿಂದ ಸಾಕ್ಷಿಯಲ್ಲಿ ಇಟ್ಟಿದ್ರೆ ಈ ತಪ್ಪು ತಿಳ್ಕೊಳ್ಳೋದೆಲ್ಲ ಹೋಗ್ಬಿಡ್ತಿತ್ತು. ಈ ತಪ್ಪು ತಿಳುವಳಿಕೆ ಹುಟ್ಟಾಕಿ ಎಚ್ಚರವನ್ನು ತಂದುಕೊಂಡು ಆ ಎಚ್ಚರದ ಒಂದು ಪ್ರಪಂಚ ಹುಟ್ಟಾಕಿ ಆ ಪ್ರಪಂಚದಲ್ಲಿ ಇಷ್ಟೆಲ್ಲ ಕಲ್ಪನೆ ಮಾಡಿಕೊಂಡು ಅಲ್ಲಿ ಪ್ರಮಾತ್ರ ಪ್ರಮಾಣ ರಾಶಿಯಲ್ಲಿ ಹಾಕೊಂಡು ಅಲ್ಲಿ ಯಾರೋ ಒಬ್ಬ ಸುಳ್ಳೆ ಈ ಪ್ರಮಾತ್ರ ಇದಾನಲ್ಲ ಅವನೇ ನಾನಾಗ್ಬಿಟ್ಟ. ನನಗೆ ಈ ಇವರ ಒಂದು ನಾಟಕ ಬಹಳ ಇಷ್ಟ ಆಗತ್ತೆ. ರವೀಂದ್ರನಾಥ್ ಠಾಕೂರ್ ಬರೆದಿರೋದು ರಾಜ ಅಂತ ಒಂದು ನಾಟಕ. ನಡುವೆ ಕಥೆ ಹೇಳ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿದೆ ನಾಟಕ. ಒಬ್ಬ ರಾಜ ಕತ್ಲಲ್ಲೇ ಬರ್ತಾನಂತೆ. ಅಂದ್ರೆ ರಾಜ ಅಂದ್ರೆ ಸಾಕ್ಷಿ. ಅವನು ಕತ್ಲಲ್ಲೇ ಬರ್ತಾನೆ, ಎಚ್ಚರದಲ್ಲಿ ಬರಲ್ಲ. ಅಂದ್ರೆ ಬೆಳಕಲ್ಲಿ ಬರಲ್ಲ, ಎಚ್ಚರದಲ್ಲಿ ತೋರ್ತಾನೆ ಅವನು. ಕತ್ಲೆಲೆ ಅಂದ್ರೆ ನಿದ್ದೆಲಿ ಅಂತ. ನಿದ್ದೆ ಕತ್ಲೆ ಅಲ್ವೇಂದ್ರೆ? ಕತ್ಲೆ ಅಂದ್ರೆ ಏನೂ ಗೊತ್ತಾಗಲ್ಲ ಅಂತ ಅರ್ಥ. ನಿದ್ದೆ ಅಂದ್ರೆ ಕತ್ಲೆ ಅಲ್ಲ. ಹೇಗೆ ಕತ್ಲೆಯಲ್ಲಿ ಏನೂ ಗೊತ್ತಾಗಲ್ವೋ ನಿದ್ದೆಲೂ ಏನೂ ಗೊತ್ತಾಗಲ್ಲ. ಏನೋ ಗೊತ್ತಾಗಲ್ಲ ಅನ್ನೋ ಎಲ್ಲಿ ಗೊತ್ತಾಗ್ತಾ ಇತ್ತೋ? ಎಲ್ಲ ಗೊತ್ತಾಗ್ತಾ ಇತ್ತಲ್ಲ. ಆ ಥರ ತಪ್ಪು ತಿಳುವಳಿಕೆ ಇರಲಿಲ್ಲ ಅನ್ನೋದು. ಈಗ ತಪ್ಪು ತಿಳುವಳಿಕೆ ಇರಲಿಲ್ಲ ಅನ್ನೋದ್ರಿಂದ ತಿಳುವಳಿಕೆ ಸರಿಯಾದ ತಿಳುವಳಿಕೆ ಬಂತು ಅಂತ ಅರ್ಥ ಮಾಡ್ಕೋಬಾರ್ದು. ನೀವು ಒಂದು ಭಾಷೆಗೆ ಇನ್ನೊಂದು ಅರ್ಥ ಮಾಡ್ತೀವಲ್ಲ, ಆ ಅರ್ಥ ಹೋಗ್ಬೇಡಿ. ಏನೂ ಅಲ್ಲಿ ಅರಿಲಿಲ್ಲ ಅಂದ್ರೆ ಏನೂ ಅರಿಲಿಲ್ಲ ಅನ್ನೋದು ಅಲ್ಲೊಂದು ಇತ್ತು ಅಂತ ಮಾಡ್ಕೋಬಾರ್ದು. ಎಲ್ಲಿ? ಹಾಗಾದ್ರೆ ಇಲ್ಲಿ ಏನೂ ಅರಿಲಿಲ್ಲ ಅನ್ನೋದು ಹೇಗಿದೆಯೋ ಹಾಗಲ್ಲ ನಿದ್ದೆಯಲ್ಲಿ. ಇಲ್ಲಿ ಏನೂ ಅರಿಲಿಲ್ಲ ಅನ್ನುವಾಗ ನಾವು ಬುದ್ಧಿ ಇದ್ದು ತಪ್ಪಾಗಿ ತಿಳಿಯೋದು, ಏನೂ ಅರಿಲಿಲ್ಲ ಅನ್ನೋ ಎರಡು ಇತ್ತು. ನಿದ್ದೆಯಲ್ಲಿ ಬುದ್ಧಿನೇ ಇಲ್ಲ, ಆದ್ರಿಂದ ಏನೂ ಅರಿಲಿಲ್ಲ ಅನ್ನೋದು ಇಲ್ಲ, ಏನೋ ಒಂದು ತಪ್ಪಾಗಿ ತಿಳಿಯೋದು ಅನ್ನೋದು ಇರಲಿಲ್ಲ. ಎರಡೂ ಕೂಡ ಅವನಲ್ಲೇ ಕಲ್ಪಿತ ಮಾಡಿಬಿಟ್ಟು. ಯಾರಲ್ಲಿ? ಸಾಕ್ಷಿಯಲ್ಲಿ. ಈಗ ತಪ್ಪು ತಿಳುವಳಿಕೆಯನ್ನು ತಿಳಿದೇ ಇರೋದನ್ನು ಎರಡನ್ನು ಯಾರಲ್ಲಿ ಕಲ್ಪಿಸಿದ್ದೀವಿ? ಈಗ ಹೇಳಿ, ತಪ್ಪು ಕಲ್ಪನೆ ಯಾರಿಗೆ? ಇಲ್ಲದೆ ಇರೋದು. ಇಲ್ಲದೆ ಇರೋ ತಪ್ಪು ಕಲ್ಪನೆ ಯಾರಿಗೇನು ಕೇಳ್ತೀರಲ್ಲ, ಯಾರಿಗೇನು ಇವರು ಉತ್ತರ ಹೇಳ್ತಾರೆ. ಈಗ ಈಗ ಯಾರು ಇದ್ದದ್ದು ಒಬ್ಬನೇ ತಾನೆ, ನಿದ್ದೆಯಲ್ಲಿ ಇದ್ದವಂತಾನಪ್ಪ ಸಾಕ್ಷಿ. ನಿದ್ದೆಯಲ್ಲಿ ಸಾಕ್ಷಿ ಇತ್ತು. ಸಾಕ್ಷಿಗೆ ತಾನೆ ನಿದ್ದೆಯನ್ನು ಹೆಸರು ಕೊಟ್ಟದ್ದು. ಈಗ ಎಚ್ಚರದಲ್ಲಿ ಕಲ್ಪಿಸಿದೀವಿ ಸಾಕ್ಷಿಯನ್ನ, ಬುದ್ಧಿ ಅಂತೂ ಪ್ರಪಂಚ ಅಂತೂ ಕಲ್ಪಿಸಿದೀವಿ. ಪ್ರಪಂಚ ಕಲ್ಪಿತವಾದದ್ದೆಲ್ಲ ಸಾಕ್ಷಿ ಒಬ್ಬನಲ್ಲೇ ಅಲ್ವೇನಪ್ಪ? ಸಾಕ್ಷಿಯಲ್ಲಿ ಎರಡು ಇದೆ ಅಂತ ಕಲ್ಪಿಸಿದೀವಿ, ಸಾಕ್ಷಿಗೆ ಇದೆ ಅಂತ ಕಲ್ಪಿಸಿದೀವಿ ಅಂತ ಹೇಳ್ತಾ ಇಲ್ಲ ನೀವು. ಸಾಕ್ಷಿಯಲ್ಲಿ ಈಗ ಎಚ್ಚರ ಪ್ರಪಂಚ ಯಾವ್ದು ಕಲ್ಪಿಸಿದೀವಿ? ಸಾಕ್ಷಿ. ಎಚ್ಚರದ ತಪ್ಪು, ಎಚ್ಚರ ಅನ್ನೋ ತಪ್ಪಲಿಕ್ಕೆ ಎಲ್ಲಿ ಕಲ್ಪಿಸಿದೀವಿ? ಸಾಕ್ಷಿಯಲ್ಲಿ. ಎಚ್ಚರಲ್ಲಿ ತಿಳ್ಕೊಳ್ಳಿಲ್ಲ ಅಂತ. ಈಗ ನೋಡಿ, ಏನು ಒಂದು ವ್ಯತ್ಯಾಸ ಆಗತ್ತೆ ಅಂದ್ರೆ, ಬುದ್ಧಿ ಇಟ್ಕೊಂಡು ಎಲ್ಲೋ ಹೋಗಿ ಏನೋ ಒಂದು ತಿಳ್ಕೊಳಕ್ ಹೋಗಿ ತಿಳ್ಕೊಂಡಿಲ್ಲ ಅಂತಾಗ್ಲಿ, ತಪ್ಪಾಗಿ ತಿಳ್ಕೊಂಡಿಲ್ಲ ಅನ್ನೋಗ್ಲಿ ಎಚ್ಚರಲ್ಲಿ ನಡೆಯುತ್ತೆ. ಬುದ್ಧಿನೇ ಎಚ್ಚರಲ್ಲಿ ಬಿಟ್ಟು ಹೋಗ್ಬಿಟ್ಟಿವೆ. ಆ ನಿದ್ದೆಯಲ್ಲಿ ಏನೂ ಅರಿಲಿಲ್ಲ ಅಂತ ಇಲ್ಲ. ನಾನು ಹೇಳ್ಬೋದ ಅವನ? ಹೇಳ್ತಾ ಇದೀವಲ್ಲ ನಾವು, ನಿದ್ದೆಯಲ್ಲಿ ಏನೂ ಅರಿಲಿಲ್ಲ. ಏನೂ ಅರಿಲಿಲ್ಲ ಅಂತ ಹೇಗೆ ಹೇಳಿದೆ ನೀನು? ಅಲ್ಲಿ ಅನುಭವ ಇಲ್ಲ. ನಿದ್ದೆಯಲ್ಲಿ ಅರಿಲಿಲ್ಲ ಅಂತ ಅನುಭವ ಆಯ್ತಾ? ಇಲ್ಲ. ಇಲ್ಲಿಯ ಬುದ್ಧಿನೂ ಅಲ್ಲಿ ಇರಲಿಲ್ಲ. ಇಲ್ಲಿ ಯಾವುದೋ ಒಂದನ್ನು ಅರಿಲಿಲ್ಲ ಅನ್ನೋ ತಗೊಂಡು ಅಲ್ಲಿ ಅರಿಲಿಲ್ಲ ಅಂತ ಹೇಳ್ಬಿಟ್ರಲ್ಲ. ಅಷ್ಟು ಅರಿಲಿಲ್ಲ ಅಷ್ಟೇ ಹೇಳಲಿಲ್ಲ ಅವರು. ಮುಂದಕ್ಕೆ ಇನ್ನೂ ಬೆಳೆಸಿದ್ರು ಅವರು. ಏನ್ ಬೆಳೆಸಿರೋ? ಅಲ್ಲೊಂದು ಅಜ್ಞಾನ ಇತ್ತು, ಅದು ಆವರಣವಾಗಿ ಮುಚ್ಕೊಂಡಿತ್ತು, ಅದಕ್ಕೆ ಅರಿಲಿಲ್ಲ. ಅದಕ್ಕೆ ಶ್ರುತಿ ಬಹಳ ಉಪಾಯ ಮಾಡ್ಬಿಡ್ತು. ಅಲ್ಲಿ ಅರಿಯಬೇಕಾದದ್ದು ಇನ್ನೊಂದು ಇರಲಿಲ್ಲ, ಆದ್ರಿಂದ ಅರಿಲಿಲ್ಲ ಅಂತ ಹೇಳಿ. ನೀನು ಅರಿವಿನ ಸ್ವರೂಪವಾಗಿದ್ದು ಅರಿಯಬೇಕಾದದ್ದು ಇರಲಿಲ್ಲ, ನೀನೇ ಎಲ್ಲ ಆಗ್ಬಿಟ್ಟೆ. ಹಾಗಾದ್ರೆ ಎಚ್ಚರದಲ್ಲೂ ನಾನು ಅರಿಯಬೇಕಾದದ್ದಿಲ್ಲ ಅಂತ ಹೇಳ್ತೀನಿ ನೋಡಿ. ಈಗ ನೀವೇ ಎಚ್ಚರ ತಾನೆ? ನೀವೇ ಎಚ್ಚರ ಆಗ್ಬಿಟ್ರೆ, ನನಗೆ ಈ ಮಾಂಡುಕ್ಯ ಉಪನಿಷತ್ತಿನ ಒಂದು ಮಂತ್ರ ಅರ್ಥ ಆಗ್ತಾ ಇಲ್ಲ, ನಿಮ್ಮ ಹತ್ರ ಕೇಳಬೇಕು. ಏನು ಅಂದ್ರೆ 19 ಮುಖ ಇದೆಯಂತೆ ವೈಶ್ವಾನರನಿಗೆ. ಸಪ್ತಾಂಗ 19 ಮುಖ. ಸಪ್ತಾಂಗ 7 ಅಂಗಗಳಿರುವಂತಹ ಒಂದು ವಿಶ್ವವಾದ ಎಚ್ಚರ ಪ್ರಪಂಚ ಇಟ್ಕೊಳ್ಳಿ. ಅದು ಹೇಗಾದ್ರೂ 7 ಅಂಗ ಮಾಡಲಿ. ಒಟ್ಟು ಇಡೀ ಎಚ್ಚರ ಪ್ರಪಂಚ ಅವನ ದೇಹ ಅನ್ನೋ ಹಾಗೆ ಕಲ್ಪಿಸಿದ್ದಾರೆ. ಅದರಲ್ಲಿ 19 ಇಂದ್ರಿಯಗಳಿದೆಯಂತೆ. ಅವನು ಏನನ್ನು ನೋಡ್ತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ವಿಶ್ವಾತ್ಮರಾಗಿ ಎಚ್ಚರ ಪ್ರಪಂಚವಾದರೆ ನೀವು ನೋಡೋರೋ ನೋಡಿಸ್ಕೊಳ್ಳೋರೋ? ನೋಡಕ್ಕೆ ಏನಿದೆ? ನೀವೇ ಇಲ್ಲ. ನಾನು ಇಡೀ ಎಚ್ಚರ ಪ್ರಪಂಚವಾದ ಮೇಲೆ ನಾನು ಎಚ್ಚರ ಈಗ ನಾನು ಇಷ್ಟೇ ಆಗಿದ್ರೆ ನಿಮ್ಮನ್ನು ನೋಡ್ತೀನಿ.
ನಾನೇ ಎಲ್ಲ ಆಗ್ಬಿಟ್ರೆ ನಾನು ನೋಡೋಕೆ ಉಳಿಸ್ಕೋತೀನಿ. ಇಂದ್ರಿಯ ಯಾಕೆ ಬೇಕು ನನಗೆ? 19 ಇಂದ್ರಿಯ ಯಾತಕ್ಕೆ ಬೇಕೋ? ಅಲ್ಲ 19 ಇಂದ್ರಿಯೂ ಸಪ್ತಾಂಗ ಸೇರಿದೆ ಇಲ್ಲ? ಸೇರಿದೆ. ಮತ್ತೆ ಎಂತ ನೋಡೋದು? ನೋಡೋಕೆ ಅಂತ ಇದೆ. ಇಂದ್ರಿಯಗಳೆಲ್ಲ ಆ ದೇಹದಲ್ಲಿ ಸೇರ್ಕೊಂಡ್ಬಿಟ್ಟು ಅಡಿ ವಿಶ್ವ ಇಂದ್ರಿಯ ಆದ್ರೆ ಏನ್ ನೋಡ್ತೀರಿ ನೀವು? ಸೂರ್ಯನೇ ಕಣ್ಣು ಅದೇ ಇದು ಅಂತಂದ್ರೆ ಏನ್ ನೋಡೋಕೆಂತ ಇದೆ? ಎಂಥದ್ದು ಇಲ್ಲ. ನಾನಾದ್ವಿ ಅಂದ್ರೆ ನೋಡಬೇಕಾದದ್ದು ಇಲ್ಲ ಅಂತ ಬಿಡಿಸೋಕೋಸ್ಕರವಾಗಿ ನಾನಾಗಿ ತಿಳ್ಕೊಳ್ಳದೆ ನೋಡೋದು ನೋಡಿಸ್ಕೊಳ್ಳೋದು ಈ ವಿಷಯ ಬೇಡ ನಿಮಗೆ, ತಪ್ಪು ತಿಳ್ಕೊಳ್ಳೋಕೆ ಆಗತ್ತೆ ಅಂತ. ತಪ್ಪು ತಿಳ್ಲಿಕೆಯನ್ನು ಕಳೆಯೋಕ್ಕೋಸ್ಕರ ಹೇಳಿದ್ವಿ. ಹೀಗೆ ಈ ಸಾಕ್ಷಿ ಸ್ವರೂಪವನ್ನ ತುಂಬಾ ವರ್ಣನೆ ಮಾಡಬೇಕು ಅಂತ ಇಷ್ಟ ಇದೆ ನನಗೆ. ತುಂಬಾ ಟೈಮ್ ಇದೆ. ಟೈಮ್ ಇಲ್ಲ, 11:30 ಆಯ್ತು. ಇಲ್ಲಪ್ಪ, ಇನ್ನೂ 5 ನಿಮಿಷ ಇದೆ. ಟೈಮ್ ಇಟ್ಟು 11:45 ಅಂತ. ಇನ್ನೊಂದು ಘಟನೆ ಹೇಳ್ಬಿಡ್ತೀನಿ, ತುಂಬಾ ಚೆನ್ನಾಗಿರೋ ಘಟನೆ. ಕಥೆ ಅರ್ಧ ನಿಮಿಷ. ಕಥೆ ಇಲ್ಲ, ಯಾವ್ದಾ? ಠಾಕೂರ್ ರಾಜ ಕಥೆ ಹೇಳ್ಬೇಕಾ? ಠಾಕೂರ್ ಅವನು ಕತ್ಲೇಲಿ ಬರ್ತಾ ಇದ್ದ. ಕತ್ಲೇಲಿ ಬಂದು ರಾಣಿ ಜೊತೆ ಮಾತಾಡ್ತಾ ಇದ್ದ. ರಾಣಿ ಅಂದ್ರೆ ಬುದ್ಧಿ ಅಂತ ಇಟ್ಕೊಳ್ಳಿ ನೀವು. ಮಾತಾಡ್ತಾ ಇದ್ದ. ಆ ಬುದ್ಧಿಗೆ ಕತ್ಲೇಲಿ ರಾಜ ಅರ್ಥವಾಗಿತ್ತು. ಅವನು ಆ ಬುದ್ಧಿ ಕೇಳ್ತೋ ರಾಜನ ಹತ್ರ, ನೀ ಬರೀ ದಿವಸ ಕತ್ಲಲೇ ಬಂದು ಮಾತಾಡ್ತೀಯ, ಒಂದ್ಸಲ ಬೆಳಕಲ್ಲಿ ನಿನ್ನ ನೋಡ್ಬೇಕು ಅಂತ ಇಷ್ಟಪಡ್ತು. ಆಗ ರಾಜ ಹೇಳ್ದ, ಯಾತಕ್ಕೆ? ನಾನು ಪೂರ್ತಿ ನಿಂಗೆ ಅರ್ಥ ಆದ್ಮೇಲೆ ಮತ್ತೆ ಯಾಕೆ ಬೆಳಕಲ್ಲಿ ನೋಡ್ಬೇಕು ಅಂತ ಇಷ್ಟಪಡ್ತೆ? ಇಲ್ಲ ನೀನು ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದ್ಭುತವಾಗಿದೆಯಾ, ಸುಂದರವಾಗಿದೆ, ನಿನ್ನ ಇಡೀ ವಿಶ್ವವೇ ನಿನ್ನ ಮಾಲೆಯಾಗಿದೆ, ನಿನ್ನಲ್ಲಿ ಎಲ್ಲ ಇದೆ ಅನ್ನೋದು ಕತ್ಲೆಯಲ್ಲಿ ಗೊತ್ತಾಗಿದೆ ಅಂತೆ. ಅದನ್ನು ಬೆಳಕಲ್ಲಿ ನೋಡ್ಬೇಕಂತ ಅವನು. ಆಗ ರಾಜ ಹೇಳ್ದ, ಬೆಳಕಲ್ಲಿ ನೋಡಿದ್ರೆ ನನ್ನನ್ನು ಸಹಿಸ್ಕೊಳಕ್ಕಾಗಲ್ಲ, ನಿನಗೆ ನನ್ ಗುರ್ಸೋಕ್ಕಾಗಲ್ಲ ಅನ್ನ. ಯಾಕೆ? ಕತ್ಲಲ್ಲೇ ಗುರ್ಸಿದ್ದೀನಿ, ಬೆಳಕಲ್ಲಿ ಯಾಕೆ ಗುರ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಅದು ಬುದ್ಧಿ. ಖಂಡಿತ ಆಗಲ್ಲ. ನಾನು ಬೆಳಕಲ್ಲಿ ಬಂದಾಗ ಎಲ್ಲರೂ ಒಂದಾಗಿ ಬರ್ತೀನಿ, ಬೇರೆಯಾಗಿ ಬರಲ್ಲ. ಇಲ್ಲಿ ಕತ್ಲೆಲ್ಲಾದ್ರೆ ನಾನಾಗಿ ಬಂದಿರ್ತೀನಿ, ನಾನು ನೀನಿಬ್ಬರೇ ಇರೋದು ಅಂತ ಹೇಳಿದ. ಒಂದು ಏನು ಚೆನ್ನಾಗಿ ಬರ್ದಿದ್ದಾರೆ ಅವರು ಅಂದ್ರೆ, ಕೊನೆಗೆ ಅದಕ್ಕೆ ರಾಜ ಅನ್ನೋ ಒಂದು ಕಥೆನೂ ಬರ್ದಿದ್ದಾರೆ. ಆ ರಾಜ ಆ ಊರಿನ ಎಲ್ಲಾ ಪ್ರಜೆಯ ರೂಪದಲ್ಲೂ ಬಂದ್ಬಿಡ್ತಾನೆ. ಆ ರಾಣಿ ಸುದರ್ಶನೆ ಅಂತ ಹೆಸರು. ಆ ಸುದರ್ಶನೆ ಶಬ್ದಕ್ಕರ್ಥ ಏನೋ ಚೆನ್ನಾಗಿ ನೋಡೋಳು. ಯಾರೋ ಬುದ್ಧಿ ಅನ್ನೋ ರಾಣಿ ಸುದರ್ಶನೆ, ಅವಳು ಚೆನ್ನಾಗಿ ನೋಡೋಳು. ಅಲ್ಲೂ ಒಬ್ಳು, ಆ ರಾಣಿಗೆ ಒಬ್ಳು, ಆ ಕತ್ತಲು ಒಬ್ಳು ಸಖಿ ಇದ್ಲು, ಸ್ವರಂಗಮೆ ಅಂತ. ಅದೇ ಗುರು, ಸ್ವರಂಗಮೆ ಅಂತ ಹೆಸರು. ಅವಳು ಗುರು. ಅವಳು ಹೇಳಿದ್ದು, ನಾನು ರಾಜನನ್ನು ನೋಡದೆ ಹೋದ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಎಂದು. ಏನು ಆ ಭಾಷೆ ನೋಡಿ. ಸ್ವರಂಗಮೆ, ನಾನು ಕೆಟ್ಟ ದಾರಿಗೆ ಮುಂಚೆ ಹೋಗ್ಬಿಟ್ಟಿದ್ದೆ, ಅಂದ್ರೆ ಕೆಟ್ಟ ಹೋಗ್ಬಿಡ್ತಿದ್ದೆ, ಯಾವ್ಯಾವುದನ್ನೋ ಇಷ್ಟಪಡಕ್ಕೆ ಹೊರಟೋಗ್ಬಿಟ್ಟಿದ್ದೆ. ಈಗ ಗೊತ್ತಾಯ್ತು, ಆ ರಾಜನ ಚರಣದ ಧೂಳಿ ಒಂದು ಸಾಕು, ಏನು ಬೇಡ. ಅವನನ್ನು ನಾನು ಅನುಭವದಲ್ಲಿ ಕಂಡುಕೊಂಡಾಗ ಹೋಗಿದೆ. ಅವನನ್ನು ನಾನು ಬೆಳಕಲ್ಲೂ ನೋಡಬೇಕಾಗಿಲ್ಲ, ಕತ್ಲೆಲ್ಲೂ ನೋಡಬೇಕಾಗಿಲ್ಲ, ಪೂರ್ಣ ನಂಗೆ ಗೊತ್ತಾಗಿದೆ, ಅವನೇ ನನಗೆ ಎಲ್ಲ ಅಂತ ಆ ರಾಣಿಗೆ ಸುರಂಗಮೆ ಹೇಳ್ಕೊಟ್ಟಿದ್ದಾರೆ. ಅವಳ ದಾಸಿ. ಯಾರ ದಾಸೆ? ರಾಣಿಯ ದಾಸೆ. ಸುರಂಗಮೆಗೆ ನೋಡ್ಬೇಕು ಅಂತಿಲ್ಲ, ರಾಣಿಗೆ ಅವಳು ಹೇಳ್ಕೊಟ್ರು. ಇವಳಿಗೆ ಅರ್ಥವಾದ್ರು, ಕತ್ತಲೇ ಇಷ್ಟು ಚೆನ್ನಾಗಿದ್ದಾನಲ್ಲ, ಬೆಳಕಲ್ಲಿ ಇನ್ನು ಎಷ್ಟು ಚೆನ್ನಾಗಿರ್ಬೋದು, ನೋಡ್ಲೇಬೇಕು ಅಂತ ಹೊರಟು. ಆಗ ರಾಜ ಹೇಳಿದ, ನಿಂಗೆ ಸಹಿಸ್ಕೊಳಕ್ಕಾಗಲ್ಲ, ನಾನು ಎಲ್ಲರಲ್ಲೂ ಒಂದಾಗಿರ್ತೀನಿ, ನೀನು ಯಾರ್ಯಾರನ್ನೋ ರಾಜ ಅಂತ ತಿಳ್ಕೊಂಡ್ಬಿಡ್ತೀಯ, ನನ್ನನ್ನು ತಿಳ್ಕೊಳ್ಳೋದಿಲ್ಲ. ಅದು ಕೇಳಲಿಲ್ಲ, ಹಠ ಮಾಡಿದ್ದು. ಹಾಗಾದ್ರೆ ಒಂದು ದಿವಸ ಇಡೀ ರಾಜ್ಯದಲ್ಲಿ ಒಂದು ಉತ್ಸವ ಮಾಡಿಬಿಡ್ತೀನಿ, ಎಲ್ಲರೂ ಜನ ಬಂದಿರ್ತಾರೆ, ಎಲ್ಲರಲ್ಲೂ ನಾನು ಇರ್ತೀನಿ, ಆಗ ಅಲ್ಲಿ ನನ್ನ ನೀನು ಗುರುತಿಸ್ಬೇಕು ಅಂತ ಹೇಳಿದ್ರು. ಈ ಡಂಗ್ರ ಹೊರಸ್ಬಿಟ್ಟ ರಾಜ. ಅದು ಒಂದು ತಮಾಷೆ ಏನಾಯ್ತು ಅಂದ್ರೆ, ಬೇರೆ ದೇಶದ ರಾಜರಿಗೆಲ್ಲ ಇದು ಗೊತ್ತಿತ್ತು. ಆ ದೇಶದಲ್ಲಿ ಎಲ್ಲರೂ ರಾಜರಂತೆ, ಎಲ್ಲಾ ದಾರಿನೂ ರಾಜನ ಹತ್ರಕ್ಕೆ ಹೋಗುತ್ತಂತೆ, ನಾವು ಅಲ್ಲಿ ಹೋಗಿ ರಾಜ ಅಂತ ಹೋಗಿ ಸೇರ್ಕೊಂಬೇಡ ಅಂತೇಳಿ ಅವರೆಲ್ಲ ಅವ್ರು ರಾಜನ ವೇಷಾನೇ ಹಾಕೊಂಡ್ಬಂದ್ರು. ಬೇರೆ ದೇಶದವರು ಇಲ್ಲಿ ಬಂದ್ಬಿಟ್ರು. ಈಗ ರಾಣಿ ಗುರುಸೋಕ್ ಬಂದ್ಲು. ಈಗ ರಾಣಿ ರಾಜನ ಗುರುತಿಸ್ತಾಳ, ಬೇರೆ ದೇಶದ ರಾಜನ ಗುರುತಿಸ್ತಾಳ? ಅವಳಿಗೆ ಏನಾಗಬೇಕಾಗಿದೆ ಅಂದ್ರೆ, ವಿಶೇಷವನ್ನು ಹುಡುಕೋಕೆ ಶುರು ಮಾಡಿಬಿಟ್ಲು. ಕತ್ಲೆಯಲ್ಲಿ ತಾನಾಗಿ ಅನುಭವಿಸಿದ್ದನ್ನ ಈ ಎಚ್ಚರದಲ್ಲಿ ಏನು ಮಾಡಿದ್ಲು? ವಿಶೇಷವಾದದ್ದು, ಇದಿರಬಹುದು ರಾಜ. ಹಾಗೆ ಈ ಎಚ್ಚರದಲ್ಲಿ ಯಾವುದೋ ಒಂದು ದೇವರು ಒಂದು ವಿಶೇಷ ಇರಬಹುದು ಅಂತ ಹುಡ್ಕೋಕ್ ಹೋದ್ರು. ಸಿಗಲೇ ಇಲ್ಲ ದೇವರು. ಎಲ್ಲರಲ್ಲೂ ಒಂದಾಗ್ಬಿಟ್ಟಿದ್ದ. ಎಲ್ಲೆಲ್ಲೂ ಕಾಣೋ ದೇವರನ್ನ ಎಲ್ಲೋ ಒಂದು ವಿಶೇಷದಲ್ಲಿ ಕಾಣಬೇಕು ಅಂತ ಹೊರಟ್ರೆ ಕಾಣಿಸ್ತಾನ ಅವನ? ಕಾಣಿಸ್ತಿಲ್ಲ. ರಾಣಿ ದಾರಿ ತಪ್ಪಿಟ್ಟು. ರಾಣಿ ದಾರಿ ತಪ್ಪಿದ್ರೆ ರಾತ್ರಿ ಬಂದ ರಾಜ, ಕಂಡ್ಯಾನ ನಾನು? ಬೇಡ ಮಹಾರಾಯ, ನಿನ್ನ ನೋಡೋಕೆ ಬೇಡ, ನೀನು ನೋಡೋ ಆಸೆನೇ ಬೇಡ, ಆ ಥರ ನೋಡೋಕೆ ಇಷ್ಟಪಡಲ್ಲ ಅಂತ. ಕೊನೆಯಲ್ಲಿ ರಾಜನು 3 ಜನ ಸೇರಿ ತತ್ವವನ್ನು ತಿಳ್ಕೊತಾರೆ. ನಾಟಕ ಚೆನ್ನಾಗಿದೆ. ನಾನು ಯಾಕೆ ಹೇಳಿದೆ ಅಂದ್ರೆ, ಪರಮಾತ್ಮನು ನಮ್ಮ ಜೀವ ಸ್ವರೂಪಕ್ಕೆ ಯಾವಾಗ ಬರ್ತಾನೆ ಗುಟ್ಟಾಗಿ ಅಂದ್ರೆ ನಿದ್ದೆಯಲ್ಲಿ ಬರ್ತಾನಂತೆ. ಆ ಪರಮಾತ್ಮನ ಹತ್ರ ತಿದ್ದು ಬಿಡ್ತಾನೆ. ಯಾರನ್ನ? ಪರಮಾತ್ಮವನ್ನ ಒಂದು ಸಲ ಆಲಿಂಗನ ಮಾಡ್ದ ಅಂದ್ರೆ, ಯಥಾ ಪ್ರೇಯ ಸಂಪರಿಶ್ವಕ್ತೋ ನ ಬಾಹ್ಯಂ ಕಿಂಚನ ವೇದ ನಾಂತರಂ ಅಂತ ಉಪನಿಷತ್ತು ಹೇಳ್ತಾ ಇದೆ.
ನನಗೆ ಉಪನಿಷತ್ತು ಉದಾಹರಣೆ ಕೊಟ್ರೆ ಸ್ವಪಿತಿ ಸ್ವಪಿತಿ ಅಂದ್ರೇನು ಸ್ವಂ ಅಪೀತೋ ಭವತಿ ಅಂತ. ಸಂಸ್ಕೃತಕ್ಕೆ ವಿರುದ್ಧ ಆದರೂ ಶ್ರುತಿ ಅನುಭವನ ಹಿಡ್ಕೊಂಡು ಹೇಳುತ್ತೋ ಭಾಷೆ ಏನು ಲೆಕ್ಕ ಇಲ್ಲ ಅಂತ. ಅಪಿ ಇತಃ, ಅಪಿ ಅನ್ನೋದು ಕ್ರಿಯಾಪದ ಉಪಸರ್ಗ, ಇತಃ ಅನ್ನೋದು ಕೃದಂತ ರೂಪ, ಸ್ವಂ ಅನ್ನೋದು ಸರ್ವನಾಮ ಪದ. ಆ ಮೂರು ಸೇರಿಸಿ ಸ್ವಪಿತಿ. ಸ್ವಪಿತಿ ಅನ್ನೋದು ಒಂದು ಕ್ರಿಯಾಪದ. ಅದು ಸಂಸ್ಕೃತದಲ್ಲಿ ಸ್ವಪಿತಿ ಅಂದ್ರೆ ನಿದ್ದೆ ಮಾಡ್ತಾನೆ ಅಂತ. ಕ್ರಿಯಾಪದವನ್ನು ಹೊಡೆಯೋಕೆ ಬರಲ್ಲ. ಸ್ವ ಅಪಿ ಇತಿ ಅಂತ ಬರಲ್ಲ. ಸ್ವ ಅಪಿ ಇತಿ ಅಂತ ಆದ್ರೆ ನ್ಯಾಯವಾಗಿ ಏನಾಗಬೇಕು, ಸ್ವಾಪೀತಿ ಅಂತ ಆಗ್ಬೇಕಾಗಿತ್ತು. ಅದಾಗಲಿ ಸ್ವಪಿತಿ. ನಾನು ಹೇಳ್ತೀನಲ್ಲ, ಸ್ವಂ ಅಪೀತೋ ಭವತಿ ಸ್ವಪಿತಿ ಚಾಚಕ್ಷತೆ ಇಷ್ಟು ಹೇಳಿ ಸ್ವರೂಪದಲ್ಲಿ ಸೇರ್ತಾನೆ, ಅದಕ್ಕೆ ನಿದ್ದೆ ಅಂತ ಹೆಸರು ಅಂತ ಹೇಳ್ತು. ಈಗ ನಮ್ಗೆ ಅನುಭವದಲ್ಲಿ ಚರ್ಚೆ. ಸ್ವರೂಪದಲ್ಲಿ ಸೇರ್ತಾನ? ಸೇರಿರೋಲ್ಲ. ಸ್ವರೂಪ ನಿದ್ದೆಯಲ್ಲಿ ಸ್ವರೂಪದಲ್ಲಿ ಸೇರಿರ್ತಾನೋ ಸೇರಿರೋಲ್ಲ? ಒಂದು ಉತ್ತರ ಹೇಳ್ರೆ. ಈಗ ಯಾರನ್ನೋ ಒಬ್ರು ಮತ್ತೆ ಊಟಕ್ಕೆ ಕರೆದಿರ್ತೀರಿ, ಮನೆಗೆ ಬರ್ತೀರೋ ಬರೋಲ್ವೋ ಅಂದ್ರೆ ಬರಬೇಕಾಗಿಲ್ಲ ಅಂತ ಉತ್ತರ ಹೇಳಿದ್ರೆ ಉತ್ತರ ಆಯ್ತಾ? ನೀವು ತಿಂಡಿ ತಿಂತೀರೋ ತಿನ್ನಲ್ವಾ? ನಾನು ತಿಂಡಿ ತಿನ್ನೋರು ಅಲ್ಲ ಅಂದ್ರೆ ಅವನಿಗೆ ಉತ್ತರ ಸಿಗತ್ತಾ? ನೀವೇನು ಉತ್ತರ ಹೇಳಬೇಕು? ಸ್ವರೂಪದಲ್ಲಿ ಜೀವನ ಒಂದಾಗ್ತಾನೋ ಇಲ್ವೋ? ಸ್ವರೂಪದಲ್ಲಿ ಒಂದಾಗಲ್ಲ ಅಂದ್ರೆ ಬೇರೆಯಾಗಿರ್ತಾನೆ ಅಂತ ಆಗತ್ತೆ. ಬೇರೆನೇ ಆಗಿಲ್ಲ. ಸರಿ, ಅಲ್ಲಿ ಯಾಕೆ ತೊಂದರೆ ಬರುತ್ತೆ ಅಂದ್ರೆ ಸ್ವರೂಪ ಅಂದ್ರೇನೋ, ಸ್ವರೂಪ ಶಬ್ದಾರ್ಥವೇ ತಾನು ಅಂತ. ತಾನು ತನ್ನಲ್ಲಿ ಒಂದಾಗೋದು ಅಂದ್ರೆ ಅರ್ಥ. ಬಿಸಿಯಲ್ಲಿ ಬೆಂಕಿ ಒಂದಾಯಿತು ಅಂದ್ರೆ ಏನು ಒಂದಾಗುತ್ತೆ? ಬಿಸಿಯಲ್ಲಿ ಬೆಂಕಿ. ಬಿಸಿ ಅಂದ್ರೆ ಬೆಂಕಿ. ಸ್ವರೂಪದಲ್ಲಿ ಒಂದಾಗೋದು ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಆದ್ರೂ ಶ್ರುತಿ ಹೇಳ್ತು. ಯಾಕೆ ಹೇಳ್ತೋ? ಎಚ್ಚರದಲ್ಲಿ ಬೇರೆ ಆದವನ ಹಾಗಾಗಿದ್ನಲ್ಲ, ತಪ್ಪು ಅಭಿಮಾನ ಪಡ್ಕೊಂಡು ಇಲ್ಲಿ ಪರಮಾತ್ಮ ಒಳಗೆ ಬಂದಲ್ಲ, ಒಳಗೆ ಬರೋನಲ್ಲ ಕಣ ನೀನು, ಒಂದಾದ ಆ ಸ್ವರೂಪ ನಿಂದು ಅಂತ ದೃಷ್ಟಾಂತವಾಗಿ ಹೇಳ್ತು. ಇಲ್ಲಿ ಏನ್ ಮಾಡ್ಬಿಟ್ರು? ಸ್ವರೂಪದಲ್ಲಿ ಪೂರ್ತಿ ಒಂದಾಗಬಿಟ್ರೆ ಮೋಕ್ಷ ಬರಬೇಕಾಗತ್ತೆ. ಆದ್ರಿಂದ ಅಲ್ಲಿ ಪೂರ್ತಿ ಒಂದಾಗಿರೋಲ್ಲ, ಸ್ವಲ್ಪ ಉಳ್ಕೊಂಡಿರತ್ತೆ. ಇವ್ರು ಪ್ರಶ್ನೆ ಮಾಡ್ತಾರೆ, ಸ್ವರೂಪದಲ್ಲಿ ಒಂದಾದ್ರೆ ಅದೇ ಜೀವ ಹೇಗೆ ಬೆಳಗುತ್ತೆ ಅಂತ. ಜೀವ ಯಾರು ಬಂದವರು ಅಂತ ಹೇಳಿದ್ರು. ಈಗ ಜೀವ ಎಷ್ಟು ಬಂದು ಯಾರು ಇಟ್ಕೊಂಡು ಮತ್ತೆ ಅದವನೇ ಬರ್ಬೇಕಲ್ಲ. ಮೊನ್ನೆ ಕೇಳಿದ್ರಲ್ಲ, ಅವರಲ್ಲೇ ಮಲಗಿದವರು ಅವರೇ ಹೇಳ್ತಾರೆ ಗ್ಯಾರಂಟಿ, ಬೇರೆಯವರು ಯಾಕೆ ಹೇಳಲ್ಲ? ಈ ಚಾಟು ವಾಕ್ಯವಲ್ಲ ಚೆನ್ನಾಗಿ ಗೊತ್ತಿವರಿಗೆ. ನಾನು ಕೇಳಿದೆ, ಸ್ವಾಮಿ ಎಚ್ಚರದಲ್ಲಿ ಬಂದವರು ಅಂದ್ರೆ ಏನು? ತಪ್ಪಾಗಿ ತಿಳ್ಕೊಂಡವರು ಅಷ್ಟಾನೆ. ನಮಗಿರೋ ಒಂದೇ ಅಸ್ತ್ರ ಏನೋ, ತಪ್ಪಾಗಿ ದೇಹಾದಿಗಳನ್ನು ತಿಳ್ಕೊಂಡವರು. ಅವರವರು ಅದು ತಪ್ಪಾಗಿ ತಿಳ್ಕೊಂಡವ್ರು ಹಾಗೆ ತಪ್ಪು ತಿಳ್ಕೊಳ್ತಾರೆ. ನೀನು ಕಂಡಿದೆಯಲ್ಲ, ನೀನು ಯಾಕೆ ಅದನ್ನು ಪ್ರಶ್ನೆ ಮಾಡ್ತೀಯ? ಅಲ್ಯಾನ್ ಬಂದು ಬೇರೆಯಾಗಿ ಉಳಿದಿರ್ಬೇಕು, ಆ ತಪ್ಪು ತಿಳ್ಕೇನೋ ಅಲ್ಲಿ ಇರಬೇಕು, ಅಲ್ಲೊಂದು ಅಜ್ಞಾನ ಮುಚ್ಕೊಂಡಿರ್ಬೇಕು. ಅದೆಲ್ಲ ಯಾತಕ್ಕೆ ಬೇಕು? ಅನುಭವ ಇದೆಯಾ? ನಿದ್ದೆಯಲ್ಲಿ ಬೇರೆ ಬೇರೆ ಬಿಡಿಯಾದ ಅನುಭವ ನಿಮಗಿದೆಯಾ? ಅನುಭವಕ್ಕೆ ವಿರುದ್ಧವಾಗಿ ನಿದ್ದೆಯಲ್ಲಿ ಕಾಲ ಇತ್ತೋ, ನಿದ್ದೆಯಲ್ಲಿ ಅಜ್ಞಾನ ಇತ್ತೋ, ನಿದ್ದೆಯಲ್ಲಿ ಅವ್ಯಾಕೃತವಾದದ್ದೊಂದಿತ್ತು. ಅನುಭವ ಇದೆ ಅಂದ್ರೆ ಆದರೂ ನಾವು ಹೇಳ್ತೀವಿ ಏನಂತ, ಪಾಪ ಮಂದಾಧಿಕಾರಿಗಳು ಇವರು ಎದ್ದು ಬಂದಿದೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆದ್ರಿಂದ ಹೀಗಾಯಿತು ಅಂತ. ಈಗ ಸಾಕ್ಷಿ ಸ್ವರೂಪದ ಇನ್ನೊಂದು ವಿವರಣೆ ಹೇಳಬೇಕು. ಯಾಕೆ ಅಂದ್ರೆ ಆ ಉಪದೇಶ ಕ್ರಮ ಇದೆಯಲ್ಲ, ಬಹಳ ಅದ್ಭುತವಾದ ಕ್ರಮ. ಆ ಸಾಕ್ಷಿ ಸ್ವರೂಪವನ್ನು ಹೇಳುವಾಗ ಅದು ಒಂದು ಕಡೆಯಿಂದ ಅವನು ನತ್ವೇವಾಹಂ ಜಾತು ನಾಸಂ ಅಂತ ಹೇಳ್ತಾನಲ್ಲ ಕೃಷ್ಣ. ಆ ಭಾಷೆ, ಮೊದಲನೇ ಭಾಷೆ ಕೇಳೋರಿಗೆ, ಗೀತೆ ಓದೋರಿಗೆ ಮೊಟ್ಟ ಮೊದಲು ಏನ್ ಹೇಳಿದವನು? ನತ್ವೇವಾಹಂ ಜಾತು ನಾಸಂ ನತ್ವನ್ನೇ ಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮು ಸರ್ವೇ ವಯಮತಃ ಪರಂ ಅಂತ ಹೇಳಿದ. ನಾನು ಈಶ್ವರಗಿರಿ ಹೋಗಿದ್ದೆ. ನಾನು ಇರಲಿಲ್ಲ ಅನ್ನೋದಿಲ್ಲ, ನೀನು ಇರಲಿಲ್ಲ ಅನ್ನೋದಿಲ್ಲ, ಈ ರಾಜರು ಇರಲಿಲ್ಲ ಅನ್ನೋದಿಲ್ಲ. ಇದು ಯಾವಾಗಲೂ ಇದ್ರು ಅಂತ ಅಷ್ಟೇ ಹೇಳ್ಬೋದಾಯ್ತಲ್ಲ. ಏನು ಇರಲಿಲ್ಲ ಅನ್ನೋದಿಲ್ಲ, ಇದ್ಯಾಕೆ ಹೀಗೆ ಹೇಳ್ತೀರಿ ಅಂತ ಕೇಳಿದ್ರು. ಅಂತ ತಿಳ್ಕೊಂಡಿದೆಯೇ? ಇದು ಪರಮಾತ್ಮನ ವರ್ಣನೆನೋ ಜೀವನ ವರ್ಣನೆನೋ? ಅಲ್ಲಪ್ಪ, ಈ ಕಲ್ಪಿತ ಭೇದ. ಈ ಪ್ರಮಾತೃವಿನ ವರ್ಣನೆನೋ ಸಾಕ್ಷಿ ವರ್ಣನೆ? ಹಾಗೆ ಹೇಳಿ. ಇವ್ರು ಇಲ್ಲ ಅಂದ್ಬಿಡ್ತಾರೆ. ಇವ್ರು ಏನು ಇಲ್ಲ ಅಂತ ಹೇಳೋರಿಗೆ ಉತ್ತರ ಹೇಳಕ್ಕಾಗಲ್ಲ. ತಟಸ್ಥ ಲಕ್ಷಣಪ್ಪ. ಚೆನ್ನಾಗಿ ಕೇಳಿದಿರ್ಕಂದ್ರೆ ಶ್ರವಣ ಚೆನ್ನಾಗಾಗಿದೆ ಅವರಿಗೆ. ಅದು ಜೀವನ ಸ್ವರೂಪವನ್ನು ಬಿಡಿಸಿ ಹೇಳಿ ಪರಮಾತ್ಮನ ಸ್ವರೂಪ ಅಂತ ತಿಳಿಸೋಕೆ ಬಂದದ್ದು. ಲೋಕಪ್ರಸಿದ್ಧವಾದ ಜೀವಭಾವನ. ಲೋಕಪ್ರಸಿದ್ಧವಾದ ಜೀವನದಲ್ಲಿ ತಪ್ಪು ತಿಳುವಳಿಕೆ ಇಲ್ಲದೆ ನಿಷೇಧ ಬರಲ್ಲ.
ನೀವು ಮನೆ ಕರೆದು ನಮ್ಮ ಮನೆ ಬರಬೇಕು ಅಂತ ಅವ್ರು ಕರೆದಾಗ ನಿಮ್ಮ ಮನೆ ಬರಲ್ಲ ಅಂತ ಹೇಳ್ಬೋದು ಅವ್ರದ್ದು. ಸುಮ್ಮನೆ ಜೊತೆಲಿದ್ದಾಗಲ್ಲ ನಿಮ್ಮನೆ ಬರಲ್ಲ ಅಂತ ಹೇಳಲ್ಲ, ಕರೆದ ಇಲ್ಲ ಅಂದ್ಬಿಡ್ತಾನೆ. ಪ್ರಸಂಗ ಇರಬೇಕು, ಪ್ರಸಂಗವಿಲ್ಲದೆ ಪ್ರತಿಷೇಧಕ್ಕೆ ಅರ್ಥ ಇಲ್ಲ. ಆದ್ದರಿಂದ ಇರಲಿಲ್ಲ ಅಂತ ತಿಳ್ಕೊಂಡವನೊಬ್ಬ ಇರಬೇಕಲ್ಲ. ನಾನು ಹಿಂದೆ ಇರಲಿಲ್ಲ, 1951ನೇ ಇಸವಿ ಆಗಸ್ಟ್ 22ನೇ ತಾರೀಕು ನಾನು ಹುಟ್ಟಿ ಬಂದೆ, ಅದಕ್ಕೆ ಮುಂಚೆ ನಾನು ಇರಲಿಲ್ಲ. ಎಲ್ಲ ತಿಳ್ಕೊಂಡಿದ್ದೀವ ಇಲ್ವಾ? ಅದಕ್ಕೆ ಹೇಳಿದವನು ನೀನು ಇರಲಿಲ್ಲ ಅನ್ನೋದಿಲ್ಲ ಅಂತ. ಹಾಗೆ ಸಾಕ್ಷಿ ಇರಲಿಲ್ಲ ಅನ್ನೋದಿಲ್ಲ, ಎಲ್ಲಿ ನಿದ್ದೆ ಇರಲಿಲ್ಲ ಅನ್ನೋದಿಲ್ಲ. ಸರಿನಾ? ಕರೆಕ್ಟಾ? ನಿದ್ದೆ ಇರಲಿಲ್ಲ ಅನ್ನೋದಿಲ್ಲ ಅಂದ್ರೆ ಯಾವಾಗಲೂ ನಿದ್ದೆ ಇರುತ್ತೆ ಅಂದ್ರೆ, ಯಾವಾಗಲೂ ನಿದ್ದೆ ಅಂದ್ರೆ ಸಾಕ್ಷಿ ಸ್ವರೂಪ. ಸಾಕ್ಷಿ ಸ್ವರೂಪ ಇರಲಿಲ್ಲ ಅನ್ನೋದಿಲ್ಲ ಅಂದ್ರೆ ಅದು ಅನುಭವ. ಅದು ಅನುಭವ ಇರಲಿಲ್ಲ ಅನ್ನೋದು ಆಗ್ಬಿಟ್ರೆ ಮತ್ತೆ ಅರ್ಥವಾಗಲ್ಲ. ಆದ್ರಿಂದ ಸಾಕ್ಷಿ ಇರಲಿಲ್ಲ ಅನ್ನೋದಿಲ್ಲ ಅನ್ನೋ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ತಪ್ಪು ತಿಳುವಳಿಕೆ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಕಳೆದ ಸಾಕು. ಸಾಕ್ಷಿ ಇದ್ದೇ ಇರ್ತಾನೆ ಅಂತ ಹೇಳೋದು ಬೇಕಾಗಿಲ್ಲ ಅಂದ್ರೆ ಅವರು. ಇರಲಿಲ್ಲ ಅನ್ನೋದಿಲ್ಲ ಅಷ್ಟೇ ಹೇಳಿದ್ರೆ ಸಾಕು. ಸಾಕ್ಷಿಯು 3 ಅವಸ್ಥೆಗಳಲ್ಲಿರ್ತಾನೆ. ಇಲ್ಲಿ ಇನ್ನು ಒಂದು ಭಾಷೆನ ಹೇಳ್ತೇನೆ. ಸಾಕ್ಷಿಯು ಎಚ್ಚರೊಳಕ್ಕೂ ಹೋಗಲಿಲ್ಲ, ಕನಸಿನೊಳಗೂ ಹೋಗಲಿಲ್ಲ, ನಿದ್ದೆ ಒಳಗೆ ಹೋಗೋದಿಲ್ಲ. ನಾನು ನಿದ್ದೆ ಒಳಗೆ ಹೋಗ್ತೀನಿ ಅಲ್ಲೂ ಹೋಗಲಿಲ್ಲ. ಆದರೆ ಸಾಕ್ಷಿಯಲ್ಲಿ ಎಚ್ಚರ ತೋರ್ತು, ಹೌದಾ? ಅಳಿಸೋಯ್ತು. ಕನಸು ತೋರ್ತು, ಅಳಿಸೋಯ್ತು. ಸಾಕ್ಷಿ ಒಬ್ಬನೇ ಇದ್ದ, ಹೆಸರು ಕೊಟ್ವಿ ನಿದ್ದೆ ಅಂತ. ಈಗ ಸಾಕ್ಷಿಯು 3 ಇದ್ದು ಅವನನ್ನು ಕಲ್ಪಿಸಿದ್ವಿ ಎಚ್ಚರ ಅಂತ. ಆ ತಪ್ಪು ಕಲ್ಪನೆಯಿಂದ ತೋರಿದ ರೂಪಕ್ಕೆ ಎಚ್ಚರ ಅಂತ ಹೆಸರು, ಇದ್ದ ಸ್ವರೂಪಕ್ಕೆ ಸಾಕ್ಷಿ ಅಂತ ಹೆಸರು. ಈಗ ಹೇಳಿ ನಮಗೆ ಅವಸ್ಥೆಗಳು ಎಷ್ಟು? 1, 2, 3 ಅವಸ್ಥೆನೇ ಇಲ್ಲ. ಈಗ ಮೊದಲು ಏನು ಮಾಡಿದ್ವಿ ಅಂದ್ರು, ಇವರು ಸುಲಭವಾಗಿ ಒಳಗಿನ ನಾನನ್ನ ನಿಧಾನವಾಗಿ ಎಚ್ಚರ ಅಂತ ಹೇಳ್ತಾ ಬಂದು ಸಾಕ್ಷಿ ನಿಲ್ಲಿಸ್ಬಿಟ್ರು. ನೀವು ವಿಶ್ವಾತ್ಮರು ಅಂದ್ರು. ವಿಶ್ವಾತ್ಮರು ಅಂದ್ರೆ ಇಡೀ ವಿಶ್ವ ನಿಮ್ಮ ಸ್ವರೂಪ ಅಂದ್ರು. ನೀವು ಒಳ್ಳೆ ಭೋಗಗಳನ್ನೆಲ್ಲ ಚೆನ್ನಾಗಿ ಅನುಭವಿಸಿದ್ರಿ ಅಂದ್ರು. ವಿಶ್ವಾತ್ಮರಾಗಿ ಅನುಭವಿಸುವಾಗ ಹಾಗೆ ಅನುಭವಿಸ್ಬೇಕಾಯ್ತು, ನಾನು ಅನ್ನೋ ರೂಪದಿಂದ ಅನುಭವಿಸ್ಬೇಕಾಯ್ತು. ಯಾಕಂದ್ರೆ ನೀನು ಇದು ಅನ್ನೋದು ಇಲ್ವಲ್ಲ, ಇಡೀ ವಿಷಯ ನಾನಾದ್ಮೇಲೆ. ಈಗ ಕೇಳ್ತೇನೆ, ನಾವು ಅನುಭವಿಸುವಾಗ ನಾನು ಅಂತ ಅನುಭವಿಸೋದು ಚೆನ್ನಾಗಿರುತ್ತೋ, ಇದು ನಾವು ಅನುಭವಿಸೋದು ಚೆನ್ನಾಗಿರುತ್ತೋ? ಏನ ಯಾರ ಅನುಭವ? ಈ ಸಂತೋಷದ ಅನುಭವ ಆಗಲಿ ಅಥವಾ ವಿಷಯ ಅನುಭವ ಆಗಲಿ, ನಾನು ಅನ್ನೋ ರೂಪದಿಂದ ಅನುಭವಿಸ್ತೀವೋ, ಇದು ಅನ್ನೋ ರೂಪದಿಂದ ಅನುಭವಿಸ್ತೀವೋ? ಒಂದು ಹಣ್ಣು ತಿಂತೀರಿ, ಹಣ್ಣನ್ನು ಇಲ್ಲಿಟ್ಟು ಏನ್ ಚೆನ್ನಾಗಿದೆ ಏನಾನ್ ಚೆನ್ನಾಗಿದೆ ಅಂತ ಅನುಭವಿಸ್ತೀರೋ, ತಿಂದು ನಾನಾಗಬೇಕು ಅಂತ ಅನುಭವಿಸ್ತೀರೋ? ನಾನಾಗತ್ತೋ ಇಲ್ವೋ ಬಿಡೋ ವಿಷಯ ಬೇರೆ, ಆದ್ರೆ ತಿಂದು ನಾನಾಗಬೇಕು ಅಂತಾನೆ ಅನುಭವಿಸೋದು. ಆದ್ರೆ ಇಡೀ ವಿಶ್ವವೇ ನಾನಾಗಿ ಆ ವಿಶ್ವಾತ್ಮನಾದ ನಾನು ಸಾಕ್ಷಿ ಎಲ್ಲರ ಜೀವ ಸ್ವರೂಪದಲ್ಲಿ ಇದ್ಕೊಂಡು ಎಲ್ಲವನ್ನೂ ತಾನೋ ತಿಂತಾ ಇದ್ದಾನಲ್ಲ, ಅವನಿಗಿಂತ ಬೇರೆ ಯಾರು ಆಗದೇ ಇಲ್ವಲ್ಲ, ನಾನಾಗೆ ಅಂತ ಹೊತ್ತಾಗಬೇಕು, ಅವನೇ ಆಗಿದ್ದಾನೆ. ನೀವು ವಿಶ್ವಾತ್ಮರಾದರೆ ನೀವು ಹೇಗನ್ನು ಸಂತೋಷ ಅನುಭವಿಸ್ತೀರಿ ಹೇಳ್ರಿ? ಆನಂದವನ್ನು ಹೇಗೆ ಅನುಭವಿಸ್ತೀರಾ? ಆದ್ರೂ ಆನಂದ ಅನುಭವಿಸ್ಬೇಕು. ನಾನಾದ ರೂಪದ ಜ್ಞಾನ ಬರಬೇಕವಾಗ. ಏನ್ ಆನಂದ! ಅಲ್ಲಿ ಮಾಡೋ ಅನುಭವ ಕ್ರಿಯಾನುಭವ ಅಲ್ಲ, ಎಲ್ಲ ನಾನೇ ಆಗಿದ್ದೀನಿ ಅನ್ನುವಂಥ. ಅಲ್ಲಿ ನಾನೇ ಆಗಿದ್ದೀನಿ ಅನ್ನುವಾಗ ನಾನೇ ಅನ್ನೋದೇ ಪರಮ ಪ್ರೇಮ. ಎಲ್ಲಿತ್ತು ನಾನು ಅನ್ನೋ ಪರಮ ಪ್ರೇಮ? ಮುಂಚೆ ದೇಹದಲ್ಲಿತ್ತು. ಬಿಡಿಸ್ತಿರೋ ಈ ಇಂದ್ರಿಯ ಪಾಠ ದೇಹ ಪಾಠ ನಿಮ್ಗೆ ಬಿಡಲ್ಲ. ನೀವು ಇದೇ ಕೆಟ್ಟ ಪಾಠ ಕಲ್ತ್ಕೊಂಡಿದ್ದೀರಿ ಅಂದ್ರೆ ಬಿಡಿಸ್ಬಿಟ್ರು. ಎಲ್ಲಿ ಹಾಕಿದ್ರು? ಇಡೀ ವಿಶ್ವಾತ್ಮನಾಗಿದ್ದೀರಿ ನೀವು ಅಂದ್ರು. ಆಗ ಅವರೇನು ಹೇಳಿದ್ರು? ಆ ವಿಶ್ವಾತ್ಮನಾಗಿದ್ದೀರಲ್ಲ ನೀವು, ಅದು ಸ್ಥೂಲ ಅಲ್ಲ, ಬರೀ ಮನೋಕಲ್ಪನೆಯ ವಿಶ್ವಾತ್ಮ ಅಂದ್ರು. ಅಂದ್ರೆ ಈ ಪ್ರಪಂಚ ಅನ್ನೋದು ಇಂದ್ರಿಯ ವಿಷಯ ಅಂತಿಲ್ಲ, ಇಂದ್ರಿಯ ವಿಷಯ ಇದೆ ಅನ್ನೋದು ಮನೋಕಲ್ಪನೆ ಮಾತ್ರ. ಅದನ್ನೇ ನೀವು ತೈಜಸ ಅಂತಲೂ ಹೆಸರು ಕೊಟ್ಟರು. ಈಗ ಹೇಳ್ತೀನಿ, ವೈಶ್ವಾನರ ತೈಜಸ ಅನ್ನೋದು ಎಚ್ಚರ ಪ್ರಪಂಚಕ್ಕೆ ಹೆಸರು, ಎಚ್ಚರ ಪ್ರಪಂಚ ನೋಡುವ ಸಾಕ್ಷಿಗೆ ಹೆಸರು. ಬರಿಯ ಸಾಕ್ಷಿಗಲ್ಲ, ಬರಿಯ ಎಚ್ಚರ ಪ್ರಪಂಚಕ್ಕೂ ಅಲ್ಲ. ಎಚ್ಚರ ಪ್ರಪಂಚವನ್ನು ಸಾಕ್ಷಿಯಲ್ಲಿ ಕಲ್ಪಿಸಿದ ನಾನು ಅಂತ ತಿಳ್ಕೊಂಡವನು. ನೀವು ನಾನು ಅನ್ನೋದು ಯಾವ ತಿಳ್ಕೋಬೇಕು? ಎಚ್ಚರವೇ ಪೂರ್ತಿಯಾಗಿ ಅದನ್ನು ಬೆಳಗ್ತಾ ಇರೋ ನಾನು, ಅದೇ ನಾನಾಗಿದ್ದೀನಿ ಅಂತ ಅರಿವು ಇರಬೇಕು, ನಾನು ಅಂತೂ ಇರಬೇಕು. ನಾನು ಹೇಳ್ತಾ ಇರೋ ನಾನು ಅನ್ನೋ ರೂಪಿನ ಅರಿವೇ ಸರಿಯಾದ ಪ್ರೇಮ ಅಂತ ಆಗಬೇಕು ಇಡೀ ವಿಶ್ವದಲ್ಲಿ.
ಆ ಪ್ರೇಮದಿಂದ ನೀವು ಆನಂದವನ್ನು ಅನುಭವಿಸ್ತಾ ಇದ್ರೆ ಆವಾಗ ನಿಮಗೆ ಹಸಿವಿರುತ್ತೆ, ಬಾಯಾರಿಕೆ ಇರುತ್ತೆ, ಅಥವಾ ಏನಾದರೂ ಪಡ್ಕೊಳ್ಬೇಕಾದ ಆಸೆ ಇರುತ್ತೆ, ಕಾಮಾದಿಗಳಿರುತ್ತೆ. ಇಷ್ಟರಲ್ಲೇ ನೀವು ಹೇಳ್ತೀವಲ್ಲ, ಅವರೇ ಹೇಳ್ತಾರೆ ಆಪ್ತೆ ರಾಜಿಮತ್ವಾದ್ವಾ ಆಪ್ನೋತಿ ಹವಾ ಇದಂ ಸರ್ವಂ ಆದಿಶ್ಚ ಭವತಿ. ಏನು ಆ ವಿಶ್ವಾತ್ಮನ ವರ್ಣನೆಯಲ್ಲಿ ಮೊದಲನೇವನು ಅಂದ್ರೆ ತಪ್ಪು ತಿಳುವಳಿಕೆಯನ್ನು ಬಿಡಿಸೋದ್ರಲ್ಲಿ ಮೊಟ್ಟ ಮೊದಲು ಶುರು ಮಾಡಿದವರು. ಆ ಮೊದಲನೇ ವಿಶ್ವಾತ್ಮನಾಗಿ ನಿಂತದ್ರಿಂದ ಅವನಿಗೆ ಈ ಜಗತ್ತಿನ ಎಲ್ಲ ಕಾಮಗಳು ಹೋಯಿತು, ಎಲ್ಲವನ್ನೂ ವ್ಯಾಪಿಸ್ಕೊಂಡ್ಬಿಟ್ಟ. ಎಲ್ಲ ಅಂದ್ರೆ ಯಾವ ಎಲ್ಲ ಹೇಳಿಗ, ಸಾಕ್ಷಿಯು ಎಲ್ಲವನ್ನೂ ವ್ಯಾಪಿಸಿದ್ದಾನೆ. ಎಲ್ಲ ಅಂದ್ರೆ ಈ ಕಲ್ಪಿತವಾದದ್ದನ್ನ, ಯಾವುದು ಕಲ್ಪಿತವಾದ ಸಾಕ್ಷಿಯಲ್ಲಿ ಈಗ ಇಷ್ಟುವರೆಗೆ ಹೇಳಿದ್ವಲ್ಲ, ಎಚ್ಚರಾವಸ್ಥೆ, ಅವಸ್ಥೆಯಲ್ಲಿ ತೋರೋ ಪ್ರಪಂಚ, ಆ ಪ್ರಪಂಚದವರು ದೇಶಕಾಲಗಳು, ಆ ದೇಶಕಾಲದೊಳಗಿರೋ ಪ್ರಮಾತೃ ಪ್ರಮಾಣ ಪ್ರಮೇಯ ವಿಭಾಗ, ಇಷ್ಟನ್ನು ಸಾಕ್ಷಿ ವ್ಯಾಪಿಸಿದಾನೆ. ಈ ವ್ಯಾಪಿಸಿದಾನೆ ಅನ್ನೋ ಕ್ರಿಯಾಪದವನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಹಾಗೆ ವ್ಯಾಪಿಸಿಲ್ಲ, ಸಕ್ಕರೆ ನೀರಲ್ಲಿ ವ್ಯಾಪಿಸೋ ಹೋಗಲ್ಲ, ತಾನೇ ಆಗಿ ವ್ಯಾಪಿಸಿದ್ದಾನೆ. ತಾನೇ ಆಗಿ ವ್ಯಾಪಿಸಿದ್ದಾನೆ ಅಂದ್ರೆ ಅವನಿಗಿಂತ ಬೇರೆ ಇಲ್ಲ ಅಂತಾಯ್ತು. ಅವನಿಗಿಲ್ಲ ಬೇರೆ ಇಲ್ಲ ಅಂದ್ರೆ ಅವನನ್ನೇ ತಪ್ಪಾಗಿ ನೋಡ್ತಾ ಇದ್ದೀವಿ ಅಂತಾಯ್ತು. ಈಗ ಕೇಳ್ತೀನಿ, ಸಾಕ್ಷಿಯು ಎಚ್ಚರವಾಗಿ ತೋರ್ತಾನೆ ಅಂತ ಹೇಳ್ತೀವಿ ಸರಿನಾ? ಸಾಕ್ಷಿಯನ್ನ ಎಚ್ಚರ ಅಂತ ತಪ್ಪು ತಿಳ್ಕೊಂಡ್ವಿ ಅಂತ ಹೇಳೋದು ಸರಿನಾ? ತಪ್ಪು ತಿಳ್ಕೊಂಡ್ವಿ ಅಂತ ಹೇಳಿ ಸರಿ. ತಪ್ಪು ತಿಳ್ಕೊಂಡು ಎಚ್ಚರ ಅಂತ ತಿಳ್ಕೊಂಡದ್ದಲ್ಲದೆ ಎಚ್ಚರದ ಪ್ರಪಂಚ ಅಂತ ತಿಳ್ಕೊಂಡು ಪ್ರಪಂಚದೊಳಗಿರೋ ಒಂದು ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ವಿ. ಇದನ್ನು ಬಿಡಿಸೋ, ಈ ತಪ್ಪು ತಿಳಿಕೆಯನ್ನು ಬಿಡಿಸೋಕೆ ಇನ್ನೊಂದು ತಪ್ಪು ತಿಳಿಕೆ ಹಾಕ್ಬಿಟ್ರು ಅವರು. ಎಚ್ಚರ ಪ್ರಪಂಚ ಅನ್ನೋದು ನಿನ್ನ ಸ್ವರೂಪ ಅಂತ. ನಿಜವಾಗಿ ಹೇಳಿದ್ರೆ ಅದು ತಪ್ಪು ತಿಳಿಕೆನೆ. ಯಾರಲ್ಲಿ ಸಾಕ್ಷಿಯಲ್ಲಿ ತಪ್ಪು ತಿಳುವಳಿಕೆಯಿಂದ ಕಲ್ಪಿದ ಎಚ್ಚರ ಪ್ರಪಂಚ. ಅವ್ರು ಏನು ಮಾಡಿದ್ರು, ಸಾಕ್ಷಿಯನ್ನು ಬದಲು ಮಾಡಲಿಲ್ಲ. ಸಾಕ್ಷಿಯಾಯ್ತಲ್ಲ ಅದನ್ನ ಸ್ಥೂಲ ಅಲ್ಲ ಸೂಕ್ಷ್ಮ ಅಂದ್ರು, ಮನೋಕಲ್ಪನಾರೂಪ ಅಂದ್ರು, ನಿನ್ನ ಕಲ್ಪನೆಯಲ್ಲೇ ಬರೀ ತೋರಿದ್ದು ಅಂದ್ರು. ಈಗ ಸಾಕ್ಷಿಯ ಬದಲಾದ್ರಿಂದ ಸಾಕ್ಷಿ ಹೆಸರು ಬದಲಾಯಿತು, ತೈಸಾಯಿತು. ಸಾಕ್ಷಿ ಹಾಗೇ ಇದ್ದಾನೆ ಪಾಪ ಅಲ್ಲ ಪರಮಸ, ಪಾಪ ಅಂತ ಹೇಳೋದು ತಪ್ಪು. ಹಾಗೆ ತಾನಾಗಿದ್ದುಕೊಂಡ ಸಾಕ್ಷಿ ಕಲ್ಪಿತವಾದ ನಾಮರೂಪಗಳಿಂದ ಬೇರೆ ಬೇರೆ ಹೆಸರು ಪಡ್ಕೊಂಡ್ಬಿಟ್ಟ. ಆ ನಾಮರೂಪವೇ ಇರಲಿಲ್ಲ, ಇನ್ನೊಂದು ಹೆಸರು ಕೊಟ್ಬಿಟ್ರು. ಏನಂತ? ಪ್ರಾಜ್ಞಾ ಅಂತ ಕೊಟ್ಟರು. ಈಗ ಪ್ರಾಜ್ಞನಿಗೆ ಅವ್ಯಾಕೃತೋಪಾಧಿ, ತೈಜಸ್ಸಿನಿಗೆ ಏನು ಉಪಾಧಿ? ಹಿರಣ್ಯಗರ್ಭ ಅಲ್ಲ, ಉಪಾಧಿ ಯಾವುದು? ಸೂಕ್ಷ್ಮ ಪ್ರಪಂಚ ಉಪಾಧಿ. ಇವನಿಗೆ ಸ್ಥೂಲ ಪ್ರಪಂಚ ಉಪಾಧಿ. ಸ್ಥೂಲ ಪ್ರಪಂಚ ಅನ್ನೋದು ಎಚ್ಚರ, ಸೂಕ್ಷ್ಮ ಪ್ರಪಂಚ ಅನ್ನೋದು ಕನಸು, ಅವ್ಯಾಕೃತ ಅನ್ನೋದು ಈ ಮೂರು ತಪ್ಪು ತಿಳುವಳಿಕೆಯಿಂದ ಸಾಕ್ಷಿಯಲ್ಲಿ ಕಲ್ಪಿತವಾದದ್ದು. ಸಾಕ್ಷಿಯನ್ನೇ ಹೀಗೆ ಕಲ್ಪಿಸಿದೀವಿ ಅಂತ ತಿಳುತ್ತಾ ಈ ಮೂರೂ ಕಲ್ಪಿತವಾದದ್ದೇನೂ ಇಲ್ಲ, ಬರಿಯ ಸಾಕ್ಷಿ ತಾನಾಗಿದ್ನಲ್ಲ ಅವನಿಗೆ ಹೆಸರೇನೋ ತುರಿಯ. ತುರಿಯ ಅಂದ್ರೆ ಎಷ್ಟನೇವನು? ಕಲ್ಪಿತ ಮೂರುಗಳನ್ನು ಇಟ್ಕೊಂಡು ನಾಲ್ಕನೇವನು. ಕಲ್ಪಿತವಾದ ಮೂರೂ ಸಂಖ್ಯೆನೂ ಬರಲ್ಲ, ಅದು ನಿಜವಾಗಿ ಒಂದೂ ಅಲ್ಲ. ಎಂಥ ಕಷ್ಟಕ್ಕಿಟ್ಟ ಮಾಡ್ಬಿಟ್ರು ಅಂದ್ರೆ ಸಂಖ್ಯೆ ಎಲ್ಲ ಒಂದು ಮೂಟು ಕಟ್ಟಿ ಪ್ರಪಂಚವನ್ನು ಹಾಕ್ಬಿಟ್ಟಿದ್ದಾರೆ. ಆ ಸಂಖ್ಯೆಯನ್ನು ತಗೊಂಡು ಇದಕ್ಕೆಲ್ಲ ಅಂಟಿಸ್ತಾ ಇದ್ದೀವಿ ನಾವು. ಬಹಳ ಕಷ್ಟ ನಮಗೆ. ಹೀಗೆ ಅವಸ್ಥಾತ್ರಯ ಪರೀಕ್ಷೆಯಿಂದ ನಮ್ಮ ನಿಜವಾದ ಸ್ವರೂಪ ತುರಿಯ ಅನ್ನೋದನ್ನು ತಿಳಿಸೋದು, ಅದೇ ನಾವೆಲ್ಲ ಆಗಿದ್ದೀವಿ. ಅಲ್ಲಿ ಯಾವ ಕಲ್ಪನೆಗಳು ಇಲ್ಲ. ಪ್ರಪಂಚೋಪಶಮಂ ಶಿವಾಂ ಶಾಂತಂ ಶಿವಂ ಅದ್ವೈತಂ ಸಂಮನ್ಯಂತೆ ಅಂತ ಹೇಳಿ ಇಂತಹ ಪರಮಾರ್ಥ ಸ್ವರೂಪವನ್ನು ತಿಳಿಸುವ ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ಅಪೂರ್ಣವಾಗಿ ಹೇಳಿದ ಗುರುಗಳ ಸೇವೆಗೆ ನಮೋ ನಮಃ. ಹೇಳಕ್ಕಾಗಲ್ಲ ಪೂರ್ತಿ, ಗೊತ್ತಾಯ್ತು ನನಗೆ. ಈಗ ಕಾರ್ಯದಿಂದ ಮುದ್ರಣವಾದಂತಹ ಬಿಡುಗಡೆ ಆಗಿಲ್ಲ ಅಂತ ಬಿಡುಗಡೆ ಮಾಡ್ತಾರೆ. ಈಗ ಪ್ರಸ್ಥಾನತ್ವಯ ಮೂಲವನ್ನ